ಆಫ್ ರೇಟ್, ಚೀಪ್ ರೇಟ್, ಆಪಲ್ ಜಾಮೂನ್. ಕಜ್ಜಿ ಕಂತ್ರಿ ನನ್ನ ಮನೆ ಬಾರ ಇಲ್ಲಿ ಇನ್ಮೇಲೆ ನನ್ನ ಠಿಕಾಣಿ ಇಲ್ಲೇ. ನನ್ನ ಹೆಂಡತಿಗೆ ಮಗು ಆಗಕ್ಕೆ ನನ್ನ ಸ್ನೇಹಿತನು ಕಷ್ಟಪಡ್ಬೇಕೇನೋ. ನನ್ನ ಹತ್ರನೂ ಬುಲೆಟ್ ಇತ್ತು, ಜಗ್ಗೇಶ್ ಹತ್ರನೂ ಬುಲೆಟ್ ಇತ್ತು. ಏನು ಮಾಡ್ತಾ ಇದ್ವಿ, ಯಾವ್ದಾನೋ ಪಿಕ್ಚರ್ ಅನೌನ್ಸ್ ಆಯಿತು ಅಂದ ತಕ್ಷಣ ಬಂದು ಜಗ್ಗೇಶು ಮೊದಲು ಹೋಗ್ಬರೋನು, ಹೋಗ್ಬಿಟ್ಟು ಎಲ್ಲ ಕೇಳ್ಕೊಂಬಂದು ನನಗೆ ಕಳ್ಸೋನು, ಇಂಥ ರೂಮ್ನಲ್ಲಿ ಡೈರೆಕ್ಟ್ ಇದ್ದಾರೆ ಹೋಗಿ ನೋಡು ಅಂತೇಳಿ. ಹೀಗೆ ನಮ್ಮದು ಪರಿಚಯ ಬೆಳೀತು. ನಂದು ಹುಟ್ಟೂರು ಹೊಳಲ್ಕೆರೆ, ಚಿತ್ರದುರ್ಗ ಡಿಸ್ಟಿಕ್ಕು. ಹೊಳಲ್ಕೆರೆಲ್ಲೇ ಹುಟ್ಟಿದ್ದು, ಬೆಳೆದಿದ್ದು ಅಲ್ಲೇ, ವೈವಾಹಿಕ ಜೀವನ ಆಗಿದ್ದು ಅಲ್ಲೇ, ಬಣ್ಣ ಹಚ್ಚಿದ್ದು ಅಲ್ಲೇ, ವಿಜಯ ಬ್ಯಾಂಕಿಗೆ ಸೇರಿದ್ದು ಅಲ್ಲೇ. ನಾನು ಬಾಲ್ಯಾವಸ್ಥೆಯಲ್ಲಿ ಇರ್ಬೇಕಾದ್ರೆ ಒಂದು 8ನೇ ತರಗತಿ ಇರಬೇಕಾದ್ರೆ ಒಂದು ನಾಟಕದಲ್ಲಿ ಪಾಠ ಮಾಡಿದೆ. ಈ ಸ್ಕೂಲ್ ಡೇನಲ್ಲಿ ಮಾಡ್ತಾರಲ್ಲ ಆ ಥರ ಸ್ಕೂಲ್ ಡೇನಲ್ಲಿ ಒಂದು ಪಾಠ ಮಾಡಿದೆ, ಗಂಡ್ಸಲ್ವೇ ಗಂಡ್ಸು ಅಂತ ನಾಟಕದಲ್ಲಿ. ಅದರಲ್ಲಿ ಅಜ್ಜಿ ಪಾರ್ಟ್ ಮಾಡಿದೆ, ಬೋಡಂಬಲ್ ಕ್ಯಾರೆಕ್ಟರ್. ಫಸ್ಟ್ ಪ್ರೈಸ್ ಬಂದ್ಬಿಡ್ತು. ಅಲ್ಲಿವರೆಗೂ ಮಾಮೂಲಿ ವಿದ್ಯಾಭ್ಯಾಸ. ನಾನು ಹುಟ್ಟಿರ್ಬೇಕಾದ್ರೆ ಕರೆಂಟೇ ಬಂದಿರಲಿಲ್ಲ, ಕರೆಂಟೇ ಇಲ್ಲ, ಬುಡ್ಡಿ ದೀಪ. ನಾನು ಹುಟ್ಟಿದ್ದು 1949. ಸ್ವಾತಂತ್ರ್ಯ ಬಂದಮೇಲೆ ಏನಾಗಿದೆ ದೇಶ ನೋಡೋಣ ಅಂತ ಹುಟ್ಬಿಟ್ಟೆ. ದೇಶಕ್ಕೆ ನಾನು ಮಾಡೋಣ ಅಂತ ಹೊರಟೆ. ಸದ್ಯಕ್ಕೆ ಈಗ ಚಿತ್ರರಂಗಕ್ಕೆ ನಾನು ಮಾಡೋಣ ಅಂತ ಹೊರಟಿದ್ದೀನಿ. ಅಲ್ಲಿಂದ ಒಟ್ಟು ಒಂದು ವಿದ್ಯಾಭ್ಯಾಸ ಎಲ್ಲ ನನಗೆ ಹೊಳಲ್ಕೆರೆಯಲ್ಲಿ ಮುಗೀತು. ಈ ಬಣ್ಣದ ಗೀಳು ಹೆಂಗೆ ಹಚ್ಚಿಗೊತ್ತು ಅಂದರೆ ನನಗೆ ಅದೇ ಗಂಡ್ಸಲ್ವೇ ಗಂಡ್ಸು ಅನ್ನೋ ನಾಟಕದಲ್ಲಿ ಒಂದು ಪಾಠ ಮಾಡಿದೆ, ಬೋಳಮ್ಮನ ಪಾತ್ರ. ಅದು ಸೂಪರ್ ಹಿಟ್ ಆಗೋಯ್ತು, ಫಸ್ಟ್ ಪ್ರೈಸ್ ಬಂದ್ಬಿಡ್ತು. ಅಲ್ಲಿಂದ ಸ್ವಲ್ಪ ಹುಚ್ಚು ಜಾಸ್ತಿ ಆಯಿತು ಈ ನಾಟಕಗಳಲ್ಲಿ ಪಾಠ ಮಾಡೋದು. ನನ್ನ ಸಮ ವಯಸ್ಸಿನವರು, ಈಗ ಒಂದು 13-15 ವರ್ಷದ ಹುಡುಗರನ್ನೆಲ್ಲ ಜೊತೆ ಹಾಕ್ಕೊಂಡು ಈ ರಾಜ್ಯೋತ್ಸವ, ಗಣೇಶನ ಹಬ್ಬ, ದಸರಾ ಹಬ್ಬಕ್ಕೆಲ್ಲ ನಾಟಕ ಮಾಡ್ತಾಯಿದ್ದೆ. ಯಾವುದೇ ಹಬ್ಬ ಬಂತು ಅಂದರೂ ಜನಾರ್ದನ ಟಿವಿಗೆ ಹೇಳ್ಬಿಡಪ್ಪ ಅವ್ರದ್ದು ನಾಟಕ ಆಡ್ತಾರೆ ಅನ್ನೋ ಥರ ನಾಟಕಗಳಾಯಿತು. ವಿದ್ಯಾಭ್ಯಾಸ ನಂದೇನಷ್ಟಿಲ್ಲ. SSLCನೇ ಲಾಸ್ಟ್. ಅದು ಒಂದೇ ಸರಿ ಪಾಸ್ ಮಾಡಲಿಲ್ಲ ನಾನು. ಯಾಕೆ ಒಂದು ಸರಿ ಪಾಸ್ ಮಾಡಬೇಕು ಅಂತ 2 ಸರಿನೇ ಪಾಸ್ ಮಾಡಿದೆ, ನೋಡೋಣ ಏನಾಗುತ್ತೆ ಅಂತ. 2ನೇ ಸರಿ ಪಾಸ್ ಮಾಡಿದೆ SSLC. SSLC ಯಾಕೆ 2ನೇ ಸರಿ ಅಂದರೆ ಪಾಠ ಚೆನ್ನಾಗಿ ಮಾಡ್ತಾರೋ ಇಲ್ವೋ ನೋಡೋಣ ಅಂತ ಹಂಗಿದ್ದೆ. 2ನೇ ಸರಿ ಪಾಸ್ ಮಾಡಿದೆ. ಪಾಸ್ ಮಾಡಿದಾಗ ಕೆಲಸ ಇಲ್ಲ, ಭಾಳ ಬಡತನ. ನಮ್ಮ ತಂದೆಯರು ಜೀಪ್ ಡ್ರೈವರ್ ಆಗಿದ್ದರು NS ಆಫೀಸಲ್ಲಿ. ಅವ್ರಿಗೆ ರಿಟೈರ್ಡ್ ಆಗೋಯ್ತು. ನಾನು SLC ಬರೋಷ್ಟರೊಳಗೆ ರಿಟೈರ್ಡ್ ಆಗೋಯ್ತು ಅವ್ರಿಗೆ. ಭಾಳ ಬಡತನ ಜೀವನದಲ್ಲಿದ್ವಿ ನಾವು. ಈ ಗುಡಿಸ್ಲಿದೆಯಲ್ಲ ಕಡ್ಡಿದು, ಆ ಗುಡಿಸ್ಲಲ್ಲಿದ್ವಿ ನಾವು ಹೊಳಲ್ಕೆರೆಯಲ್ಲಿ. ಆ ಗುಡಿಸ್ಲಿನಲ್ಲಿ ಇದ್ವಿ ನಾವು. ರಿಟೈರ್ಡ್ ಆಗೋಯ್ತು, ಸಂಬಳ ಇಲ್ಲ. ಆವಾಗ ಗೊತ್ತಲ್ಲ, ಇನ್ನು ಬ್ರಿಟಿಷರ ಕಾಲ ಅದಿನ್ನು. ಆವಾಗ ನನ್ನ ತಂದೆಯವ್ರ ಕೆಲಸಕ್ಕೆ ಸೇರಿದಾಗ ಅದು ರಿಟೈರ್ಮೆಂಟ್ ಬರೋದು ಅದು ಇದು ಬರೋದೆಲ್ಲ ಲೇಟು. ಭಾಳ ಕಷ್ಟಪಟ್ವಿ. ಒಂದು 3-4 ವರ್ಷ ಭಾಳ ಕಷ್ಟ ಆಗೋಯ್ತು. ಊಟಕ್ಕೂ ತೊಂದರೆ ಅನ್ನೋ ಪರಿಸ್ಥಿತಿ ಉಂಟಾಗೋಯ್ತು. ಆವಾಗ ಏನಾಯಿತು, ನಾನು ತಾಯಿಯವರು ಕೂಲಿಗೆ ಹೋಗ್ತಾಯಿದ್ರು. ಈ ಕಳೆ ಕೀಳೋದಕ್ಕೆ, ಕಡಲೆಕಾಯಿ ಆರಿಸೋದಕ್ಕೆ ಇವಕ್ಕೆಲ್ಲ ಹೋಗ್ತಾಯಿದ್ರು. ನಾನು ಅವ್ರ ಜೊತೆ ಹೋಗ್ತಾಯಿದ್ದೆ. ಬದುಕು ನಡಿಬೇಕಲ್ಲ. ನಾನು ನಮ್ಮ ತಾಯಿ ಜೊತೆ ಹೋಗಿ ತೋಟಕ್ಕೆ ಹೋಗಿ ಈ ತೆಂಗಿನಕಾಯಿ ಎಲ್ಲ ಆರಿಸೋದು, ಅವನ್ನೆಲ್ಲ ತಂದು ಗುಡ್ಡೆ ಹಾಕೋದು, ಈ ಥರ ಕೂಲಿ ಕೆಲಸಕ್ಕೆ ಹೋಗ್ತಾಯಿದ್ದೆ. ಕೂಲಿ ಕೆಲಸಕ್ಕೆ ಹೋಗ್ತಾಯಿದ್ದೆ. ಹಿಂಗೆ ಮಾಡ್ಕೊಂಡು ಒಂದು 3-4 ವರ್ಷ ಹಿಂಗೆ ನಡೀತು. ಹಿಂಗೆ ನಡೆದಾಗ ಒಂದು ದಿವಸ ಏನಾಯಿತು, ಶಂಕರ್ ಶೆಟ್ಟಿ ಅಂತಿದ್ದಾರೆ ಹೊಳಲ್ಕೆರೆಯಲ್ಲಿ. ಅವ್ರು ದೊಡ್ಡ ಡಾಕ್ಟ್ರು, ಫೇಮಸ್ ಡಾಕ್ಟ್ರು. ಅವ್ರ ತೋಟಕ್ಕೆ ಕೆಲಸಕ್ಕೆ ಹೋಗ್ತಾಯಿದ್ದೆ ನಾನು. ಅವ್ರ ತೋಟಕ್ಕೆ ಕೆಲಸಕ್ಕೆ ಹೋಗ್ತಾ ಇದ್ದಾಗ ನನಗೆ ಒಂದು ದಿವಸ ಕರೆದ್ರು. ಈಗ ಆವಾಗ ವಾರಕ್ಕೊಂದ್ಸರಿ ಕೂಲಿ ಕೊಡೋದು. ಯಾವಾಗ ಕೆಲಸ ಮಾಡಿದ ತಕ್ಷಣ ತೋಟದಲ್ಲಿ ವಾರಕ್ಕೊಂದ್ಸರಿ ಕೂಲಿ ಕೊಡೋದು. ಅವ್ರದ್ದು ಕ್ಲಿನಿಕ್ ಇತ್ತು. ನಾವೇನು ಮಾಡಿದ್ವಿ, ವಾರಕ್ಕೊಂದ್ಸರಿ ಚೀಲ ಹಿಡ್ಕೊಂಡು ಕೊಟ್ಟಿರೋ ದುಡ್ಡು ತೊಗೊಂಡು ಸಂತೆ ಮಾಡಿಕೊಂಡು ಮನೆಗೆ ಹೋಗ್ಬೇಕು. ಹೀಗಾಗಿ ನಾನೇನು ಮಾಡಿದೆ, ಪ್ರತಿ ವಾರ ಅವರು ಕ್ಲಿನಿಕ್ ಹತ್ರ ನಿಂತ್ಕೊಂಡು ದುಡ್ಡು ಇಸ್ಕೊಂಡು ಸಂತೆ ಮಾಡ್ಕೊಂಡು ಮನೆಗೆ ಬರ್ತಾಯಿದ್ದೆ. ಯಾವತ್ತೂ ಒಂದು ದಿವಸ ಅವರು ಕೇಳಿದ್ರು, ಇವನೇನು ಮಾಡೋಕ್ಕೆ ಬರ್ತಾನೆ ಅಂತ ಕೇಳಿದ್ರು. ಮೇಸ್ತ್ರಿ ಇರ್ತಾವ್ರಿ. ಇಲ್ಲ ಸರ್, ತೋಟದಲ್ಲಿ ತೆಂಗಿನಕಾಯಿ ಯಾಕೆ ಬರ್ತಾನೆ ಅಂತ. SLC ಏನಾಯಿತು ಅಂದರು. ಒಂದು ಸರಿ ಹೋಯ್ತು ಸರ್, 2ನೇ ಸರಿ ಪಾಸ್ ಮಾಡಿದ್ದೀನಿ ಅಂತ. ಹೌದಾ, ಸರಿ, ನೀನು ನಾಳೆ ಬಂದು ಬೆಳಿಗ್ಗೆ ಮನೇಲಿ ಕಾಣು ಅಂದರು. ಸರಿ, ಮಾರನೇ ದಿವಸ ಬೆಳಿಗ್ಗೆ ಅಂದರೆ ಏನೋ ಕೆಲಸ ಹೇಳ್ತಾರೆ ಏನೋ ತೋಟದಲ್ಲಿ ಅಂತ ಹೇಳಿ ಸೀದಾ ಬೆಳಿಗ್ಗೆ ಮನೆ ಹತ್ರ ಹೋದೆ. ಅವರು ನನ್ನ ಕರ್ಕೊಂಡೋಗಿ ಅಲ್ಲಿ ಮೊದಲು ಜಯಲಕ್ಷ್ಮಿ ಬ್ಯಾಂಕ್ ಅಂತಿತ್ತು. ಆ ಜಯಲಕ್ಷ್ಮಿ ಬ್ಯಾಂಕಿಗೆ ನನ್ನನ್ನು ಜವಾನನಾಗಿ ಕೆಲಸಕ್ಕೆ ಸೇರಿಸಿದರು. ಆಗ ನನಗೆ ಸಂಬಳ ಎಷ್ಟು, 50 ರೂಪಾಯಿ. 1965ರಲ್ಲಿ 50 ರೂಪಾಯಿ ಸಂಬಳ. ಸ್ವಲ್ಪ ಇದಾಯಿತು, ಯಾಕಂದರೆ ಕೈಯಲ್ಲಿ 50 ರೂಪಾಯಿ ಬರುತ್ತೊಂದು ಗ್ಯಾರಂಟಿ ಆಯ್ತಲ್ಲ. ಸ್ವಲ್ಪ ಹಿಂಗೆ ಎತ್ಕೊಂಡು ನಡೆಯೋಂಗಾಯ್ತು. ಬ್ಯಾಂಕ್ನಲ್ಲಿ ಕೆಲಸ ಅಂಥೇಳಿ. ಬ್ಯಾಂಕ್ನಲ್ಲಿ ಕೆಲಸ 50 ರೂಪಾಯಿ ಸಿಗುತ್ತಲ್ಲ ಅಂತ. ಆಗಿನ ಕಾಲದಲ್ಲಿ 50 ರೂಪಾಯಿ ಅಂದರೆ ಹೆಚ್ಚು ಆವಾಗ. ಸರಿ ಮಾಡ್ತಿರ್ಬೇಕಾದ್ರೆ ಮತ್ತೆ ನಮಗೆ 50 ರೂಪಾಯಿ ತಿಂಗಳಿಗೆ ಒಂದು ಸರಿ, ಪ್ರತಿದಿನಕ್ಕೆ ಏನು ಮಾಡಬೇಕು. ಹಾಗೂ ಈ ರಜೆಗಳ ದಿವಸ ಹೋಗ್ತಾಯಿದ್ದೆ ಕೂಲಿಗೆ. ಶನಿವಾರ ಮಧ್ಯಾಹ್ನದ ಮೇಲೆ, ಭಾನುವಾರ ಫುಲ್ಲು ಹೀಗೆ ಹೋಗ್ತಾಯಿದ್ದೆ ಕೂಲಿಗೆ. ಆಮೇಲೆ ಬ್ಯಾಂಕ್ನಲ್ಲಿ ಸ್ವಲ್ಪ ಯಾವಾಗ ಇಂಪ್ರೂವ್ಮೆಂಟ್ ಆಗ್ತಾ ಬಂದು ಸಂಬಳ ಜಾಸ್ತಿ ಆಗ್ತಾ ಆವಾಗ ಏನು ಮಾಡಿದೆ, ರಾತ್ರಿ ಹೊತ್ತು ಫ್ರೀ ಅಲ್ವಾ, ಅದಕ್ಕೆ ರಾತ್ರಿ ಹೊತ್ತು ಅಲ್ಲೊಂದು ಮಲ್ಲಿಕಾರ್ಜುನ ಟೂರಿಂಗ್ ಟ್ಯಾಕ್ಸ್ ಅಂತಿತ್ತು. ಅಲ್ಲಿ
ಅಸಿಸ್ಟೆಂಟ್ ಆಪ್ರೇಟ್ರಾಗಿ ಕೆಲಸಕ್ಕೆ ಸೇರಿದೆ. ಈ ರೀಲ್ ಸುತ್ತೋದು, ಆ ಕಾರ್ಬನ್ ದಬ್ಬೋದು, ಈ ಕೆಲಸ ಮತ್ತು ಮಿಷಿನ್ ಎಲ್ಲ ಒರೆಸೋದು ಈ ಥರ ಮಾಡ್ತಾಯಿದ್ದೆ. ಪ್ರಾಜೆಕ್ಟ್ರು ಅವರು ಆಪ್ರೇಟ್ರು ಸ್ಟಾರ್ಟ್ ಮಾಡಿಕೊಟ್ಟು ಹೋಗ್ಬಿಡೋರು. ನಾನು ಕಾರ್ಬನ್ ದಬ್ಕೊಂಡು ರೀಲ್ ಚೇಂಜ್ ಮಾಡಿಕೊಂಡು ರಿವೈಂಡಿಂಗ್ ಮಾಡ್ಕೊಂಡು ರೀಲು ಈ ಕೆಲಸ ಮಾಡ್ತಾಯಿದ್ದೆ. ಏನು ಕೊಡೋರು ನನಗೆ ಅಂದರೆ ದಿನಕ್ಕೆ ₹1, 2 ಟೀ, 2 ಬನ್ ಕೊಡೋರು. ಫಸ್ಟ್ ಶೋ, ಸೆಕೆಂಡ್ ಶೋ 2 ಶೋ ಇತ್ತು. ಮ್ಯಾಟ್ನಿ ಇದ್ದರೆ ಒಟ್ಟೆ ಏನೋ ಎಷ್ಟು ಶೋ ಇದ್ದರೆ ಒಂದು ಟೀ, 1 ಬನ್ನು ಇದು ಕೊಡೋರು. ನೈಟ್ ಹಂಗೆ ಮಾಡ್ತಾಯಿದ್ದೆ. ಹಗಲೊತ್ತು ಬ್ಯಾಂಕಿಗೆ ಹೋಗ್ತಾಯಿದ್ದೆ, ರಾತ್ರಿ ಹೊತ್ತು ಮಲ್ಲಿಕಾರ್ಜುನ ಟೂರಿನ್ ಟ್ಯಾಕ್ಸಿಗೆ ಹೋಗ್ತಾಯಿದ್ದೆ. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ನಾಟಕ ಮಾಡಿದ್ವಿ, ಗೌಡ್ರ ಗದ್ದಲ ಅಂತ ನಾಟಕ ಮಾಡಿದ್ವಿ ನಾವು. ಆ ನಾಟಕ ಸ್ವಲ್ಪ ಸಕ್ಸಸ್ ಆಗೋಯ್ತು. ಊರಲ್ಲಿ ಯಾರ ಬೈಯಲ್ಲಿ ನೋಡಿದ್ರು ಜನಾರ್ದನ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಪ್ರಖ್ಯಾತವಾಗೋಯ್ತು. ಆವಾಗ ನನಗೆ ಈ ಟೂರಿನ್ ಟ್ಯಾಕ್ಸಿನಲ್ಲಿ ಹೋಗ್ತಾ ಇದ್ನಲ್ಲ, ಸಿನಿಮಾಗಳು ನೋಡ್ತಾ ಇದ್ನಲ್ಲ, ನಾನು ಯಾಕೆ ಕಲಾಕಾರನಾಗಬಾರ್ದು, ನಾನು ಯಾಕೆ ಆರ್ಟಿಸ್ಟ್ ಆಗಬಾರ್ದು ಅನ್ನೋ ಒಂದು ಆಸೆ ಎಲ್ಲೋ ಮನಸ್ಸಲ್ಲಿ ಬಂತು. ಏನು ಮಾಡೋಕ್ಕಾಗುತ್ತೆ, ಬಡತನ ಯಾರು ತೊಗೊಂಡು ನಮ್ಮ ಸೇರಿಸ್ತಾರೆ, ಏನಾರು ಹಣ ಇದೆಯಾ ತೊಗೊಂಡು ಸೇರ್ಸೋಕ್ಕೆ ಇಲ್ಲ. ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಈ ನಾಟಕ ಮಾಡ್ತಾಯಿದ್ನಲ್ಲ, ಈ ನಾಟಕದಲ್ಲೇ ನಮ್ಮದು ಚಟ ತೀರ್ಸ್ಕೊಂಡ್ಬಿಡ್ತಾಯಿದ್ವಿ. ಒಂದು ದಿವಸ ಏನಾಯಿತು, ಆ ಊರಿಗೆ ಒಂದು ನಾಟಕ ಕಂಪ್ನಿ ಬಂತು, ಸಿದ್ದೇಶ್ವರ ನಾಟ್ಯ ಸಂಘ ಅಂಥೇಳಿ. ಆ ಊರಿಗೆ ಬಂದಾಗ ಲಾಸ್ ಆಯಿತು, ಅವರಿಗೆ ಕಲೆಕ್ಷನ್ ಆಗಲಿಲ್ಲ. ಅವಾಗ ಏನು ಮಾಡಿದ್ರು, ಊರಿನ ಜನ ಸೇರಿ ನಮ್ಮ ಊರಲ್ಲಿ ಒಬ್ಬ ಜನಾರ್ದನ ಅಂತಿದ್ದಾನೆ, ಅವನ್ನ ಹಾಕ್ಕೊಂಡು ಒಂದು ನಾಟಕ ಮಾಡಿ ಕಲೆಕ್ಷನ್ ಆಗುತ್ತೆ, ಅವರೇ ಆಡಿದ ನಾಟಕ ಒಂದು ಗೌಡ್ರ ಗದ್ದಲ ಅಂತಿದೆ ಅಂತ ಹೇಳಿದ್ರು. ಅವ್ರನ್ನ ಹಾಕ್ಕೊಂಡು ಮಾಡಿ ಕಲೆಕ್ಷನ್ ಆಗುತ್ತೆ ನಿಮಗೆ ಅಂತ ಹೇಳಿದ್ರು. ಸರಿ, ನಾನು ಬ್ಯಾಂಕಲ್ಲಿದ್ದೆ. ಬಂದರು ಪ್ರೊಪೇಟ್ರು, ನಿಮ್ಮನ್ನು ಏನು ನಾಟಕ ಒಂದು ಅಯ್ಯೋ ನಾವೇನೋ ಚಟಕ್ಕೋಸ್ಕರ ನಾಟಕ ಆಡ್ತೀವಿ, ನಿಮ್ಮ ಕಂಪ್ನಿಗಳೆಲ್ಲ ನಾಟಕ ಆಡೋಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ಇಲ್ಲ ಸರ್, ಭಾಳ ಲಾಸ್ ಆಗಿದೆ, ಏನೋ ಊರಿನ ಜನ ಎಲ್ಲ ಹೇಳ್ತಾ ಇದ್ದಾರೆ ನಿಮ್ಮ ಹೆಸರು, ದಯವಿಟ್ಟು ಮಾಡಿಕೊಡಿ ಸರ್, ಮುಂದಿನ ಊರಿಗೆ ಹೋಗೋಕೆ ಅನುಕೂಲ ಮಾಡಿಕೊಡಿ ಸರ್ ನಮಗೆ. ಸರಿ ಹಂಗೂ ಹಿಂಗೂ ಒಪ್ಪ, ಯಾಕಂದರೆ ನಾವು ಮಾಡೋ ಅಮೆಚೂರು, ಅವ್ರ ಕಂಪ್ನಿಗೂ ನಮಗೂ ಭಾಳ ವ್ಯತ್ಯಾಸ. ಇಲ್ಲ ಸರ್ ಮಾಡಿಕೊಡಿ ಹೆಂಗಿದ್ರು. ಸರಿಯಪ್ಪ ಅಂಥೇಳಿ ಒಪ್ಕೊಂಡೆ. ದಿನಕ್ಕೆ 1 ಶೋ, ಯಾಕಂದರೆ ಸಣ್ಣ ಊರಲ್ಲ ಅವಾಗ. 10 ಗಂಟೆಗೆ ಶೋ, ರಾತ್ರಿ 10 ಗಂಟೆಗೆ ಶೋ. ಅದೇನು ಊರಿನ ಜನ ನನ್ನ ಮೇಲೆ ಅಭಿಮಾನನೋ ಏನೋ ಗೊತ್ತಿಲ್ಲ, ಹೌಸ್ಫುಲ್ ಆಗೋಯ್ತು. ಥಿಯೇಟ್ರ್ ಹೌಸ್ಫುಲ್ ಆಗೋಯ್ತು. 4 ದಿವಸ ಮಾಡಿದೆ ನಾನು. 4 ದಿವಸದ ಹಳ್ಳಿಯಿಂದ ಜನ ಗಾಡಿ ಕಟ್ಕೊಂಬರೋಕ್ಕಾಗ್ಬಿಟ್ರು, ಗೌಡ್ರ ಗದ್ದಲ ನಾಟಕ. ಆ ಟೈಮಿಗೆ ಜಯಮ್ಮ, ನಮ್ಮ ಕುಳ್ಳಿ ಜಯಮ್ಮ ಅವರು ನಾಟಕ ಕಂಪ್ನಿಲಿದ್ದರು. ಆವಾಗ ಸ್ವಲ್ಪ ಹೆಸರುವಾಸಿ ಇತ್ತು ಅವ್ರಿಗೆ. ಗೌಡ್ರ ಗದ್ದಲದಲ್ಲಿ ಮಧುರ ಅಂತ ಒಂದು ಪಾತ್ರ ಇದೆ, ಆ ಪಾತ್ರ ಮಾಡೋ ಫೇಮಸ್ ಅವರು. ಅವ್ರನ್ನ ಕರೆಸಿದ್ರು, ಅವ್ರ ಜೊತೆ 4 ದಿವಸ ಡೇಟ್ ಕೊಟ್ಟಿದ್ರು ಅವರು. ಆ 4 ದಿವಸ ಫುಲ್ಲು ಕಲೆಕ್ಷನ್, ಹೌಸ್ಫುಲ್ ಕಲೆಕ್ಷನ್ ಆಗೋಯ್ತು. ಹೌಸ್ಫುಲ್ ಕಲೆಕ್ಷನ್ ಅವರಿಗೆ ಮುಂದೆ ಹೋಗೋಕ್ಕೆ ದಾರಿ ಆಯಿತು. ಕ್ಯಾಂಪ್ ಕ್ಲೋಸ್ ಮಾಡಿಕೊಂಡು ಹೊರಟೋಕೆ ಶುರು ಮಾಡಿದ್ರು. ಇದೇನಾಯಿತು, ಆ ನಾಟಕ ಕಂಪ್ನಿಲಿ ಮಾಡಿದ್ನಲ್ಲ, ಎಲ್ಲ ನಾಟಕ ಕಂಪ್ನಿಗೆ ಹರಡ್ಬಿಡ್ತು ವಿಷಯ. ಆ ನಾಟಕ ಕಂಪ್ನಿಯವ್ರು ಹೇಳ್ಬಿಟ್ರು, ಗೌಡ್ರಿಗೆಲ್ಲ ನಾಟಕ ಜನಾರ್ದನ ಹಾಕ್ಕೊಂಡು ಮಾಡಿದ್ವಿ, 4 ದಿವಸ ಫುಲ್ ಕಲೆಕ್ಷನ್ ಅಪ್ಪ, ನಮಗೆ ಏನೂ ತೊಂದರೆ ಆಗಲಿಲ್ಲ ಅಂತ. ಇದು ಹಂಗೆ ಪ್ರಚಾರ ಆಗಿ ನಾಟಕ ಕಂಪ್ನಿಯವರು ನನ್ನ ಕರೆಯೋಕ್ಕೆ ಶುರು ಮಾಡಿದ್ರು. ಸರ್ ನಮಗೊಂದು 4 ದಿವಸ ಮಾಡಿಕೊಡಿ ಸರ್, ನಮಗೊಂದು 4 ದಿವಸ ಮಾಡಿಕೊಡಿ, ನಮಗೊಂದು 4 ದಿವಸ ಮಾಡಿಕೊಡಿ ಅಂತ. ಯಾವಾಗ ಇದು ಹಿಂಗೆ ಶುರು ಆಯಿತೋ, ಬ್ಯಾಂಕಿಗೆ ಹೋಗೋದು ಕಮ್ಮಿ ಮಾಡಿಬಿಟ್ಟೆ. ವಾರಕ್ಕೆ 3 ದಿವಸ 4 ದಿವಸ ಹಿಂಗೆ ಕೊಡೋಕ್ಕೆ ಶುರು ಮಾಡಿಬಿಟ್ಟೆ. ಅಲ್ಲಿ ಏನಾಯಿತು, ಪ್ರಚಾರ ಜಾಸ್ತಿ ಆಯಿತು. ಎಲ್ಲಿ, ವೃತ್ತಿ ನಾಟಕ ಕಂಪನಿಗಳಲ್ಲಿ ಪ್ರಚಾರ ಜಾಸ್ತಿ ಆಯಿತು. ಈ ಪ್ರಚಾರ ನಾಟಕ ಆದಾಗ ನನಗೆ ಇನ್ನೂ ಸ್ವಲ್ಪ ಆಸೆ ಆಯಿತು. ಯಾಕೆ ನಾವು ಸಿನಿಮಾದಲ್ಲಿ ಮಾಡಬಾರ್ದು ಅನ್ನೋದು ಹುಚ್ಚು. ಆದರೂ ಇದು ಬಿಟ್ಟಿರಲಿಲ್ಲ, ಮಲ್ಲಿಕಾರ್ಜುನ ಟೂರಿನ್ ಟ್ಯಾಕ್ಸಿ ಹೋಗೋದು ಬಿಟ್ಟಿರಲಿಲ್ಲ. ರಾತ್ರಿ ಹೊತ್ತು ಏನು ಕೆಲಸ, ನಾಟಕ 5 ದಿವಸ ನಾಟಕ ಆಗುತ್ತೆ, ಬೇರೆ ದಿವಸ ಮಾಮೂಲಿ ಹೋಗ್ತಾಯಿದ್ದೆ. ಅದರಲ್ಲೂ ರಾಜ್ಕುಮಾರ್ ಪಿಕ್ಚರ್ ಬಂತು ಅಂದರೆ ಪಬ್ಲಿಸಿಟಿ ನಾನೇ ಹೋಗ್ತಾಯಿದ್ದೆ ಮೈಕಲ್ಲಿ. ರಾಜ್ಕುಮಾರ್ ಚಿತ್ರ ಹಿಂದೆ ನೋಡಿ ಮುಂದೆಂದು ನೋಡದೇ ಇರೋಂಥ ಚಿತ್ರ, ಕನ್ನಡ ಚಿತ್ರ, ನಟ ಸಾರ್ವಭೌಮ ರಾಜ್ಕುಮಾರ್ ನಡೆಸಿರೋ ಚಿತ್ರ, ಈ ದಿನ ಬಂದು ನೋಡಿ ಅಂತ ಅನೌನ್ಸ್ಮೆಂಟ್ ಜಟ್ಕಾ ಗಾಡೀಲಿ ನಾನೇ 2 ಪೋಸ್ಟರ್ ಕಟ್ಕೊಂಡು ಇದೆಲ್ಲ ಮಾಡ್ತಾಯಿದ್ದೆ. ಅಂದರೆ ಅಷ್ಟು ಅಭಿಮಾನ ನಮಗೆ ರಾಜ್ಕುಮಾರ್ ಅಂದರೆ. ರಾಜ್ಕುಮಾರ್ ಪಿಕ್ಚರ್ ನೋಡ್ಬೇಕಾದ್ರೆ ಹೊಳಲ್ಕೆರೆಯಿಂದ ಚಿತ್ರದುರ್ಗಕ್ಕೆ 30 ಕಿಲೋಮೀಟ್ರ್ ಸೈಕಲಲ್ಲಿ ಹೋಗ್ತಾಯಿದ್ವಿ. 30 ಕಿಲೋಮೀಟ್ರ್ ಸೈಕಲಲ್ಲಿ ಹೋಗ್ತಾಯಿದ್ವಿ ರಾಜ್ಕುಮಾರ್ ಪಿಕ್ಚರ್ ನೋಡೋಕ್ಕೆ. ಹಣ್ಣೆಲೆ ಚಿಗುರಿದಾಗ ಇವೆಲ್ಲ ರಿಲೀಸ್ ಆದಾಗ, ಹೃದಯ ಸಂಗಮ ಇವೆಲ್ಲ ರಿಲೀಸ್ ಆದಾಗ ರಾಜ್ಕುಮಾರ್ ಪಿಕ್ಚರು ಫಸ್ಟ್ ನೋಡಬೇಕು ಅಂತ ರಾತ್ರಿ 7 ಗಂಟೆಗೆ ಹೊರಟು ಸೆಕೆಂಡ್ ಶೋಗೆ ಹೋಗ್ತಾಯಿದ್ವಿ. ಸೆಕೆಂಡ್ ಶೋ ಮುಗಿಸ್ಕೊಂಡು 1 ಗಂಟೆಗೆ ಹೊರಟು ಬರ್ತಾಯಿದ್ವಿ. ಅಲ್ಲಿಂದ ಮಧ್ಯದಲ್ಲಿ ಕರಡಿ ಕಾಟ, ಅಲ್ಲೊಂದು ಕಣಿವೆ ಅಂತಿದೆ ಬರ್ಬೇಕಾದ್ರೆ ಊರಲ್ಲಿ, ಅಲ್ಲಿ ಕರಡಿಗಳ ಕಾಟ ಜಾಸ್ತಿ. ನಾವು 4-5 ಜನ ಹುಡುಗರು ಸೈಕಲ್ ಬರ್ತಾಯಿದ್ರೆ ಕರಡಿ ಮಧ್ಯದಲ್ಲಿ ರಸ್ತೆ ಮಧ್ಯದಲ್ಲಿ ಕುಂತಿರೋದು, ತನ್ನ ಮಕ್ಕಳ ಜೊತೆನೋ 4-5 ಜನ ಸೇರಿಕೊಂಡು ಗುಂಪು ಕಟ್ಕೊಂಡು. ನಮಗೆ ಹೆದರಿಕೆ, ಏನು ಮಾಡೋದು, ಅಷ್ಟು ದೂರ ಸಿಗ್ಬಿಟ್ಟು ಅಲ್ಲಿ ಎಲ್ಲ ಇದು ತೆಂಗಿನ ಗರಿ ಏನೋ ಬಿದ್ದಿದ್ರೆ
ಅದಕ್ಕೆ ಬೆಂಕಿ ಹಚ್ಚಿಸ್ಕೊಂಡು ಕೂಕ್ಕೊಂಡು ಬರೋದು, ಹೋ ಅಂತ ಕೂಕ್ಕೊಂಬಂದರೆ ಹೊಡೋಗ್ಬಿಡೋವು. ಹೀಗೆ ಅಭಿಮಾನಿ ಆಗ್ಬಿಟ್ರು ರಾಜ್ಕುಮಾರ್ಗೆ. ಇನ್ನೂ ಜಾಸ್ತಿ ಆಗುತ್ತೆ ನನಗಿದು. ಏನಾದ್ರು ಮಾಡೋ ಪ್ರಯತ್ನ ಮಾಡೋಕ್ಕೆ ಸಿನಿಮಾ ನಟ ಆಗಬೇಕಲ್ಲ ಅಂತ ಭಾಳ ಇದಾಯಿತು. ಅಷ್ಟರಲ್ಲಿ ನಮ್ಮ ಸ್ವಲ್ಪ ಕೈಯಲ್ಲಿ ದುಡ್ಡಿತ್ತು, ಸಂಬಳ ಬರೋದ್ರಿಂದ ಸ್ವಲ್ಪ ಈ ಗುಡಿಸಲು ಮನೆಯಿಂದ ಹಂಚಿನ ಮನೆಗೆ ಬಂದ್ವಿ. ಹೆಂಚು ಅಂದರೆ ಈ ಕಾಡಂಚು ಅಂತಿತ್ತಲ್ಲ ಮೊದಲು, ಹಿಂಗಿರುತ್ತಲ್ಲ, ಆ ಹೆಂಚಿನ ಮನೆಗೆ ಬಂದ್ವಿ. ಯಾವಾಗ ಬ್ಯಾಂಕ್ನಲ್ಲಿ ಸೇರಿದ ಮೇಲೆ ಈ ನಾಟಕದಲ್ಲಿ ಪಾಠ ಮಾಡಿದಾಗ ಎಷ್ಟು ಕೊಡ್ತಾಯಿದ್ರು? ಒಂದು ಶೋಗೆ 100 ರೂಪಾಯಿ ಕೊಡ್ತಾಯಿದ್ರು. ಸಂಬಳ 50 ರೂಪಾಯಿ ತಿಂಗಳಿಗೆ, ಇದು ದಿನಕ್ಕೆ 100 ರೂಪಾಯಿ ಕೊಡೋರು. ಏನೋ ಸ್ವಲ್ಪ ಬರ್ತಾ ಇದೆಯಲ್ಲ ಅಂತೇಳಿ ಸ್ವಲ್ಪ ಆ ಕಡೆ ಜಾಸ್ತಿ ಮನಸ್ಸು ಕೊಟ್ಟೆ. ಬ್ಯಾಂಕಿಗೆ ಸ್ವಲ್ಪ ರಜೆಗಳು ಹೋಗೋದು, ಮೆಡಿಕಲ್ ಸರ್ಟಿಫಿಕೇಟ್ ಕೊಡೋದು, ಈ ಥರ ಮಾಡ್ಕೊಂಡು ಮಾಡ್ತಾಯಿದ್ದೆ. ಕೊನೆಗೆ ಒಂದು ದಿವಸ ಏನಾಯಿತು, ಈ ಚಿತ್ರರಂಗದಲ್ಲಿ ಪಾಠ ಮಾಡಬೇಕಲ್ಲ, ಏನು ಮಾಡಬೇಕು ನಾನು ಅನ್ನೋದು ಭಾಳ ಚಿಂತೆ ಆಯಿತು. ನಾನು ಒಂದು ಕಂಪ್ನೀಲಿ ಪಾಠ ಮಾಡ್ತಾಯಿದ್ದೆ ನಾಟಕ. ಧೀರೇಂದ್ರ ಗೋಪಾಲ್ ಅವರು ಆ ನಾಟಕ ನೋಡೋಕೆ ಬಂದರು. ಅಂದರೆ ಮಾರನೇ ದಿವಸ ಅವ್ರ ನಾಟಕ ಆ ಕಂಪ್ನೀಲಿ, ನಂದು ಲಾಸ್ಟ್ ಡೇ. ಅವ್ರು ಬಂದು ನಾಟಕ ನೋಡಿದ್ರು. ಏನಯ್ಯ ಇಷ್ಟು ಚೆನ್ನಾಗಿ ಮಾಡ್ತಾಯಿದ್ಯಾ ನೀನು, ನೀವೆಲ್ಲ ಚಿತ್ರರಂಗ ಬರಬೇಕಯ್ಯ ಅಂದರು. ಅಯ್ಯ ನಮ್ಮನ್ನು ಯಾರು ಕೇಳ್ತಾರೆ ಸರ್, ಇಲ್ಲೇ ಯಾರು ಕೇಳಲ್ಲ, ನಾವೆಲ್ಲಿ ಆಗಲ್ಲ ಬೇಡ ಸರ್. ಇಲ್ಲ ಒಂದು ಸರಿ ಬೆಂಗಳೂರಿಗೆ ಬಂದರೆ ಒಂದು ಸಲ ನೋಡಯ್ಯ ಅಂದರು. ಸರಿ, ಹಿಂಗೆ ದಿವಸ ಕಳೀತು. ನಾಟಕ ಕಂಪ್ನಿ, ಬ್ಯಾಂಕ್ ಅಂತೆ ಇದೆಲ್ಲ, ಇಲ್ಲಿ ಮನೆಯಲ್ಲಿ ಅಬ್ಜೆಕ್ಷನ್ ಸ್ಟಾರ್ಟ್ ಆಯಿತು. ಸರಿ, ಆ ಬ್ಯಾಂಕಿಗೆ ಹೋಗ್ದಲ್ಲಿ ನೀನು ಮಾಡ್ತಾ ಇದೆಯಾ, ಅಲ್ಲಿ ಹೋಗ್ತೀಯಾ, ಬಣ್ಣ ಹಚ್ಕೊಂಡು ಕುಣಿತೀಯ. ಆಗ ಆ ಟೈಮ್ನಲ್ಲಿ ಬಣ್ಣ ಹಚ್ಕೊಂಡು ಕುಣಿತಾ ಇದ್ದಾರೆ ಒಂಥರ ನಿಷ್ಕೃಷ್ಟ ಜನಗಳಲ್ಲಿ. ಬಣ್ಣ ಹಚ್ಕೊಂಡು ಕುಣಿತಾನಲ್ಲೇ ಅವ್ನ ಕಂಪ್ನಿಯಾಗೆ, ಈ ಥರ. ನಮ್ಮ ಮನೇಲಿ ಗಲಾಟೆ ಜಾಸ್ತಿ ಆಯಿತು, ತಂದೆ ತಾಯಿಗಳದು. ಸರಿಯಾಗಿ ಕೆಲಸಕ್ಕೆ ಹೋಗಲ್ಲ ಅಂತೀಯ, ಏನೋ ನಾಟಕ ಕಂಪ್ನಿ ಇಟ್ಕೊಂಡು ಕೂತ್ಕೊಂಡಿದ್ಯಾ, ಹಾಗೆ ಹೀಗೆ ಅಂದರು. ಆದರೂ ಬಿಡಲಿಲ್ಲ. ಸರಿ, ಯಾವತ್ತೋ ಒಂದು ಟೈಮು ಬೆಂಗಳೂರಿಗೆ ಬಂದೆ ನಾನು, ಯಾವುದೋ ಕೆಲಸಕ್ಕೋಸ್ಕರ ಬೆಂಗಳೂರಿಗೆ ಬಂದೆ. ಬೆಂಗಳೂರು ಬಂದಾಗ ಜ್ಞಾಪಕ ಬಂತು, ಅರೆ ಧೀರೇಂದ್ರ ಗೋಪಾಲ್ ಬಂದಿದ್ದು ಹೇಳಿದ್ರಲ್ಲ ನನಗೆ ಅಂತೇಳಿ. ಅವ್ರದ್ದು ಜನಾರ್ದನ ಲಾಡ್ಜ್ ಅಂತಿತ್ತು, ಗಾಂಧಿನಗರದಲ್ಲಿದೆ, ಅಲ್ಲಿ ರೂಮಲ್ಲಿ ಇರೋರು. ಹೋಗಿ ಭೇಟಿಯಾದ ತಕ್ಷಣ ಅವ್ರ ರೂಮಲ್ಲಿ ಎಲ್ಲ ಮುಗಿಸ್ಕೊಂಡು ಬಾ ನನ್ನ ಜೊತೆ. ಅವಾಗ ಆಸ ಸಿಂಹ ಶೂಟಿಂಗ್, ಜೋಸೆಮನ್ ಇವರು ಪಾಠ ಮಾಡ್ತಾಯಿದ್ರು. ಇವರು ವಿಷ್ಣುವರ್ಧನ್, ವಜ್ರಮುನಿಯವರು ಮತ್ತು ಕುಣಿಗಲ್ ನಾಗಭೂಷಣ್. ಸರಿ, ನನ್ನನ್ನು ಕರ್ಕೊಂಡೋಗಿ ಡೈರೆಕ್ಟರ್ ಪರಿಚಯ ಮಾಡಿಸಿದ್ರು ಜೋಸೆಮನ್ನಿಗೆ. ಆಮೇಲೆ ಕುಣಿಗಲ್ ನಾಗಭೂಷಣ್ ಸಾಹಿತ್ಯ ಬರೀತಾರಲ್ಲ, ಅವ್ರಿಗೆ ಪರಿಚಯ ಮಾಡಿಸಿದ್ರು. ಆಗ ಊರಿಗೆ ಉಪಕಾರಿ ಅಂತಕ್ಕಂಥ ಚಿತ್ರಕಥೆ ನಡೀತಾ ಇರ್ಬೇಕಾದ್ರೆ ನಾನು ಯಾವ ಪರಿಚಯ ಮಾಡಿದ್ರು ನನಗೆ ಅದನ್ನು ಪಾತ್ರ ಕೊಟ್ಟರು. ಏನು ಪಾರ್ಟು? ವಜ್ರಮುನಿಯ 4 ಜನ ಬಾಡಿ ಗಾರ್ಡಲ್ಲಿ ನಾನು ಒಬ್ಬ. ಅವಾಗ ಸ್ವಲ್ಪ ಭಾಳ ದಪ್ಪ ಇದ್ದೆ. ಹಾಕಿ ಪಾರ್ಟ್ ಕೊಟ್ಟರು. ಅದು ಶೂಟಿಂಗ್ ಸ್ಟಾರ್ಟ್ ಆಗಿದ್ದು ಶಿವಗಂಗೆಯಲ್ಲಿ, ಅಲ್ಲೇ ಹಾಲ್ಟು. ಅಲ್ಲೊಂದು ದೊಡ್ಡ ಮನೆ ನೋಡ್ಬಿಟ್ಟಿದ್ರು. ಮೇನ್ ಆರ್ಟಿಸ್ಟ್ ಮಾತ್ರ ಅಪ್ ಆ್ಯಂಡ್ ಡೌನು, ನಮ್ಮಂಥವ್ರನ್ನೆಲ್ಲ ಅಲ್ಲೇ ಹಾಲ್ಟ್ ಮಾಡಿದ್ರು. ಲಾಕ್ಡೌನ್ ಮಾಡಿಬಿಟ್ಟಿದ್ರು. ಸರಿ, ಅವತ್ತು ಫಸ್ಟ್ ಡೇ ಶೂಟಿಂಗ್ ಸ್ಟಾರ್ಟು. ಅದೇ ನನ್ನ ಜೀವನದಲ್ಲಿ ಫಸ್ಟ್ ಕ್ಯಾಮ್ರಾ ಎದುರಿಸ್ತಾ ಇರೋದು. ಆವಾಗ ಕುಣಿಗಲ್ ನಾಗಭೂಷಣ್ ಕರೆದು ಡೈಲಾಗ್ ಕೊಟ್ಟರು. ನೋಡಪ್ಪ, ಈ ಡೈಲಾಗ್ ಮಾತಾಡ್ಬೇಕು ನೀನು ಅಂತ. ಪಾರ್ಟ್ ಗಟ್ ಮಾಡ್ಕೊಂಡೆ. ಜೋಸೆಮನ್ ಡೈರೆಕ್ಟ್ ಹೇಳಿದರು, ನೋಡಪ್ಪ ವಿಷ್ಣುವರ್ಧನ್ ಸರ್ ಕಾಂಬಿನೇಷನ್ನು. ಮತ್ತು ಆವಾಗ ವಿಷ್ಣು ಹೆಸರು ತೊಗೊಂಡಿದ್ರು, ನಾಗರಾವು ಅದು ಇದೆಲ್ಲ ಮಾಡಿ ಒಳ್ಳೆ ಹೆಸರಿತ್ತು ಅವ್ರಿಗೆ ಅವಾಗ. ಸರಿ, ವಿಷ್ಣುವರ್ಧನಪ್ಪ ಫಸ್ಟ್ ಟೇಕು, ಮತ್ತು ಎಲ್ಲ ಟೇಕ್ ಜಾಸ್ತಿ ಮಾಡಿದ್ರೆ ಬೇಜಾರಾಗ್ಬಿಡ್ತಾರೆ ಅವರು. ನೀನು ಒಂದೇ ಟೇಕಲ್ಲಿ ಮಾಡಿದ್ರೆ ಇಲ್ಲಿ ಇರ್ತೀಯ, ಮಾಡಲಿಲ್ಲ ಅಂದರೆ ಸೀದಾ ಊರಿಗೆ ಹೋಗ್ಬಿಡು ಅಂದರು. ನಮಗೆ ಅಂತೇಳಿ ಆಮೇಲೆ, ಯಾಕೆಂದರೆ ನನಗೆ ಆವಾಗ ಈ ನಾಟಕದಲ್ಲಿ ಅಭಿನಯ ಮಾಡಿ ನನಗೆ ಡೈಲಾಗ್ ಡೆಲಿವರಿ ನಮಗೆ ಚೆನ್ನಾಗಿತ್ತು ಆವಾಗ. ಯಾಕೆ ನಾಟಕ ಕಂಪ್ನೀಲಿ ಡೈಲಾಗ್ ಮೇನು ನಾಟಕದ ಕಂಪ್ನೀಲಿ ಪಾರ್ಟ್ ಮಾಡಿದವರು ಯಾವ ಚಿತ್ರರಂಗದಲ್ಲದ ಫೇಮಸ್ಸು, ಅದಕ್ಕೆ ರಾಜ್ಕುಮಾರೇ ಕಾರಣ. ಅವರೇ ರಾಜ್ಕುಮಾರ್, ನರಸಿಂಹರಾಜು, ಬಾಲಕೃಷ್ಣ ಇವರೆಲ್ಲ ನಾಟಕ ಕಂಪ್ನೀಲಿ ಇದ್ದವರೇ ಅವರು. ಸರಿ, ನನಗೆ ಹೆದರಿಕೆ ಶುರುವಾಗೋಯ್ತು. ಫಸ್ಟ್ ಡೇನೇ ಹಿಂಗೆ ಹೇಳ್ಬಿಟ್ರಲ್ಲ ಡೈರೆಕ್ಟ್ರು. ಅಕಸ್ಮಾತ್ ಏನಾದ್ರು 2ನೇ ಟೇಕು 3ನೇ ಟೇಕ್ ಆಗ್ಬಿಟ್ರೆ ಎಲ್ಲಿ ಹೋಗೋದು, ನಾನು ಮತ್ತು ವಾಪಸ್ ಊರಿಗೆ ಹೋಗ್ಬೇಕಲ್ಲ ಅಂತ ಹೇಳಿದೆ. ಕೊನೆಗೆ ಡೈಲಾಗ್ 3 ಲೈನ್ ಇತ್ತು, ಗಟ್ ಮಾಡ್ಕೊಂಡೆ. ಚೆನ್ನಾಗಿ ಗಟ್ ಮಾಡಿಕೊಂಡು ವಿಷ್ಣುವರ್ಧನ್ ಬಂದರು. ಅದೇನೆಂದರೆ, ಊರೊಳಗೆ ಬರಬೇಕಾದ್ರೆ ವಿಷ್ಣುವರ್ಧನ ತಡೆಯೋದು. ನಮ್ಮ ಊರೊಳಗೆ ಯಾವುದೊಂದು ನೊಣ ಬರಬೇಕಾದ್ರೂ ಗೌಡ್ರ ಅಪ್ಪಣೆ ತೊಗೊಂಬರ್ಬೇಕು. ಗೌಡ್ರು ಅಪ್ಪಣೆ ಇಲ್ಲದೆ ಯಾರು ಊರೊಳಗೆ ಕಾಲಿಡೋಂಗಿಲ್ಲ. ಇದು ಡೈಲಾಗು. ಇದು ಆಯಿತು. ಒಂದೇ ಟೇಕಿಗೆ ಓಕೆ ಆಗೋಯ್ತು. ಓಕೆ ಆದ ತಕ್ಷಣ ವಿಷ್ಣುವರ್ಧನ್ ಅವರು, ಯಾರು ಇವರು ಅಂತ. ಸರ್, ಹಿಂಗೆ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ್ದಾರೆ, ಮತ್ತು ನಾಟಕ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದಾರೆ. ಇದೇನಪ್ಪ, ಅಲ್ಲಿ ನನ್ನ ಚಿತ್ರರಂಗದ ಜೀವನ ಸ್ಟಾರ್ಟ್ ಆಯಿತು. ಯಾವಾಗ ಇಲ್ಲಿ ಸಕ್ಸಸ್ ಆಯಿತು, ಜೋಸೆಮನ್ನು, ಧೀರೇಂದ್ರ ಗೋಪಾಲು, ಕುಣಿಗಲ್ ನಾಗಭೂಷಣ್ ಇರತಕ್ಕಂಥ ಪ್ರತಿಯೊಂದು ಚಿತ್ರದಲ್ಲೂ ನನಗೊಂದು ಪಾತ್ರ ಗ್ಯಾರಂಟಿ ಆಯಿತು. ಏನಾದ್ರು ಒಂದು ಸೀನ್ ಇದ್ರೂ ಬರೆದು ಬಿಡೋರು ಕುಣಿಗಲ್ ನಾಗಭೂಷಣ್. ಯಾವುದೇ ಒಂದು ಸೀನ್ ಇದು ಜನಾರ್ದನ ಅಂತ. ಈ ರೀತಿಯಾಗಿ ನನಗೆ ಪಾತ್ರಗಳು ಸಿಕ್ಕು. ಏನಾಯಿತು, ಇಲ್ಲಿ ಬ್ಯಾಂಕ್ನಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯ್ತು. ಏನು ಮಾಡೋದು ಅಂದರೆ, ಹಂಗೂ ಸಹ ಒಳಲಿಕೆರಲ್ಲಿ ಇದ್ಕೊಂಡೇ ರಜೆ ಹಾಕ್ಬಿಟ್ಟು
ಬೆಂಗಳೂರಿಗೆ ಬಂದು 100 ಪಿಕ್ಚರ್ ಮಾಡಿದೆ. ಜಾಬಲ್ಲಿ ಇತ್ಕೊಂಡೆ ಲೆಕ್ಕ ಹಾಕಿ ಆವಾಗ ಬ್ಯಾಂಕಿಗೆ ನಾನು ಎಷ್ಟು ಹೋಗಿರ್ಬೋದು ಅಂತ ಹಾಗೆ ಓಡಾಡಿಕೊಂಡು ಪಾಠ ಮಾಡಿದೆ. ಏನಾಗ್ಬಿಡೋದು ಕೆಲವು ಸಾರಿ ಅಂದರೆ ಬರ್ತಿದ್ನಲ್ಲ ಆ ಶೂಟಿಂಗ್ ಡೇಟು ಪೋಸ್ಟ್ಪೋನ್ ಆಗ್ಬಿಡೋದು. ಏನು ಮಾಡೋದು, ಎಲ್ಲಿ ಹೋಗೋದು, ಸೀದಾ ಇರೋದು ಗಿರಿಧನ್ ಗೋಪಾಲ್ ಮನೆ ರೂಮು ಜನರಲ್ ಲಾಡ್ಜು, ಅಲ್ಲೋಗಿ ಇದ್ಬಿಡ್ತಿದ್ದೆ. ಅವರು ಇರ್ತಿದ್ದಲ್ಲ ಪಾತ್ರ ಮಾಡ್ತಾಯಿದ್ರಲ್ಲ ಅವ್ರ ಜೊತೆ ಇದ್ಬಿಡ್ತಿದ್ದೆ. ಹೀಗೆ ಮಾಡಿ 100 ಪಿಕ್ಚರ್ಗಳು ಮಾಡಿದೆ ಸರ್. ಡಾಕ್ಟ್ರ್ ಅಂತೆ, ಲಾಯರ್ ಅಂತೆ, ಸಬ್ ಇನ್ಸ್ಪೆಕ್ಟರ್ ಅಂತೆ, ಜಡ್ಜ್ ಅಂತೆ, ಎಲ್ಲ ಥರದ ಪಾರ್ಟ್ನು 100 ಪಿಕ್ಚರ್ ಮಾಡಿಬಿಟ್ಟೆ. ಏನು ಒಂದೊಂದು ಸೀನು, ಒಂದು ಸೀನು ಅಥವಾ 2 ಸೀನು ಅಷ್ಟೇ, ಅದ್ರ ಮೇಲೆ ಮಾಡ್ತಿರಲಿಲ್ಲ, ಕಂಟಿನ್ಯೂಟಿ ಇರಲಿಲ್ಲ. ಹೀಗೆ ಆಯಿತು. ಅಷ್ಟೊತ್ತಿಗೆ ನಮ್ಮ ತಂದೆ ತೀರ್ಕೊಂಡ್ರು. ನಮ್ಮ ತಂದೆ ತೀರ್ಕೊಂಡಾಗ ನನಗೆ ಸ್ವಲ್ಪ ಬಲವಂತ ಕಮ್ಮಿ ಆಯ್ತಲ್ಲ, ಎಲ್ಲ ತಂದೆ ಬೈತಾಯಿದ್ರು ಯಾವಾಗಲೂ. ಆವಾಗೇನು ಮಾಡಿದೆ, ನಾನು ಇಲ್ಲಿದ್ದರೆ ಆಗಲ್ಲ ಅಂಥೇಳಿ ಬೆಂಗಳೂರಿಗೆ ಟ್ರಾನ್ಸ್ಫರ್ ತೊಗೊಂಬೋಣ ಅಂಥೇಳಿ ಬೆಂಗಳೂರಿಗೆ ಟ್ರಾನ್ಸ್ಫರ್ ತೊಗೊಂಡೆ. ಅವ್ರಿಗೆ ಓದೋ ಸಾಕಾಗಿತ್ತು, ನಾನು ಬ್ಯಾಂಕ್ನಲ್ಲಿ ನಾನು ಓದೋ ಸಾಕಾಗಿತ್ತು. ತಾವೆಲ್ಲರೂ ಸಹ ಕಲಾ ಮಾಧ್ಯಮ ಯೂಟ್ಯೂಬಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಹರ್ಸ್ಗೇಶು ನಾನು ನಾವೆಲ್ಲ ಜೊತೆ ಈ ಪಾತ್ರಗಳು ಕೇಳೋಕ್ಕೆ ಕೃಷ್ಣನಾಡಿಗೆ ಬಂದು ಕಾಶಿನಾಥ್ ಕರೀತಾರೆ ಅಂದರು. ಆವಾಗ ನನಗೆಲ್ಲೋ ಒಂದು ಆಸೆ, ಓ ಸಿನಿಮಾದು ಇಡ್ಲಿ ವಡೆ ಏನೋ ವಾಸನೆ ಬರ್ತಾ ಇದೆ ನನಗೆ. ಸರಿ ಬೆಂಗಳೂರಿಗೆ ಟ್ರಾನ್ಸ್ಫರ್ ತೊಗೊಂಬಿಟ್ಟೆ 81ರಲ್ಲಿ. ಬೆಂಗಳೂರು ಟ್ರಾನ್ಸ್ಫರ್ ತೊಗೊಂಡು JC ರೋಡ್ ಆ ಬ್ರಾಂಚಲ್ಲಿ ಪೋಸ್ಟ್ಪೋನ್ ಮಾಡಿದ್ರು. ಇಲ್ಲಿ ಇನ್ನೂ ಜಾಸ್ತಿ ಆಯ್ತಂತು. ಹೇಗೆ ಅಂತೀರಾ, ಬೆಳಗ್ಗೆ 7 ಗಂಟೆಗೆ ಮನೆಗೆ ಎದ್ದೊಳೋದು, 10 ಗಂಟೆ ತನಕ ಮೋತಿ ಮಾಲು, ಹೋಟೆಲ್ ಹೈಲ್ಯಾಂಡು, ಈ ಹೋಟ್ಲೆಲ್ಲ ಸುತ್ತರಿಯೋದು. ಎಲ್ಲಿ ಯಾವ ಶೂಟಿಂಗ್ ನಡೀತಾ ಇದ್ದಾವೆ ಏನು ಎತ್ತ. ನಾವು ಡೈರೆಕ್ಟ್ ನಡೀತಿರಲಿಲ್ಲ, ಅಸೋಸಿಯೇಟ್ ಡೈರೆಕ್ಟ್ ನಡೀತಾ ಇದ್ವಿ. ಯಾಕೆಂದರೆ ಸಣ್ಣ ಸಣ್ಣ ಪಾತ್ರ ಅವ್ರಿಗೆ ತಾನೇ ಗೊತ್ತಿರೋದು, ಅವರೇ ಮಾಡೋದು, ಯಾವುದು ಇದೆ ಅಂತ ಹೇಳೋದು. ಪೊಲೀಸು ಅವೆಲ್ಲ ಡೈರೆಕ್ಟ್ರು ತೊಗೊಳ್ತಾ ಇರಲಿಲ್ಲ ಗಮನಕ್ಕೆ. ಸಣ್ಣ ಸಣ್ಣ ಪಾತ್ರಗಳು ಅವರೇ ಮಾಡಿಬಿಟ್ಟಿದ್ರು. ಮತ್ತು ಈ ಪ್ರೊಡಕ್ಷನ್ ಮ್ಯಾನೇಜರ್ ಇವ್ರನ್ನೆಲ್ಲ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ತಾಯಿದ್ವಿ. ಈಗಿರ್ಬೇಕಾದ್ರೆ ಜಗ್ಗೇಶು, ನಾನು, ಆಮೇಲೆ ಕಿಲ್ಲರ್ ವೆಂಕಟೇಶು ನಾವೆಲ್ಲ ಜೊತೆ ಈ ಪಾತ್ರಗಳು ಕೇಳೋಕ್ಕೆ ಆ ಟೈಮ್ನಲ್ಲಿ ಹೋಟೆಲ್ ಹೈಲ್ಯಾಂಡ್ನಲ್ಲಿ ನಾವು ಆದ ತಕ್ಷಣ ಸೇರ್ಕೋತಾ ಇದ್ವಿ. ಯಾವುದಾನ ಒಂದು ಪಿಕ್ಚರ್ ಸ್ಟಾರ್ಟ್ ಆಯಿತು ಅಂದರೆ ನಾವು 3-4 ಜನ ಸೇರ್ಕೋತಾ ಇದ್ವಿ. ನನ್ನ ಹತ್ರನೂ ಬುಲೆಟ್ ಇತ್ತು, ಜಗ್ಗೇಶನ ಹತ್ರನೂ ಬುಲೆಟ್ ಇತ್ತು, ಅಲ್ಲ ಇದು ಜಾವ HD. ಏನು ಮಾಡ್ತಾಯಿದ್ವಿ, ಯಾವುದಾನೋ ಪಿಕ್ಚರ್ ಅನೌನ್ಸ್ ಆಯಿತು ಅಂದ ತಕ್ಷಣ ಹೋಟೆಲ್ ಹೈಲ್ಯಾಂಡಿಗೆ ಬರ್ತಾಯಿದ್ವಿ ನಾವು. ಬಂದು ಜಗ್ಗೇಶು ಮೊದಲು ಹೋಗ್ಬರೋನು, ಹೋಗ್ಬಿಟ್ಟು ಎಲ್ಲ ಕೇಳ್ಕೊಂಬಂದು ನನಗೆ ಕಳಿಸೋನು, ಇಂಥ ರೂಮ್ನಲ್ಲಿ ಡೈರೆಕ್ಟ್ ಇದ್ದಾರೆ ಹೋಗಿ ನೋಡು ಅಂಥೇಳಿ. ಹೀಗೆ ನಮ್ಮದು ಪರಿಚಯ ಬೆಳೀತು. ಜಗ್ಗೇಶ್ ಒದ್ದಾಡ್ತಾಯಿದ್ರು. ಅವರು ನನಗೆ ಸಿಂಗಲ್ ಪಾರ್ಟ್ ಮಾಡ್ತಾಯಿದ್ರು, 1 ಸೀನು 2 ಸೀನು ಮಾಡ್ತಾಯಿದ್ರು. ನಾವೆಲ್ಲ ಜೊತೆ ಆದ್ವಿ. ಜೊತೆಯಾಗಿ ಪಾತ್ರಗಳು ಹುಡುಕಾಟದಲ್ಲಿ ಇದ್ವಿ. ಹಾಗೆ ಹುಡುಕಾಟದಲ್ಲೆಲ್ಲ ಮಾಡ್ತಾಯಿದ್ವಿ, ಎಲ್ಲ ಆಗ್ತಾಯಿತ್ತು. ಆದರೂ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಅವರು ಹೀರೋ ಆಗಬೇಕು ಅಂತ ಆಸೆ ಇತ್ತು. ನಮಗೇನಾದ್ರು ದೊಡ್ಡ ಕ್ಯಾರೆಕ್ಟರ್ ಸಿಕ್ಕರೆ ಸಾಕು, ಏನೋ ಮಾಡೋಣ ಅಂತ ನಾವು ಹುಮ್ಮಸ್ನಲ್ಲಿದ್ವಿ. ಈ ರೀತಿಯಾಗಿ ಬೆಂಗಳೂರಿಗೆ ಬಂದಮೇಲೆ 200 ಪಿಕ್ಚರ್ ಆಗೋಯ್ತು ಸರ್. ಬೇರೆ ಈ ಥರದ್ದೇ ಪಿಕ್ಚರ್ ಆಗೋಯ್ತು. 80, 81, 82, 83, 84, 85 ಹಿಂಗೆ ಆಗೋಯ್ತು. ಬಂದೇ ಹೋದೆ, 1 ಸೀನ್ ಮಾಡು, 2 ಸೀನ್ ಮಾಡು, ಹೋದೆ. ಹುಡುಕಾಟ ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ಹುಡುಕಾಟ. 10 ಗಂಟೆ ಮೇಲೆ ಬ್ಯಾಂಕು. ಆಮೇಲೆ ಮತ್ತೆ 5:15 ಬಂದ ತಕ್ಷಣ ಮತ್ತೆ ಹೋಟೆಲ್ ಐಲ್ಯಾಂಡು, ಮೋತಿ ಮಹಲು ತಿರುಗೋದು. ಇದೇ ಕೆಲಸ ನಮ್ಮದು. ಏನು ಮಾಡೋದು ಅಂತೇಳಿ ನಾನು ಬ್ಯಾಂಕ್ ಈ ರಜೆಗಳು ಹಾಕೋ ಗಲಾಟೆ, ಇಲ್ಲೂ ಗಲಾಟೆ ಶುರುವಾಯಿತು ಬ್ಯಾಂಕಲ್ಲಿ. ಅವ್ರು ಬ್ಯಾಂಕಲ್ಲಿ ಹೇಳಿದ್ರು, ನೀವು ಒಂದು ಬ್ಯಾಂಕ್ ಕೆಲಸ ಮಾಡಿ, ಇಲ್ಲಾಂದರೆ ಸಿನಿಮಾದಲ್ಲಿ ಹೋಗಿ ಮಾಡಿ, ಇಲ್ಲಿ ನಮಗೆ ತೊಂದರೆ ಕೊಡಬೇಡಿ ನೀವು ಅಂತ ಹೇಳೋರು. ಏನು ಸಂಬಳ ಇಲ್ಲ ಇಲ್ಲಿ. ಈ ಮಧ್ಯದಲ್ಲಿ ಏನಾಯಿತು, ಸಂಬಳ ಇಲ್ಲದಂಥ ಕೆಲಸ, ರಜಾ, ಲಾಸ್ ಆಫ್ ಪೇ, ರಜೆಗಳಿಲ್ಲ, ಮೆಡಿಕಲ್ ಲೀವ್ ಅಂತ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಒಟ್ಟಿಗೆ ಸಂಬಳ ಇಲ್ಲ, ಸಂಬಳವಿಲ್ಲದ ಕೆಲಸ. ಆಗ ನಮ್ಮ ಚಿತ್ರರಂಗದಲ್ಲಿ ಏನು ಕೊಡ್ತಾಯಿದ್ರು ಸರ್, ಏನು ನೋಡ್ಬೇಕು, ಕೇವಲ 300 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ಕೊಟ್ಟರೆ ಹೆಚ್ಚು ಸಂಭಾವನೆ. ಆಗ 20 ರೂಪಾಯಿ ಕನ್ವೆನ್ಸ್ ನಮಗೆ ಕೊಡ್ತಾಯಿದ್ದು. ಆದರೆ ಏನು ಮಾಡೋದು, ನಮಗೆ ಈ ಹುಚ್ಚು, ದುಡ್ಡು ಕೊಡ್ತಾರೋ ಬಿಡ್ತಾರೋ ಏನು, ಪಿಕ್ಚರ್ ಮಾಡೋಣಲ್ಲ ಅಂತ ಈ 200 ಪಿಕ್ಚರ್ಗಳಲ್ಲಿ ರಾಜ್ಕುಮಾರ್ ಜೊತೆ ಎಲ್ಲರ ಜೊತೆ ಪಾಠ ಮಾಡಿದೆ. ಅನಂತನಾಗು ಅವರು ಇವರು ಎಲ್ಲ ಜೊತೆ ಪಾಠ ಮಾಡಿದೆ. 200 ಪಿಕ್ಚರ್ ಮಾಡಿದೆ. ಆದರೆ ಮನಸ್ಸಿಗೆ ಸಮಾಧಾನ ಇಲ್ಲ. ನಮಗೆ ಒಂದು ತಾಕತ್ತು ತೋರಿಸುವಂಥ ಪಾತ್ರ ಸಿಗಲೇ ಇಲ್ಲ. ಈ ಕಡೆ ಮನೆ ಕಡೆ ಜಾಸ್ತಿ ಆಯಿತು. ಮದುವೆ ಆದಮೇಲೆ ಮದುವೆ ಮಾಡಿದ್ರು. ಈಗ ಆದರೆ ಕೆಟ್ಟೋಗ್ತಾನೆ ಇವನು ಅಂತೇಳಿ ಮದುವೆ ಮಾಡಿದ್ರು ನಾವೇನು ಬಿಡಲಿಲ್ಲ. ಇಲ್ಲೂ ಅದು ಮೊದಲು ನಮ್ಮ ತಾಯಿ ಗಲಾಟೆ ಮಾಡ್ತಾ, ಈಗ ಹೆಂಡತಿ ಸೇರ್ಕೊಂಡು ಗಲಾಟೆ ಮಾಡಿ ಶುರು ಮಾಡಿದ್ಲು. ಈ ಮಧ್ಯದಲ್ಲಿ ಸಂತಾನ ಬೆಳೀತು. ಮಕ್ಕಳು 3 ಹೆಣ್ಮಕ್ಳು, 1 ಗಂಡು, 1 ಮಗ. ಈ ಸಂಸಾರ ಜಾಸ್ತಿ ಆಯಿತು. ವಿಪರೀತ ಜವಾಬ್ದಾರಿ ಆಯಿತು.
ಏನು ಮಾಡೋದು ಅಂದಾಗ ಹಿರಿಯೂರಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಎಲ್ಲಿ ಬಿದ್ದರೆ ಎಲ್ಲ ಈ ಸಿನಿಮಾಗಳ ರಜೆ ಹಾಕೋ ಅಂತ ಒಟ್ಟಿಗೆ ಯಾವ ಬ್ರ್ಯಾಂಚಲ್ಲಿ ಇಟ್ಕೊಳ್ಳೋಕೆ ತಯಾರಿಲ್ಲ ನನ್ನ. ವಿಜಯ ಬ್ಯಾಂಕ್ ಮೊದಲು ಜಯಲಕ್ಷ್ಮಿ ಬ್ಯಾಂಕ್ ಅಂತಿತ್ತು. ಜಯಲಕ್ಷ್ಮಿ ಬ್ಯಾಂಕು ವಿಜಯ ಬ್ಯಾಂಕಿಗೆ ಮರ್ಜ್ ಆಯಿತು 67ನಲ್ಲಿ. ಆಮೇಲೆ ವಿಜಯ ಬ್ಯಾಂಕ್ ಆದ್ವಿ ನಾವು. ಹಿರಿಯೂರಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಹಿರಿಯೂರಿಗೆ ಟ್ರಾನ್ಸ್ಫರ್ ಮಾಡಿದ್ರು ನಮ್ಮದು ಇತ್ತು ಹತ್ರ ಆಗೋಯ್ತಲ್ಲ ಬೆಂಗಳೂರು. ಹಿರಿಯೂರು ಬೆಂಗಳೂರು ಇಲ್ಲಿಂದ 2 ಅವರ್ಸ್ ಇದ್ದರೆ 2 ಅವರ್ಸ್ ಕಮ್ಮಿ ಆಗೋಯ್ತು. 3 ಅವರ್ಸ್ಗೆಲ್ಲ ಬೆಂಗಳೂರು ಬಂದುಬಿಡ್ತಾಯಿದ್ವಿ. ಅದು ಮತ್ತೆ ಶುರುವಾಯ್ತು ಅಲ್ಲಿ ಎಲ್ಲಿ ಹಿರಿಯೂರಲ್ಲಿ. ಸಾರ ತಕ್ಷಣ ಮತ್ತೆ ಅವ್ರು ಇವ್ರ ಕೈ ಕಾಲು ಹಿಡ್ಕೊಂಡು ಸ್ವಲ್ಪ ಪರಿಚಯ ಇರ್ತಾರಲ್ಲ, ನಮ್ಮ ಕೆಲಸ ಕೊಡಿಸಿದ್ರಲ್ಲ ಡಾಕ್ಟರ್ ಶಂಕರ್ ಶೆಟ್ಟಿ ಅಂತ, ಅವ್ರು ಸ್ವಲ್ಪ ಕೆಲಸ ನಡೀತಾ ಇತ್ತು ಮಾತು. ಮತ್ತೆ ಬೆಂಗಳೂರಿಗೆ ಬಂದೆ. ಎಲ್ಲಿ ಬಂದೆ? NR ರೋಡಿಗೆ ಬಂದೆ. ಮಾರ್ಕೆಟ್ ಆ ರೋಡಿಗೆ ಹಾಕಿದ್ರು. ಅಲ್ಲೂ ನಮ್ಮದು ಇದೆ ಕೆಲಸ ಅಂತೂ ಇಲ್ಲ. ವಾರಕ್ಕೆ 1 ದಿವಸ 2 ದಿವಸ ಅಷ್ಟೇ. ಈ ಕಡೆ ಜಾಸ್ತಿ ಆಯಿತು. ಏನೇ ಮಾಡಿದ್ರು ನಮಗೆ ಸರಿಯಾದ ಪಾತ್ರ ಸಿಗಲಿಲ್ಲ. ಬೇಜಾರಾಗೋಯ್ತು. ಜಗ್ಗೇಶ್ಗೂ ಬೇಜಾರಾಗೋಯ್ತು. ಏನಯ್ಯ ಇದು ಅಂದರೆ ಮನೆ ಕಡೆ ಪರಿಸ್ಥಿತಿ ಚೆನ್ನಾಗಿತ್ತು ಅವ್ರಿಗೆ. ಮನೆ ಕಡೆ ಪರಿಸ್ಥಿತಿ ಚೆನ್ನಾಗಿತ್ತು. ನಮ್ಮದು ಇಲ್ಲ. ನಮ್ದು ಏನಾದ್ರು ಸಂಬಳ ಬಂದ್ರೇ ಹೌದು. ನಮಗೇನು ಆಸ್ತಿ ಪಾಸ್ತಿ ನಮ್ಮ ಅಪ್ಪ ಏನೂ ಮಾಡಲಿಲ್ಲ. ಇದಾಗಿ ಮನೇಲಿ ದಿನ ಗಲಾಟೆ. ಏನು ರೀ ಸಂಬಳ ಇಲ್ಲ ಏನಿಲ್ಲ, ಮಕ್ಕಳು ಹೆಣ್ಮಕ್ಳು ವಿದ್ಯಾಭ್ಯಾಸ ಅದು ಇದು ಏನು ಮಾಡ್ತೀರಾ, ಯಾಕೆ ಹೋಗ್ತೀರಾ, ಬ್ಯಾಂಕ್ನಲ್ಲಿ ಕೆಲಸ ಮಾಡಿ ಅಂತ. ಆದರೂ ನಮಗೆ ಬೆಳಕಾಗಲಿಲ್ಲ. ಈ ಥರ ಗಲಾಟೆಯಲ್ಲಿ ಏನಾಯಿತು, ಒಂದು ಡಿಸೈಡ್ ಮಾಡಿಬಿಟ್ಟೆ, ಇನ್ನು ಪಿಕ್ಚರಲ್ಲಿ ಮಾಡೋದೇ ಬೇಡ. ಯಾವುದನ್ನ ಬ್ಯಾಂಕ್ನಲ್ಲಿ ಪ್ರಮೋಷನ್ ತೊಗೊಂಡು ಯಾವುದನ್ನ ಬ್ರ್ಯಾಂಚಿಗೆ ಮ್ಯಾನೇಜರ್ ಆಗಿ ಜೀವನ ಮಾಡೋಣ, ಸಾಕು ಸಿನಿಮಾ ಜೀವನ ನಮಗೆ ಸಾಕು ಅಂತ ಡಿಸೈಡ್ ಮಾಡಿಬಿಟ್ಟು ನಾನು 6 ತಿಂಗಳು ಯಾರು ಕರೆದ್ರೂ ಹೋಗಲಿಲ್ಲ. ಕರೀತಿದ್ರು ಮಾಮೂಲು, ಅದೇ ಸಬ್ ಇನ್ಸ್ಪೆಕ್ಟ್ರು ಪೊಲೀಸು ಇದಕ್ಕೆಲ್ಲ ಕರಿತಾಯಿದ್ರು. ನಾನು ಏನೋ ನೆವ ಹೇಳಿ 6 ತಿಂಗಳು ಯಾವ ಸಿನಿಮಾದಲ್ಲೂ ಪಾಠ ಮಾಡಲಿಲ್ಲ. ನಾನು ಬ್ಯಾಂಕಿಗೆ ಕರೆಕ್ಟಾಗಿ ಹೋದೆ. ಆದಮೇಲೆ ಪ್ರಮೋಷನ್ ಕೊಟ್ಬಿಟ್ರು. ಅಲ್ಲಿಂದ ಕನಕಪುರಕ್ಕೆ ಹಾಕಿದ್ರು ಬೆಂಗಳೂರಿಂದ. ಆಫೀಸರ್ ಕೊಡ್ತೀನಿ ಅಂದರು. ಆಫೀಸರ್ ಕೊಟ್ಟರೆ ಎಲ್ಲಿ ಬೇಕೋ ಅಲ್ಲಿ ಹಾಕ್ತಾರೆ, ಹೋಗಲ್ಲ ನಾನು ಅಂಥೇಳಿ ಸ್ಪೆಷಲ್ ಅಸಿಸ್ಟೆಂಟ್ ಅಂತ ಮಾಡಿದ್ರು. ಅದು ಕನಕಪುರಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು. ಅಲ್ಲೂ ಗೊತ್ತಲ್ಲ, ಅಲ್ಲೂ ಅಷ್ಟೇ ಕರೆಕ್ಟಾಗಿ ಕೆಲಸ ಮಾಡಿದೆ. ಯಾಕಂದರೆ ಪಿಕ್ಚರ್ ಮಾಡೋದೇ ಬಿಟ್ಬಿಟ್ಟಿದೆ. ಮತ್ತೇನು ಮಾಡಿದೆ, ಈ ಓಡಾಟ ಸ್ವಲ್ಪ ಜಾಸ್ತಿ ಆಯಿತು. ಬೆಳಿಗ್ಗೆ 7 ಗಂಟೆಗೆ ಎದ್ದೊಳ್ಬೇಕು, 10 ಗಂಟೆ ಒಳಗೆ ಬ್ಯಾಂಕಿಗೆ ಹೋಗ್ಬೇಕಲ್ಲು, ಬಸ್ ಹಿಡಿಬೇಕು, ಮತ್ತು ಸಾಯಂಕಾಲ ಇಲ್ಲಿಂದ ಬರಬೇಕು. ಭಾಳ ಕಷ್ಟ ಆಗೋಯ್ತು. ಮತ್ತೆ ಇವ್ರ ಕೈ ಕಾಲು ಹಿಡಿದು ಮತ್ತೆ ಬೆಂಗಳೂರಿಗೆ ಬಂದೆ. ಮತ್ತು ಅದೇ NR ರೋಡಿಗೆ ಬಂದೆ, ಅದೇ ಬ್ರ್ಯಾಂಚಿಗೆ ಬಂದೆ. ಬಂದ ತಕ್ಷಣ ಒಂದು ದಿವಸ ಮಧ್ಯಾಹ್ನ ಮಾಮೂಲಿ ಲಂಚೆಲ್ಲ ಮುಗಿಸ್ಕೊಂಡು ಕೂತ್ಕೊಂಡಿದ್ದೆ. ಈ ಕೃಷ್ಣ ನಾಡಿಗ ಅಂತ ಒಬ್ಬ ಮ್ಯಾನೇಜರ್ ಇದ್ದ. ಅವರು ಬಂದರು ಒಂದು ದಿವಸ. ಮ್ಯಾನೇಜರ್ ಬಂದು ಜನಾರ್ದನ ಪರಿಚಯ ಆಯ್ತಲ್ಲ, ಎಲ್ಲ ಪಿಕ್ಚರ್ಗಳು ಪಾಠ ಮಾಡಿದ್ದೀನಿ. ಆ ಟೈಮ್ನಲ್ಲಿ ಎಲ್ಲ ಹೀರೋಗಳ ಜೊತೆನೂ ಪಾಠ ಮಾಡಿದೆ ನಾನು. ಕೃಷ್ಣ ನಾಡಿಗೆ ಬಂದು ನೀ ಕಾಶಿನಾಥ್ ಕರೀತಾರೆ ಅಂದರು. ಆವಾಗ ನನಗೆಲ್ಲೋ ಒಂದು ಆಸೆ, ಸಿನಿಮಾದು ಇಡ್ಲಿ ವಡೆ ಏನೋ ವಾಸನೆ ಬರ್ತಾಯಿದೆ ನನಗೆ ಅಂತ ನನಗೆ ಅನ್ನಿಸ್ತು. ಯಾಕೆಂದರೆ ಕಾಶಿನಾಥ್ ಆವಾಗಲೇ ಉಮಾಶ್ರೀ ಕೆಲವೆಲ್ಲ ಆರ್ಟಿಸ್ಟ್ಗಳು ಅವ್ರಿಗಿಂದ ಬಂದಿದ್ದಾರೆ. ಲೋಕನಾಥು, ಅರವಿಂದು, ಉಮಾಶ್ರೀ, ಅಭಿನಯ ಇವರೆಲ್ಲ ಅವರು ಈ ಗರಡಿಯಿಂದ ಬಂದರು. ನನ್ನನ್ನು ಕರೆದಾಗ ನನಗೆಲ್ಲೋ ಒಂದು ಆಸೆ ಹುಟ್ಟಿತು. ಏನೋ ಇದೆ ವಾಸನೆ ಅಂಥೇಳಿ ಕರೆದ. ಕಾಶಿನಾಥ್ ಕರೀತಾರೆ. ಸರಿ ಹೋದ ತಕ್ಷಣ ನೀವೇನಾದ್ರೆ ಪಾತ್ರ ಮಾಡಿದ್ದೆ ಅವ್ರ ಜೊತೆ. ನಾವಲ್ಲಿ ಜೈಲರು ಅದು ಇದು ಎಲ್ಲ ಪಾಠ ಮಾಡಿದ್ದೆ. ನೋಡಿದ್ರು, ರೀ ನಾನು ಸಿನಿಮಾ ಮಾಡ್ತಾಯಿದ್ದೀನಿ, ಅದಕ್ಕೆ ನೀವೊಂದು ಕ್ಯಾರೆಕ್ಟ್ರ್ ಮಾಡಬೇಕು, ಮಾಡ್ತೀರಾ ಅಂದರು. ಏನು ಸರ್ ಮಾಡ್ತೀರಾ ಅಂತ ಕೇಳ್ತೀರಾ ಸರ್? ಮಾಡು ಅಂತ ಹೇಳಿ ಸರ್ ಅಷ್ಟೇ ಅಂತ ಹೇಳಿದ್ರು. ನೋಡಿರಿ, ಒಂದು ಚಿತ್ರ ಅಜಗಜ ಅಂತರ ಅಂತ ಒಂದು ಪಿಕ್ಚರ್. ಅದರಲ್ಲಿ ಮೇನ್ ಇಬ್ಬರೇ, ನಾನು ಮತ್ತು ನೀವು ಬ್ರೋಕರ್ ಭೀಮಯ್ಯ ಅಂತ, ನಾನು ಹೀರೋ. ಇಡೀ ಪಿಕ್ಚರ್ ನಿಮ್ಮ ಮೇಲೆ ನಿಂತಿರು, ಕಾಮಿಡಿ ವಿಲನ್ ನೀವು, ನಾನು ಸಪೋರ್ಟಿಂಗು ಅಂತ ಹೇಳಿದ್ರು. ಆಯ್ತು ಸರ್ ಮಾಡ್ತೀನಿ ಅಂದರು. ಸರಿ ನಾನು ಹೇಳಿ ಕಳಿಸ್ತೀನಿ ಅಂದರು. ಇಷ್ಟೇ ಮಾತಾಗಿದ್ದು. ಹೇಳಿ ಕಳಿಸ್ತೀನಿ ಅಂದರು. ಯಾವಾಗ ಹೇಳಿ ಕಳಿಸ್ತೀನಿ ಅಂದರೂ ನಮಗೆ ಟುಸ್ ಆಗೋಯ್ತು. ಸಿನಿಮಾದಲ್ಲಿ ಹೇಳಿ ಕಳಿಸ್ತೀನಿ ಅಂದರೆ ಮುಗೀತು ಅಂತಲೇ ಲೆಕ್ಕ, ಗೋವಿಂದ ಆದರೆ ಆಸೆನೂ ಬಿಟ್ಬಿಟ್ಟೆ. ಒಟ್ಟು ಒಂದು 15 ದಿವಸ ಆಯಿತು. ಮತ್ತೆ ಬಂದ ಕೃಷ್ಣ ನಾಡಿಗ. ಬಂದು ಕರೀತಾರೆ. ಮತ್ತೆ ಹೋದಾಗ ಏನು ಮಾಡಿದ್ರು, ಮೇಕಪ್ ಮಾಡಿದ್ರು, ಡ್ರೆಸ್ ಹಾಕಿದ್ರು, ಆಮೇಲೆ ಡೈಲಾಗ್ ಕೊಟ್ಟರು. ಮಾತಾಡೋದನ್ನು ಹೇಗೆ ಮಾತಾಡ್ತೀಯ, ಯಾವ ಥರ ಮಾತಾಡ್ತೀಯ ಅಂತೇಳಿ. ಸರಿ ಮಾಡಿದೆ. ಮಾಡಿದ ತಕ್ಷಣ ಆಯಿತು ಹೇಳಿ ಕಳಿಸ್ತೀನಿ ಹೋಗ್ರಿ ಅಂದರು. ಅದು ಹಂಗೆ ಆಗೋಯ್ತು. ಇನ್ನು ಹೇಳೋದಾದ್ರೆ ಅಲ್ಲೇ ಹೇಳ್ತಾಯಿದ್ರಾ ಮಾಡ್ಬೋದು ಅಂತ. ಇದು ಅಷ್ಟೇ ನಮ್ಮ ಇಲ್ಲ, ನಮಗೆ ಅದೃಷ್ಟ ಇಲ್ಲ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಮತ್ತು ಒಂದು ವಾರ ಆದಮೇಲೆ
ಫೋನ್ ಬಂತು, ಕಾಶಿನಾಥವ್ರು ಬರೋಕ್ಕೆ ಹೇಳ್ತಾರೆ ಬನ್ನಿ ಅಂತ. ಹೋದ ತಕ್ಷಣ ಅವ್ರು ಹೇಳಿದರು, ನೋಡಿ ಈ ಸಿನಿಮಾದಲ್ಲಿ ನೀವು ಕಾಮಿಡಿ ವಿಲನ್, ಇದರಲ್ಲಿ ನಾನು ಹೀರೋ, ನಿಮಗೆ ಒಬ್ಳು ಮಗಳಿರ್ತಾಳೆ, ಯಾರಂದರೆ ನಮ್ಮ ಗುಬ್ಬಿ ವಿಲನರ್ ಇದ್ದಾರಲ್ಲ ಅವ್ರ ಮೊಮ್ಮಗಳು ಪ್ರಭಾ ಅಂಥೇಳಿ, ಇಷ್ಟು ದಪ್ಪ ಇದ್ದರು ಅವರು, ಭಾಳ ದಪ್ಪ ಇದ್ದರು, ಆ ಪಾತ್ರ ಅಂತ ಹೇಳಿದ್ರು. ಸರಿ ಒಪ್ಕೊಂಡೆ, ಎಲ್ಲ ಆಯಿತು. ಒಂದೇ ಸರಿ 45 ದಿವಸ ಬೇಕು ಅಂದರು. ಸರ್ 45 ದಿವಸ ಒಂದೇ ಸರಿ ಕೊಟ್ಬಿಟ್ರೆ ನಾನು ಬ್ಯಾಂಕ್ನಿಂದ ಓಡಿಸ್ಬಿಡ್ತಾರೆ ಸರ್, ಬೇರೆ ಏನಿಲ್ಲ, ನನಗೆ ಬ್ಯಾಂಕ್ ಒಂದೇ ಆಧಾರ ಇರೋದು ಒಂದೇ. ಸರಿ ಹಾಗಾದರೆ ಅಂಥೇಳಿ ಅವರು ಶೆಡ್ಯೂಲ್ ಬ್ರೇಕ್ ಆಗಿ ಕೊಟ್ಟರು. 45 ದಿವಸ ಚಿತ್ರ ಮಾಡಿದೆ ಸರ್. ಆಯಿತು, ಸಂಭಾವನೆ ಎಷ್ಟಿರ್ಬೋದು ಸರ್? 2,000 ರೂಪಾಯಿ. ಆಮೇಲೆ ಅವ್ರ ಸಂಭಾವನೆ ಕೇಳಿದಾಗ ನಾನು ಒಂದು ಮಾತು ಹೇಳಿದೆ, ಸರ್ ನಾನು ಕೇಳೋದಿಲ್ಲ, ನೀವು ನನ್ನ ಕರೆದಿರೋದ್ರಿಂದ ಪಾಠ ಕೊಟ್ಟಿದ್ದ ಏನೋ ಇದರಿಂದ ನನಗೆ ಒಳ್ಳೇದು ಆಗ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ, ನೀವು 1 ರೂಪಾಯಿ ಕೊಟ್ಟರು ನಾನು ತೊಗೋತೀರಿ, ನಾನು ಸಂಭಾವನೆ ವಿಷಯ ಮಾತಾಡಲ್ಲ ಅಂತ ಹೇಳಿದೆ. ಮಾತು ಅವರೇ ಮಾಡಿದ್ರು. ಕೊನೆಗೆ ಪಿಕ್ಚರ್ ಮುಗಿದ ಮೇಲೆ 2,000 ರೂಪಾಯಿ ಕೊಟ್ಟು ಆವಾಗ ಅದು ದಿನಕ್ಕೆ 20 ರೂಪಾಯಿ ಕೊಡ್ತಾಯಿದ್ರು ಕನ್ವೆನ್ಸ್. ನಮ್ಮದೇ ಬೈಕಲ್ಲಿ ಹೋಗ್ತಿದ್ದೆ, ಬುಲೆಟ್ ಅಲ್ಲೆಲ್ಲ ಹೋಗಿ ಕೆಲಸ ಮಾಡ್ತಾಯಿದ್ದೆ. ರಿಲೀಸ್ ಆಯ್ತು ಸರ್, ಪಿಕ್ಚರು ರಿಲೀಸ್ ಆಯಿತು, ಸೂಪರ್ ಹಿಟ್ ಆಗೋಯ್ತು. ಅಜಗಜ ಅಂತ 100 ಡೇಸ್ ಆಗೋಯ್ತು. ಆ ಟೈಮ್ನಲ್ಲಿ 100 ಡೇಸ್ ಆಯ್ತಲ್ಲ ಪಿಕ್ಚರು ಅಂತೇಳಿ ಗಾಂಧಿನಗರದಲ್ಲಿ ನಮ್ಮ ಮಾತು ಬಂತು ಎಲ್ಲರ ಬಾಯಲ್ಲೂ, ಯಾರೋ ಬ್ಯಾಂಕ್ ಜನಾರ್ದನ್ ಚೆನ್ನಾಗಿ ಮಾಡಿದಾನಂತೆ, 100 ಡೇಸ್ ಆಗೋಯ್ತು ಪಿಕ್ಚರು, ಕಾಮಿಡಿ ಪಿಕ್ಚರು ಹಾಗೆ ಅಂತಾಯಿತು. ಈ ವರ್ಕೌಟ್ನಲ್ಲಿ ಈ ಅಜಗಜಾಂತರ ಮಾಡಬೇಕಾದ್ರೆ ಅಲ್ಲಿ ಸುನೀಲ್ ಕುಮಾರ್ ದೇಸಾಯಿ, ಉಪೇಂದ್ರ, ಕೃಷ್ಣ ಪೆರೋಡಿ, ಮನೋಹರ್ರು, ಬಾಲಾಜಿ, ಮುರಳಿ ಮೋಹನ್ನು ಎಲ್ಲ ಒಂದು ಟ್ರೂಪ್. ಕಾಶಿನಾಥ್ ಅವರು ಶಿಷ್ಯಕೋಟಿಗಳು ಇವು. ಜಯನಗರದಲ್ಲಿ ಮನೆ, ತಿಳಿ ಸಾರು, ಅನ್ನ, ಮಜ್ಜಿಗೆ ಅಷ್ಟೇ ಅಲ್ಲಿ. ಇವರೆಲ್ಲ ಸಮೂಹ ಅಲ್ಲಿ. ಉಪೇಂದ್ರ ಆವಾಗಲೇ ಎಲ್ಲ ಬರಿತಾ ಇದ್ದ, ನಾನು ಡೈಲಾಗು ಬರ್ತಾ, ಮನೋಹರು ಸಂಗೀತ ಇದು ಮಾಡ್ತಾಯಿದ್ರು, ಎಲ್ಲ ಅವರೇ, ಎಲ್ಲ ಒಂದು ಟ್ರೂಪು. ಆ ಟ್ರೂಪಲ್ಲಿ ನಾನು ಆ ಟ್ರೂಪಿಗೆ ಸೇರ್ಕೊಂಡ್ಬಿಟ್ರಲ್ಲ ಅಜಗಜಾಂತರ ಆದಮೇಲೆ. ಆಮೇಲೆ ಒಂದು ದಿವಸ ಉಪೇಂದ್ರ ಹಿಂಗೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ, ನಾನೊಂದು ಸಬ್ಜೆಕ್ಟ್ ಮಾಡಿದ್ದೀನಪ್ಪ, ಆ ಸಬ್ಜೆಕ್ಟು ಡೈರೆಕ್ಟ್ ಮಾಡೋಕ್ಕೆ ನನಗೆ ಏನಾರು ಸಿಕ್ಕರೆ ಆ ಪಾಠ ನೀನೇ ಮಾಡಬೇಕು ಅಂದರು. ಏನೋ ಮಾರಾಯ, ಇಷ್ಟು ಸಮೂಹ ಈ ಕೂಟದಲ್ಲಿ ನನ್ನನ್ನು ಸೇರಿಸ್ಕೊಂಡಿದ್ದೀರಾ, ಮಾಡದೇ ಇರ್ತೀರ, ಮಾಡ್ತೀನಿ ಹೋಗಾಯ ಅಂತ ಹೇಳಿದೆ. ಡೈರೆಕ್ಟ್ ಆಗಿಲ್ಲ ಅವನು. ಸರಿ, ಅವನು ಯಾವುದೋ ಸಬ್ಜೆಕ್ಟ್ ಇತ್ತು, ತರಲೇ ನನ್ನ ಮಗ ಈ ಸೂಪರ್ ಬಾಬು ಇದ್ದಾನಲ್ಲ, ಸೂರಪ್ಪ ಬಾಬು, ಈ ಕೋಟಿಗೊಬ್ಬ ಮಾಡ್ತೇನಲ್ಲ, ಅವನು ಪ್ರೊಡ್ಯೂಸರ್ ಫಸ್ಟ್. ಅದು ಅವನು ಮತ್ತು ರಾಮಸ್ವಾಮಿ ಇಬ್ಬರು ಸೇರಿಕೊಂಡು ಆ ಕಥೆನ ಪಿಕ್ಚರ್ ಮಾಡಬೇಕು ಅಂತ ಹೊರಟರು. ಉಪೇಂದ್ರನಿಗೆ ಕೇಳಿಕೊಂಡ್ರು. ಉಪೇಂದ್ರ ಆ ಚಿತ್ರನ ಕೊಟ್ಟ. ಉಪೇಂದ್ರ ಡೈರೆಕ್ಟರ್ ಆದ. ಮೊಟ್ಟ ಮೊದಲನೇ ಚಿತ್ರ ಒಂದು ತರಲೆ ನನ್ನ ಮಗ. ಈ ಗಲಾಟೆಯಲ್ಲಿ ಜಗ್ಗೇಶ್ ಹೀರೋ ಆದ ಆ ಪಿಕ್ಚರಿಗೆ. ಅವನು ಹುಡುಗಾಟದಲ್ಲಿ ಇದ್ನಲ್ಲ ಎಲ್ಲ ಕಡೆ, ಅವನ್ನ ಹೀರೋ ಮಾಡಿದ್ರು. ನನ್ನನ್ನು ಅವ್ರ ಅಪ್ಪ ಮಾಡಿದ್ರು, ಜಗ್ಗೇಶ್ರಪ್ಪ. ನನ್ನ ಹೆಂಡತಿಯಾಗಿ ಸತ್ಯಭಾಮ ಅವ್ರು ಮಾಡಿದ್ರು. ಆ ಚಿತ್ರನೂ ಎಲ್ಲ ಮುಗೀತು, ಎಲ್ಲ ಆಯಿತು, ಎಲ್ಲ ಆದಾಗ ಆವಾಗ ಆದ್ರ ಸಂಭಾವನೆ ಎಷ್ಟು ನನಗೆ? ಇಡೀ ಚಿತ್ರಕ್ಕೆ 5,000 ರೂಪಾಯಿ. ನನಗೆ ಸಂಬಳ ಕಮ್ಮಿ ಇತ್ತು. ಅಂದರೆ ಸಂಬಳ ಅಂದರೆ ನನಗೇನೋ ತಿಂಗಳ ಪರ್ಮನೆಂಟ್ ಇತ್ತಲ್ಲ, ಇಲ್ಲಿ ಮಾಡಿದ್ರೆ ತಾನೇ ಇರೋದು. ನನಗೆ ತಿಂಗಳಿಗೆ ಸಂಬಳ ಆವಾಗ 6,000 ರೂಪಾಯಿ ಇತ್ತು. ಸ್ವಲ್ಪ ಬೆಳೀತಾ ಹೋಯ್ತಲ್ಲ, ಬೆಂಗಳೂರಿಗೆ ಬಂದೆ, ಪ್ರಮೋಷನ್ ಆಯಿತು, ಅದೆಲ್ಲ ಆಯಿತು. 6-7 ಸಾವಿರ ಯಾವಾಗ ನಮ್ಮ ಸಂಬಳ ಕಮ್ಮಿ, ಭಾಳ ಭಾಳ ಕಮ್ಮಿ ಸಂಬಳ ನಮಗೆ ಇವಾಗ. ಈಗ ಸೇರಿದವರಿಗೆ ಸ್ಟಾರ್ಟಿಂಗೇ 30,000 ಸಿಗುತ್ತೆ, ನಮಗೆ ಭಾಳ ಕಮ್ಮಿ ಸಂಬಳ. ಒಂದು 7-8 ಸಾವಿರ ರೂಪಾಯಿ ಸಿಗ್ತಾಯಿತ್ತು. ಇಡೀ ಪಿಕ್ಚರಿಗೆ 5,000 ತರಲೆ ನನ್ನ ಮಗ. ಆ ಸಿನಿಮಾದಲ್ಲಿ ಉಪೇಂದ್ರ ಹಿಂಗೆ ಹೇಳ್ದ, ಅದು ಮಾಡಿದೆ. ಆ ಪಿಕ್ಚರು ಸೂಪರ್ ಹಿಟ್ ಆಗೋಯ್ತು. ಅದು 100 ಡೇಸ್ ಆಗೋಯ್ತು. ಆವಾಗ ಸ್ವಲ್ಪ ನಂದು ಮತ್ತು ಜಗ್ಗೇಶ್ ಕಾಂಬಿನೇಷನ್ ಸ್ಟಾರ್ಟ್ ಆಯಿತು. ಆ ತರಲೆ ನನ್ನ ಮಗ ಯಾವಾಗ ಸ್ಟಾರ್ಟ್ ಆಯಿತೋ ಅವಾಗಲಿದ್ದ ನಂದು ಮತ್ತು ಜಗ್ಗೇಶದು ಸ್ಟಾರ್ಟ್ ಆಗಿ, ಜಗ್ಗೇಶ್ ಯಾವುದೇ ಪಿಕ್ಚರ್ ಮಾಡಿದ್ರು ನಾನು ಅಪ್ಪ ಆಗಬೇಕು, ಚಿಕ್ಕಪ್ಪ ಆಗಬೇಕು, ಮಾವ, ಈ ರೀತಿಯಲ್ಲಿ ನಮ್ಮದು ಬೆಳೆದುಬಿಡ್ತು. 90, 91, 92, 93, 94 ಫುಲ್ ಬ್ಯುಸಿ, ಡಂಪರ್ ನನಗೂ ಜಗ್ಗೇಶ್ಗೂ. ಆದರೆ ಅಲ್ಲಿ ಆವಾಗ ಅಷ್ಟು ದುಡ್ಡು ಸಿಗ್ತಾ ಇರಲಿಲ್ಲ ನಮಗೆ. ಯಾಕೆಂದರೆ ಆಗ ಬಡ್ಜೆಟ್ ಕಮ್ಮಿ ಇರ್ತಾಯಿತ್ತು ಸಿನಿಮಾಕ್ಕೆ. ಸಬ್ಜೆಕ್ಟ್ ಇತ್ತು. ವಿಷ್ಣುವರ್ಧನಿಗೆ 30,000 ಲೆಕ್ಕ ಹಾಕಿ. ನಮಗೇನು ಕೊಡ್ತಾಯಿದ್ರು ಅವಾಗ? ಏನು ಕೊಡ್ತಾಯಿದ್ರು ಲೆಕ್ಕ ಹಾಕಿ ನಮಗೆ? ಒಂದು ಪಿಕ್ಚರ್ ಆವಾಗ ಮೊದಲಿಗೆ ಡೈಲಿ ಇರಲಿಲ್ಲ ಪಿಕ್ಚರ್. ಉಂಡಾಗುತ್ತಿಗೆ
ಒಂದು ಪಿಕ್ಚರಿಗೆ ಇಷ್ಟಪ್ಪ ಪ್ಯಾಕೇಜ್ ಅದು 3 ತಿಂಗಳಾಗ್ಬೋದು 6 ತಿಂಗಳಾಗ್ಬೋದು 8 ತಿಂಗಳಾಗ್ಬೋದು ಏನು ಮಾತಾಡಿರ್ತೀವಿ ಅದೇ ಆ ಥರ ಇತ್ತು. ಯಾವಾಗ ನಮ್ಮದು ಕಾಂಬಿನೇಷನ್ ಸ್ಟಾರ್ಟ್ ಆಯಿತೋ ಶುರುವಾಯಿತು ಸರ್. ಬೊಂಬಾಟ ಹುಡುಗ ಅಂತೆ, ಸೂಪರ್ ನನ್ನ ಮಗ ಅಂತೆ, ಆಟ ಬೊಂಬಾಟ ಅಂತೆ, ಗೆಲುವಿನ ಸರ್ದಾರ ಅಂತೆ, ಈ ಫಿಲಮ್ಗಳು ಸ್ಟಾರ್ಟ್ ಆಯಿತು. ಇದ್ರ ಜೊತೆಗೇನಾಯಿತು, ಸ್ವಲ್ಪ ಕ್ಯಾರೆಕ್ಟ್ರು ಇಂಪ್ರೂವೈಸ್ ಆಯ್ತು ನಂದು. ವಿಷ್ಣುವರ್ಧನ್ ಜೊತೆ ಮಾಡಿದೆ, ಆಮೇಲೆ ದೇವರಾಜು, ಅನಂತ್ ನಾಗು, ಶಂಕರ್ ನಾಗು, ರಾಜ್ಕುಮಾರ್ ಅವ್ರ ಜೊತೆ ಪಾತ್ರಗಳು ಜಾಸ್ತಿ ಬೆಳೀತಾ ಹೋಯಿತು. ಯಾವಾಗೇನು ಒಂದೊಂದು ಸೀನ್ ಮಾಡ್ತಾಯಿದ್ದೆ ಸ್ವಲ್ಪ ಕಂಟಿನ್ಯೂಟಿ ಆಯಿತು. ಮಾವನ ಕ್ಯಾರೆಕ್ಟ್ರೋ ತಮ್ಮನ ಕ್ಯಾರೆಕ್ಟ್ರೋ, ಪಕ್ಕದ ಮನೆಯೋ, ಈ ರೀತಿ ಕ್ಯಾರೆಕ್ಟ್ರ್ ಪ್ರಾರಂಭವಾಯಿತು. ಆಮೇಲೆ ಈ ಮಧ್ಯದಲ್ಲಿ ಯಾವಾಗ ಸೂಪರ್ ಹಿಟ್ ಆಗೋಯ್ತೋ ಉಪೇಂದ್ರ ಡೈರೆಕ್ಟರ್ ಅನ್ನಿಸ್ಕೊಂಡ. ಅದಾದಮೇಲೆ ಒಂದು ಪಿಕ್ಚರ್ ಮಾಡಿದೆ ಉಷ್ ಅಂತ. ಆ ಉಷ್ ಪಿಕ್ಚರು ಅದು 2ನೇ ಪಿಕ್ಚರ್. ಒಂದು ಉಷ್ ಪಿಕ್ಚರ್ ಮಾಡ್ದೆ. ಉಷ್ ಪಿಕ್ಚರ್ಗೂ ನಾನು ಸಬ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಹಾಕ್ದೆ. ಆ ಕ್ಯಾರೆಕ್ಟ್ರ್ ಹೇಗೆ ಇಂಪ್ರೂವ್ ಮಾಡ್ದೆ ಅಂದರೆ, ಆ ಸಬ್ ಇನ್ಸ್ಪೆಕ್ಟ್ರ್ ಕ್ಯಾರೆಕ್ಟರ್ ಅದು ಮಾಡಿದ್ರೆ ಇನ್ನು ಬೇರೆ ಯಾವ ಸಬ್ ಇನ್ಸ್ಪೆಕ್ಟ್ರು ಮಾಡೋಂಗಿಲ್ಲ, ಅಷ್ಟು ಮಾಡಿಬಿಟ್ಟಿದ್ದ. ಅಂದರೆ ಸಬ್ ಇನ್ಸ್ಪೆಕ್ಟರ್ ಅಂದರೆ ಏನು, ಯಾವ ಥರ ಇತ್ತು ಪೊಲೀಸು, ಹೆಂಗೆ ಹೊಡಿತಾರೆ, ಹೆಂಗೆ ಬೈತಾರೆ ಅನ್ನೋದನ್ನು ಆ ಒಂದೇ ಪಿಕ್ಚರಲ್ಲಿ ತೋರಿಸ್ಬಿಟ್ಟ. ಸಬ್ ಇನ್ಸ್ಪೆಕ್ಟ್ರ್ ಕ್ಯಾರೆಕ್ಟ್ರು ಉಷ್ ಪಿಕ್ಚರಲ್ಲಿ ಬರೀ ಬೈಯೋದು ನೋಡಿರ್ಬೇಕು ನೀವು, ಬರೀ ಬೈಕೊಂಬರೋದೆ ಎಲ್ಲ ಮಾಡ್ತಾಯಿದ್ರು. ಈ ಮಧ್ಯದಲ್ಲಿ ಏನಾಯಿತು, ನನಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತಲ್ಲ, ಸ್ವಲ್ಪ ಕಾಲ್ ಶೀಟ್ಗಳು ಅಲ್ಲಿ 10 ದಿವಸ ಇಲ್ಲ 10 ದಿವಸ ಆಯಿತು. ಈ ಮಧ್ಯದಲ್ಲಿ ಸೀತಾಂಜನೇಯ ಅಂತ ಒಂದು ಪಿಕ್ಚರ್, ಬೂದಾಳ್ ಕೃಷ್ಣಮೂರ್ತಿ ಡೈರೆಕ್ಟ್ರು, ಇವನೇ ಸೂರಪ್ಪ ಬಾಬುನೇ. ಈ ಪಿಕ್ಚರ್ ಬೇರೆ ತಗಲ್ಕೋತು. ಇದು ಉಷ್ ಪಿಕ್ಚರು ಚಿಕ್ಕಮಂಗ್ಳೂರಲ್ಲಿ ಶೂಟಿಂಗು. ಇದು ಸೀತಾಂಜನೇಯ ಕಳ್ಳರ್ ಸಿಕ್ಕೆರೆ ಅಲ್ಲ, ಇದು ಅಂಬರೀಷ್ ಹುಟ್ಟಿದ ಊರಿದೆಯಲ್ಲ ದೊಡ್ಡ ಸಿಕ್ಕೆರೆ, ಅಲ್ಲಿ ಶೂಟಿಂಗು. ನಾನು ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದು ಈ ಮಧ್ಯದಲ್ಲಿ ಕೆಲವು ಕಾಲ್ ಶೀಟ್ಗಳೆಲ್ಲ ಬೆಡ್ಶೀಟ್ಗಳು ಆಗೋಗ್ಬಿಟ್ಟಿದ್ವು. ಸ್ವಲ್ಪ ಇಂಪ್ರೂವ್ ಆಯ್ತಲ್ಲ. ಈಗ ವಿಷ್ಣು ಪಿಕ್ಚರ್ ಅಂತೆ, ದೇವರಾಜ್ ಪಿಕ್ಚರ್ ಅಂತೆ, ಬ್ಯುಸಿ. ಒಂದೊಂದು ದಿವಸ 2 ಕಾಲ್ ಶೀಟ್ ಮಾಡಿದ್ವಿ ಸರ್. 2 ಪಿಕ್ಚರ್ ಮಾಡಿದ್ವಿ, ನಾನು ಜಗ್ಗೇಶು ಮತ್ತು ಬೇರೆ ಪಿಕ್ಚರ್ಗಳು. ಬ್ಯಾಂಕಲ್ಲೂ ಇದ್ದೆ. ಅಂದರೆ ಬ್ಯಾಂಕಿಗೆ ಹೋಗ್ತಿರಲಿಲ್ಲ, ಹೋಗ್ತಾನೆ ಇರಲಿಲ್ಲ ಬ್ಯಾಂಕಿಗೆ. ಯಾವಾಗ ಇದು ಇಂಪ್ರೂವ್ಮೆಂಟ್ ಆಗೋದು, ಬ್ಯಾಂಕಿಗೆ ಹೋಗ್ತಿರಲಿಲ್ಲ. ಬ್ಯಾಂಕ್ನಲ್ಲಿ ಏನೇ ಮಾಡಬೇಕು ಎಲ್ಲ ಮಾಡಿದ್ರು. ನೋಟಿಸ್ ಕೊಟ್ಟರು, ಚಾರ್ಜ್ ಶೀಟ್ ಕೊಟ್ಟರು, ಸಸ್ಪೆಂಡ್ ಮಾಡ್ತೀನಿ ಅಂದರು. ಏನೇ ಮಾಡಿದ್ರು ನಾನು ಬ್ಯಾಂಕಿಗೆ ಹೋಗಲೇ ಇಲ್ಲ. ನನಗೇನು ಅನುಕೂಲ ಮಾಡಿಕೊಟ್ರು ಅಂದರೆ, ನಮ್ಮ ಯೂನಿಯನ್ ಲೀಡ್ರ್ ಒಬ್ಬಿದ್ದರು ವಿಶ್ವನಾಥ್ ನಾಯ್ಕ್ ಅಂತ. ಅವರು ಸ್ವಲ್ಪ ನಮಗೆ ಬಚಾವ್ ಮಾಡಿದ್ರು ಬ್ಯಾಂಕಲ್ಲಿ. ಏನೇನೋ ಕಾರಣಗಳು ಹಾಕಿ, ಮೆಡಿಕಲ್ ಅಂತೆ ಅದಂತೆ ಇದೇನೇನೋ ಕಾರಣಗಳು ಹಾಕಿ, ಒಟ್ಟಿನಲ್ಲಿ ಸಂಬಳ ಇಲ್ಲ, ಕೆಲಸ ಇತ್ತು. ಸಂಬಳ ಇರಲಿಲ್ಲ, ಕೆಲಸ ಇತ್ತು. ಈ ರೀತಿ ಮಾಡ್ತಾಯಿದ್ದಾಗ ನಮ್ಮದು ಭಾಳ ಸಕ್ಸಸ್ ಆಯಿತು. ಜಗ್ಗೇಶು ನಂದು ಪಿಕ್ಚರ್ ಎಲ್ಲ ಸಕ್ಸಸ್ ಆಯಿತು. ಎಲ್ಲರ ಜೊತೆನೂ ಮಾಡಿಬಿಟ್ಟೆ ಸರ್. ರಾಜ್ಕುಮಾರಿಂದ ಹಿಡಿದು ಆಗಿನ ನಟರು ಯಾರಿದ್ದರು ಎಲ್ಲರ ಜೊತೆ ಪಾಠ ಮಾಡಿದೆ. ಈಗಿರೋ ಹೊಸಬರ ಜೊತೆನೂ ಪಾಠ ಮಾಡಿದೆ. ಈಗ ನಾವು ಈ ದರ್ಶನ್ ಆಗಿರ್ಬೋದು, ಯಶ್ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಇವರೆಲ್ಲ ನಾವು ಪಾಠ ಮಾಡ್ಬೇಕಾದ್ರೆ ಹೀರೋ ಆಗಬೇಕಂತ ಇದ್ದವರು. ದರ್ಶನ್ ನಾನು ಮಾಡಪ್ಪ ಎಲ್ಲರ ಮನೆ ದೋಸೆ ತೂತಲ್ಲಿ ವಿಲನ್. ಎಲ್ಲರೂ ಅವಾಗ ಹುಮ್ಮಸ್ಸಿತ್ತು ಹೀರೋಗಳಾಗ್ಬೋದು. ಯಂಗ್ ಪರ್ಸನ್ ಅಲ್ವಾ. ಈಗ ನಾನು ದರ್ಶನಿಗೆ ಹೇಳ್ತಾ ಇದ್ದೆ, ಅವ್ನು ಪಾಪ ಇದಲ್ಲ ಎಲ್ಲೋ ಒಂದು ಕಡೆ ಕೂತ್ಕೊಂಬಿಡೋನು. ಸುಮ್ಮನೆ ಯಾಕೋ ಕೂತ್ಕೋತೀಯ, ಯಂಗು ಇನ್ನೂ ವಯಸ್ಸಿದೆ ನಿಮಗೆ, ಇವತ್ತೆಲ್ಲ ನಾಳೆ ಒಳ್ಳೆ ಕ್ಯಾರೆಕ್ಟರ್ ಸಿಗುತ್ತೆ, ಹೀರೋ ಆಗ್ತಾ ಬಿಡು. ಯಾಕಂತೆ ಸುದೀಪ್ಗೂ ಅದೇ ಮಾತು ಹೇಳಿದೆ, ಹೀರೋ ಮಾಡ್ತೀರ. ಸುದೀಪನ ಫಸ್ಟ್ ಪಿಕ್ಚರ್ ನಾವು ಮಾಡಿದೆ ತಾಯವ್ವ ಅಂಥೇಳಿ. ಆವಾಗ ಸ್ವಲ್ಪ ನಾವು ಜಾಸ್ತಿ ಇದ್ವಿ ನಾವೆಲ್ಲ ಉಮಾಶ್ರೀ ಜೊತೆಗೆ. ಆಮೇಲೆ ಮತ್ತು ಕಾಮಿಡಿ ಪಿಕ್ಚರ್ಗಳು ಎಲ್ಲ ಕಾಮಿಡಿ ಕ್ಯಾರೆಕ್ಟರ್ಗಳು ಜಾಸ್ತಿ ಆಗ್ಬಿಟ್ರು. ಉಮಾಶ್ರೀ ಜೊತೆ ಅಂತೆ, ರೇಖಾದಾಸ್ ಜೊತೆ ಅಂತೆ, ಎಲ್ಲರ ಜೊತೆನೂ ಪಾಠ ಮಾಡ್ಬಿಟ್ಟೆ ಸರ್. ಇಂಥರ ಜೊತೆ ಅಂತಿಲ್ಲ, ಎಲ್ಲ ಹೀರೋಯಿನ್ಗಳ ಜೊತೆ. ನಾವು ಏನು ತೆರೆ ಮೇಲೆ ಭಾರತೀಯವ್ರನ್ನ, ಜಯಂತಿಯವ್ರನ್ನ ನೋಡಿದ ತಕ್ಷಣ ಅಯ್ಯೋ ಏನಪ್ಪ ಇವರು ಅಂತ ಅಂದ್ಕೊತಿದ್ವಿ. ನಾನು ಚಿತ್ರರಂಗದಲ್ಲಿ ಬಂದಾಗ ಅವ್ರ ಜೊತೆ ಪಾಠ ಮಾಡಿದಾಗ ನನಗೆ ಅನ್ನಿಸ್ತು, ಏನಿದು ಇದು ಸಾಧ್ಯ ಆಯಿತಾ? ರಾಜ್ಕುಮಾರ್ ಕಂಡ್ರೆ ನಮಗೆ ಎಷ್ಟು ನಾನು ಬಿಡ್ತಾಯಿದ್ದೆ, ಪಬ್ಲಿಸಿಟಿಗೆ ಹೋಗ್ತಾಯಿದ್ದೆ. ಅಂಥ ಮಹಾತ್ಮನ ಜೊತೆ ನಿಂತ್ಕೊಂಡು ಪಾಠ ಮಾಡ್ಬೇಕಾದ್ರೆ ನಮಗೆ ಯೋಗ ಏನಪ್ಪ, ನಮ್ಮದು ಯೋಗ. ನನಗೆ ಭಾಳ ಆಶ್ಚರ್ಯ ಆಗೋಯ್ತು. ಯಾವಾಗ ನಾನು ಸಕ್ಸಸ್ ಆದ್ನೋ ಎಲ್ಲರ ಜೊತೆ ಪಾಠ ಮಾಡಿದೆ. ಜಯಂತಿಯವ್ರು ಮಾಡಿದೆ, ಭಾರತೀಯವ್ರ ಜೊತೆ, ಎಲ್ಲರ ಜೊತೆ ಪಾಠ ಮಾಡಿದೆ. ನನಗೆ ಏನು ತೆರೆ ಮೇಲೆ ನೋಡಿ ನಾನು ಖುಷಿ ಪಡ್ತಾ ಇದ್ದೋ, ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ನಾನು ಪಾಠ ಮಾಡ್ತಾಯಿದ್ದೀನಿ ಅಂದರೆ ಭಾಳ ಖುಷಿ ಆಗೋಯ್ತು ನನಗೆ. ಅಂತೂ ಸಕ್ಸಸ್ ಆಯ್ತು ಅಂತಾರೆ. ಎಲ್ಲ ಪಿಕ್ಚರ್ ಎಲ್ಲ ರಾಜ್ಕುಮಾರ್ ಎಲ್ಲ ಮಾಡಿದೆ. ಎಲ್ಲ ಮಾಡಿ ಒಟ್ಟು 860 ಚಿತ್ರಗಳು ಮಾಡಿದ್ದೀನಿ ಸರ್. 860 ಪಿಕ್ಚರ್ ಇವತ್ತಿನವರೆಗೂ. ಬೇರೆ ಕನ್ನಡ
3 ತೆಲುಗು ಮಾಡಿದೆ, 3 ತಮಿಳ್ ಮಾಡಿದೆ, 4 ತುಳು ಪಿಕ್ಚರ್ ಮಾಡಿದೆ. ಇಷ್ಟೆಲ್ಲ ಸೇರಿ ಒಟ್ಟು 860 ಚಿತ್ರ ಇವತ್ತಿಗೆ ಪಾಠ ಮಾಡಿದೆ. ಆದರೆ ಬಡ್ಜೆಟ್ ಇಲ್ಲ. ಇವತ್ತು ಎಷ್ಟೇ ನಾನು 860 ಪಿಕ್ಚರ್ ಮಾಡಿದ್ರೂ ಇವತ್ತು ನಮ್ಮ ಹತ್ರ ಬಡ್ಜೆಟ್ ಇಲ್ಲ. ಯಾಕೆ ಅಂದರೆ ಆಗ ನಾವು ಡಿಮ್ಯಾಂಡ್ ಮಾಡೋಕ್ಕೆ ಹೋಗಲಿಲ್ಲ ಸರ್. ನನ್ನ ಅವಶ್ಯಕತೆ ಇತ್ತು ಅಂದಾಗ ನಾನು ಡಿಮ್ಯಾಂಡ್ ಮಾಡೋಕ್ಕೆ ಹೋಗಲಿಲ್ಲ. ಎಷ್ಟು ಕೊಡ್ತಾರೆ ಅಷ್ಟೇ ಇಸ್ಕೊಳ್ಳೋ ಶುರು ಮಾಡಿಬಿಟ್ಟೆ. ಯಾಕೆಂದರೆ ಪಾತ್ರದೊಳಗೆ ಹೋಗ್ಬಿಟ್ಟೆ ನಾನು. ಒಳ್ಳೊಳ್ಳೆ ಪಾತ್ರಗಳು ಸಿಕ್ಬಿಟ್ಟು ನನಗೆ. ನಾನು ಬಯಸದೇ ಇರತಕ್ಕಂಥ ಪಾತ್ರಗಳೆಲ್ಲ ಸಿಕ್ಬಿಟ್ವಲ್ಲ, ಪಾತ್ರದ ಮೇಲೆ ಹೋಗ್ಬಿಟ್ಟಿವಿ ನಾವು. ಎಷ್ಟು ಕೊಡ್ತೆ? ಏನು ಕೊಡಬೇಕಿದ್ದೆ? ನೀವೇ ಏನೋ ಕೊಡಿ ಅಣ್ಣ. ಸರಿ ಆಗ್ಬಿಡು. ಹಿಂಗೆ ಹೋಗ್ಬಿಡ್ತು. ಇಷ್ಟೇ ಕೊಡಿ ಅಂತ ನಾನು ನಿಖರವಾಗಿ ಕೇಳಲೇ ಇಲ್ಲ. ಹಾಗಾಗಿ ಏನಾಯಿತು, ನಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ. ಬ್ಯಾಂಕಲ್ಲಿದ್ದು ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ. ತಾವೆಲ್ಲರೂ ಸಹ ಕಲಾ ಮಾಧ್ಯಮ ಯೂಟ್ಯೂಬಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಹರಿಸಿ. ಸರ್ 7 ಗಂಟೆ ಶಾರ್ಟ್ ಅಂದರೆ ವಿತ್ ಮೇಕಪ್ ಇರೋರು ಸರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಅಷ್ಟೇ. 7 ಗಂಟೆ ವಿತ್ ಮೇಕಪ್ ಬರೋರು. NS ರಾವ್ ಕಾಲ ಮುಸ್ರಿ ಎಲ್ಲ ಹೋಗ್ಬಿಟ್ಟಿದ್ರು. NS ರಾವ್ ಕೊನೆ ಕಾಲ ಅವ್ರ ಜೊತೆ ಪಾಠ ಮಾಡಿದೆ ನಾನು. ಎಂಡ್ ಅವ್ರದ್ದು ಉಮಾಶ್ರೀ ಮತ್ತೆ ನಮ್ದು ಮತ್ತೆ ಕಾಂಬಿನೇಷನ್ ಸ್ಟಾರ್ಟ್ ಆಯಿತು. ರೇಖಾದಾಸನ್ ಅಂದು ಸ್ಟಾರ್ಟ್ ಆಯಿತು. ಲಕ್ಷ್ಮೀದೇವಿ ML ಲಕ್ಷ್ಮೀದೇವಿ ಅವರು ಅವ್ರ ಜೊತೆಗೆ ಸ್ಟಾರ್ಟ್ ಆಯಿತು. ಜಯಮ್ಮನ ಜೊತೆ ಸ್ಟಾರ್ಟ್ ಆಯಿತು. RT ರಾಮ ಅವ್ರ ಜೊತೆ ಸ್ಟಾರ್ಟ್ ಆಯಿತು. ಈ ಮಧ್ಯದಲ್ಲಿ ಏನಾಯಿತು, ಸಂಸಾರ ಬೆಳೀತಲ್ಲ. ನನಗೆ ಈ ಚಿತ್ರರಂಗ ಸಂಬಳಕ್ಕಿಂತ ಈ ಚಿತ್ರರಂಗದಲ್ಲಿ ಬರ್ತಕ್ಕಂಥ ದುಡ್ಡಿನಲ್ಲೇ ಮದುವೆ ಮಾಡಿದೆ ಹೆಣ್ಮಕ್ಳಿಗೆ. ಮೊದಲನೇ ಮಗಳು ಮಾಡಬೇಕಾದ್ರೆ ಮನೆಯಲ್ಲಿ ಮನೆ ಇತ್ತು, ಸ್ವಂತ ನಾವು ತಂದೆ ಮಾಡಿದ ಮನೆ. ಆ ಮನೇನ ಮಾರಿದೆ. ಈ ಹುಡುಗಾಟದಲ್ಲಿ ದುಡ್ಡಿಲ್ಲದೆ ಇದ್ದಾಗ 2ನೇ ಮಗಳ ಬಂದು ಫಿಕ್ಸ್ ಆಯಿತು. ದುಡ್ಡಿಲ್ಲ ನನಗೆ, ಒಂದು ಪೈಸಾ ಇಲ್ಲ. ಏನು ಸಿನಿಮಾದಲ್ಲಿ ಕೊಡ್ತಾರೆ, ಏನು ಸಾಲ್ತಾ ಇರಲಿಲ್ಲ ಅವಾಗ. ಕೊನೆಗೆ ಒಬ್ಬ ಮಹಾನುಭಾವ, ನಿಜವಾಗಿ ಇವತ್ತು ನಾನು ಅವ್ರನ್ನ ನೆನೆಸ್ಕೋತೀನಿ. ನನ್ನ ಇವತ್ತು ಸಂಸಾರ, ನನ್ನ ಮಕ್ಕಳು ಇವತ್ತು ಚೆನ್ನಾಗಿದ್ದಾರೆ ಅನ್ನೋದಕ್ಕೆ ಕಾರಣ ಒಬ್ಬರೇ ಒಬ್ಬರು, ಕುಮಾರ್ ಬಂಗಾರಪ್ಪ. ನನ್ನ ಪರಿಸ್ಥಿತಿ ನೋಡಿ ಆಗ ಅವ್ರದ್ದು ಅಪ್ಸರೆ ಮಾಡಿದೆ. ಅಪ್ಸರೆ ಅಂತ ಪಿಕ್ಚರ್ ಮಾಡ್ತಾಯಿದ್ದೆ, ಅಂಗೈಲಿ ಅಪ್ಸರೆ ಪಿಕ್ಚರ್ ಮಾಡ್ತಾಯಿದ್ದೆ. ಆಗ ಮೈಸೂರು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಶೂಟಿಂಗು. ಮದುವೆ ಫಿಕ್ಸ್ ಆಗಿದೆ ಸರ್, ಇನ್ನೊಂದು ವಾರ ಇದೆ ಮದುವೆ, ದುಡ್ಡಿಲ್ಲ. ಇಲ್ಲಿ ಬೆಂಗಳೂರಲ್ಲಿ ಯಾರ ಹತ್ರ ಕೇಳೋಣ, ಏನೋ 10-20 ಏನು ಮಾಡೋದು ನೆಂಟೆಷ್ಟಾದ್ರೆ ಕೇಳೋದಕ್ಕೆ ಇದಿಲ್ಲ. ಏನು ಮಾಡೋದು ಅಂತ ಸುಮ್ಮನೆ ಶೂಟಿಂಗ್ನಲ್ಲಿ ಸುಮ್ಮನೆ ಕೂತಿದ್ದೆ. ಇವರು ನೋಡೋದೊಂದು ಕಾಣುತ್ತೆ, ಬಂಗಾರಪ್ಪ ವಸಂತ್ ಕರೆದ್ರು. ಏನು ಡಲ್ ಆಗಿದ್ದೀರಾ ಸರ್? ಹಿಂಗೆ ಆಗೋಗಿದೆ ಸರ್, ಮದುವೆ ಮಾಡಬೇಕು, 15 ದಿವಸ ಟೈಮ್ ಇದೆ, ಕೈಯಲ್ಲಿ ಒಂದು ಪೈಸಾ ಇಲ್ಲ ಸರ್, ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಸರ್ ಅಂದೆ. ಹೌದಾ, ಸರಿ ಶೂಟಿಂಗ್ ಮುಗಿಸ್ಕೊಂಡು ಆಫೀಸಿಗೆ ಬನ್ನಿ ಅಂದರು. ಸರಿ ಶೂಟಿಂಗ್ ಎಲ್ಲ ಮುಗೀತು. ಶೂಟಿಂಗ್ ಮುಗಿಸಿ ಮನೆಗೆ ಹೋದೆ. ನಾನು ಏನು ಕೇಳಲಿಲ್ಲ ಸರ್. ಅವರು ಆಗಿನ ಕಾಲದಲ್ಲಿ ಸರ್ 50,000 ರೂಪಾಯಿ ಕೊಟ್ಟರು ಸರ್. ಆಗಿನ ಕಾಲದಲ್ಲಿ ಅಂಗೈಲಿ ಅಪ್ಸರೆ ಲೆಕ್ಕ ಹಾಕ್ಕೊಳ್ಳಿ. 90ರಲ್ಲಿ ಅವಾಗ ಇನ್ನೂ ನಾನು ಇದಾಗ್ತಾಯಿದ್ದೆ, ಪ್ರವರ್ಧಮಾನಕ್ಕೆ ಬರ್ತಾಯಿದ್ದೆ. ಹೇಳಿದ್ನಲ್ಲ ನಿಮಗೆ, ದುಡ್ಡೇನು ಇರಲಿಲ್ಲ ನಮಗೆ. ಇಡೀ ಪಿಕ್ಚರಿಗೆ 5,000 ಕೊಡೋರು, ಯಾವುದು ಎಲ್ಲಿ ಸಿಗ್ತದೆ ದುಡ್ಡು. ಆವಾಗಿನ ಬರ್ತಾಯಿದ್ದೆ. 50,000 ರೂಪಾಯಿ ಕೊಟ್ಟರು ಸರ್. ಬಂದು ಕವರಲ್ಲಿ ಹೋದ ತಕ್ಷಣ ಕವರೆಲ್ಲ ಕೊಟ್ಟರು, ಎಣಿಸಿಲ್ಲ. ಮನೆಗೆ ಬಂದು ನೋಡ್ತೀನಿ 50,000 ಇದೆ ಸರ್. ನನಗೆ ಹೆಂಗಾಗೋಯ್ತು ಅಂದರೆ, ಭಗವಂತ ಕಂಡುಬಿಟ್ಟನೇನಪ್ಪ ಅಂಥೇಳಿ ಆ 50,000ದಲ್ಲಿ ಮಗಳ ಮದುವೆ ಮಾಡಿದೆ ಸರ್. ಇವತ್ತಿಗೂ ನಾವು ಏನಾದರೂ ಒಂದು ನೆನೆಸ್ಕೋತೀವಿ ಅಂದರೆ ಕುಮಾರ್ ವಸಂತ ನೆನೆಸ್ಕೋತೀವಿ. ಅವರು ಅದು ಎಲ್ಲೂ ಹೇಳ್ಕೊಂಡಿಲ್ಲ. ನಾನು ಎಲ್ಲೂ ಹೇಳಬೇಕಂತಲೇ ಇರಲಿಲ್ಲ ಅವರು. ಆದರೂ ಇವತ್ತಿಗೂ ನಾನು ಯಾರೇ ಒಂದು ನನ್ನ ಕಷ್ಟಕ್ಕಾದರೂ ಕುಮಾರ್ ಬಂಗಾರಪ್ಪ. 3ನೇ ಮಗಳ ಮದುವೆ ಅಷ್ಟೊತ್ತಿಗೆ ಸ್ವಲ್ಪ ದುಡ್ಡು ಸಿಕ್ತು. ಈ ಮಧ್ಯದಲ್ಲಿ ಏನಾಯಿತು, ನಮಗೆ ಹಾರ್ಟ್ ಪ್ರಾಬ್ಲಮ್ ಆಯಿತು. ಈ ಜಂಜಾಟದಲ್ಲಿ ಹಾರ್ಟ್ ಪ್ರಾಬ್ಲಮ್ ಆದಾಗ ಆವಾಗಲೂ ದುಡ್ಡಿಲ್ಲ ಅಂತಾಗ ಮಹಾವೀರ್ ಜೈನ್ ಆಸ್ಪತ್ರೆಗೆ ಅಡ್ಮಿಟ್ ಆದೆ. ಮೈಸೂರು ತಿಪ್ಟೂರಲ್ಲಿ ವಂಶಕ್ಕೊಬ್ಬ ಶೂಟಿಂಗು ಜಗ್ಗೇಶ್ ಅವ್ರದ್ದು ನಂದು ನಡೀತಾ ಇತ್ತು. ನಾನು ಮುಖ್ಯಮಂತ್ರಿ ಚಂದ್ರ ಒಂದು ರೂಮಲ್ಲಿದ್ವಿ. ಶೂಟಿಂಗ್ ನಡೀತಾ ಇದ್ದಾಗ ನನಗೆ ಯಾಕೋ ಸ್ವಲ್ಪ ಎದೆ ನೋವು ಕಾಣಿಸ್ಕೊಂತು. ಮತ್ತು ರೂಮಿಗೆ ಬಂದಾಗ ಮಲಗೋಕ್ಕಾಗ್ತಿರಲ್ಲಪ್ಪ, ಸ್ವಲ್ಪ ನೋವು ಶುರುವಾಯಿತು. ಆಮೇಲೆ ಏನು ಮಾಡಿದೆ, ಅಲ್ಲಿ ತಿಪ್ಟೂರು ಡಾಕ್ಟ್ರ್ ತೋರಿಸಿದೆ. ಅಲ್ಲಿ ಒಂದು ಡಾಕ್ಟ್ರ್ ತೋರಿಸಿದ್ರೆ, ಇಲ್ಲ ನೀವು ಸ್ವಲ್ಪ ಅರ್ಜೆಂಟು ಹಾರ್ಟ್ ಮಹಾವೀರ್ ಜೈನ್ಗೆ ತೋರಿಸಿ ಅಂದರು. ಸರಿ ನೋಡಿ, ಅಂಥದ್ರಲ್ಲೂ ಸಹ ಶೆಡ್ಯೂಲ್ ಮುಗಿಸ್ಕೊಂಡೆ. ಆ ಎದೆ ನೋವು ಇದ್ದಾಗಲೂ ಆ ಪಿಕ್ಚರ್ ಮುಗಿಸ್ಕೊಂಡೆ. ಆ ಪಿಕ್ಚರ್ ಮುಗಿಸ್ಕೊಂಡು ಇಲ್ಲಿ ಬಂದು ನಮ್ಮ ಇವರಿದಾರಲ್ಲ ಅವ್ರದ್ದೊಂದು ಡಬ್ಬಿಂಗೂ ಮಾಡಿದೆ ಪಿಕ್ಚರ್. ಒಂದು ಡಬ್ಬಿಂಗ್ ಮಾಡಿಬಿಟ್ಟು ಮಧ್ಯಾಹ್ನ 3 ಗಂಟೆಗೆ ಮಹಾವೀರ್ ಜೈನಿಗೆ ಹೋಗಿ ಸೇರಿಕೊಂಡೆ. ಮಹಾವೀರ್ ಜೈನಿಗೆ ಹೋಗಿ ಸೇರಿಕೊಂಡಾಗ ಹಾರ್ಟ್ ಪ್ರಾಬ್ಲಮ್ ಇದೆ ಅಂದರು. ಅಡ್ಮಿಟ್ ಆಗಿ ಅಂದರು, ಬೇಗ ಅಡ್ಮಿಟ್ ಆಗಬೇಕು. ಅಡ್ಮಿಟ್ ಆದೆ. ದುಡ್ಡಿರಲಿಲ್ಲ ಸರ್, ಏನು ದುಡ್ಡಿರಲಿಲ್ಲ ಅಂತ ಸುಮ್ಮನೆ ಅಡ್ಮಿಟ್ ಆದೆ. ರವಿಚಂದ್ರನ್ ಅವ್ರಿಗೆ ಫೋನ್ ಮಾಡಿದೆ. ರವಿಚಂದ್ರನ್ ಏನು ಅಂತ ಹೇಳಿದ್ರು, ಹಿಂಗೆ
ಅವಾಗೆಲ್ಲ ಪರಿಚಯ ಆಗಿತ್ತು, ಎಲ್ಲ ಹೀರೋಗಳು ಪರಿಚಯ ಇತ್ತು. ಹಿಂಗೆ ಅಂದೆ, ಎಷ್ಟು ಬೇಕು ಅಂದರು. ನಾನು ಕೇಳಿದಷ್ಟು ಕೊಡ್ತಾಯಿದ್ರೋ ಏನೋ ಗೊತ್ತಿಲ್ಲ. ಎಷ್ಟು ಜನ ಕಳಿಸ್ಕೊಡಿ ಸರ್ ಅಂತ ಹೇಳಿದೆ. 25,000 ರೂಪಾಯಿ ಕಳಿಸ್ಕೊಟ್ರು. ಆಮೇಲೆ ಮುಖ್ಯಮಂತ್ರಿ ಚಂದ್ರು 20,000 ಕಳಿಸ್ಕೊಟ್ರು. ಹಾರ್ಟ್ ಆಪ್ರೇಷನ್ ಮಾಡಿಸಿದ್ರು. ಅದಾದ ಮೇಲೆ ಮತ್ತೆ ನಮ್ಮದು ಜೀವನ ಯಥಾಸ್ಥಿತಿಗೆ ಬಂತು, ಸ್ಟಾರ್ಟ್ ಆಯಿತು. ಇವತ್ತಿನವರೆಗೂ ಪಿಕ್ಚರ್ ಪಾಠ ಮಾಡ್ತಾಯಿದ್ದೀನಿ. ಈ ಮಧ್ಯದಲ್ಲಿ ಟಿ ವಿ ಸೀರಿಯಲ್ಗಳು ಜಾಸ್ತಿ ಆದವು. ಈ ಸಿನಿಮಾ ಇಲ್ಲದಾಗ ಟಿ ವಿ ಸೀರಿಯಲ್. ಆಗ ದೂರದರ್ಶನದಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ನಮ್ಮ ಸೀರಿಯಲ್. ಆವಾಗ 13 ಎಪಿಸೋಡ್ ಕೊಡ್ತಾಯಿದ್ರು DD1ನಲ್ಲಿ. DD1 ಒಂದು ಇದ್ದಿದ್ದು, ಬೇರೆ ಯಾವ ಚಾನಲ್ ಇರಲಿಲ್ಲ. DD1 ಸ್ಟಾರ್ಟ್ ಆದಾಗ 13 ಕಂತುಗಳು. ರವಿಕಿರಣ್, ಆಮೇಲೆ ಅವನು ರಾಜವರ್ಧನ ಅಂತ ಹೀಗೇನಿದೆ, ರವಿಕಿರಣ್, ಇವರೆಲ್ಲ ನಮಗೆ ಹಾಕ್ಕೊಂಡು ಟಿ ವಿ ಸೀರಿಯಲ್ ಮಾಡಿದ್ರು. ಕಾಮಿಡಿ ಅದು ಒಂದು 10,000 ಜಾಸ್ತಿ ಇದೆ ಸರ್ ಟಿ ವಿ ಸೀರಿಯಲ್. ಲೆಕ್ಕ ಹಾಕಿ DD1 ಯಾವಾಗ ಸ್ಟಾರ್ಟ್ ಆವಾಗಲಿಂದ ಉದಯ ಟಿ ವಿ ಲಾಂಚ್ ಆಗ್ಬೇಕಾದ್ರೆ ನಮ್ಮದೇ, ಆಮೇಲೆ ಸುವರ್ಣ ನಮ್ಮದೇ, ಕಸ್ತೂರಿ ನಮ್ಮದೇ, ಎಲ್ಲ ಸ್ಟಾರ್ಟಿಂಗ್ ಕಾಮಿಡಿ ನಾನಿದೆ. ಉದಯದಲ್ಲಿ ವಾರಕ್ಕೊಂದು ಮಾಡ್ತಾಯಿದ್ದೆ ನಾನು, ಗಡಿಬಿಡಿ ಅಂತೇಳಿ. ಗಣೇಶ್ ಏನು ಮಾಡ್ದ ಅದನ್ನೇ ನಾನು ಹಿಂದೆ ಮಾಡ್ತಾಯಿದ್ದೆ, ಕಾಮಿಡಿ ಟೈಮ್ ಥರ. ಯಾರ್ಯಾರಿಗೂ ಫೋನ್ ಮಾಡೋದು, ಮಾತಾಡೋದು, ಆ ಥರ ಮಾಡ್ತಾಯಿದ್ದೆ. ನಾನೊಂದು 3 ವರ್ಷ ಮಾಡಿದ ಮೇಲೆ ಒಂದ್ಸರಿ ಸೆಲ್ವಮ್ ಕರೆದು ಹಿಂಗೆ ಗಣೇಶ ನಾನು ಕೆಲಸ ಇಲ್ಲ ಅಂತಿದ್ದೆ. ಆವಾಗ ಅದಕ್ಕೆ ಏನಾದ್ರು ಈಗ ಅವನು ಮುಂದುವರ್ಸ್ಕೊಂಡು ಹೋಗಲಿ, ನಿಮಗೆ ತೊಂದರೆ ಇಲ್ವಾ ಅಂದರು. ನಾನು ಸ್ವಲ್ಪ ಅವಾಗ ಬ್ಯುಸಿ ಇದ್ದೆ. ಮಾಡಲಿ ಬಿಡಿ ಸರ್ ಅದಕ್ಕೇನಂತೆ ಅಂಥೇಳಿ ನಾನು ಬಿಟ್ಕೊಟ್ಟೆ. ಆವಾಗಲಿಂದ ಒಂದು ನಮಸ್ಕಾರ ಸ್ಟಾರ್ಟ್ ಆಯಿತು. ಅದೇ ಎಪಿಸೋಡು ಗಡಿಬಿಡಿ ಅಂತ ಏನು ಮಾಡ್ತಾಯಿದ್ದೆ ನಾನು, ಅದನ್ನೇ ಅವನು ನಮಸ್ಕಾರ 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 ಅಂದ್ಕೊಂಡು ಕಾಮಿಡಿ ಟೈಪ್ ಮಾಡ್ದೆ. ಅದು ಬಿಟ್ಕೊಟ್ಟೆ. ಎಲ್ಲ ಒಂದು ಕಡೆ ಹೇಳಿದ್ದಾರೆ, ಗಣೇಶ ಅವಾಗ ಜನಾರ್ದನ ನನಗೆ ಬಿಟ್ಕೊಟ್ರು, ಇಲ್ಲದ ಅಷ್ಟು ಪರಿಚಯ ಆಗ್ತಿರ್ಲಿಲ್ಲ ನಾನು ಅಂತ ಹೇಳಿದ್ರೆ. ಪಾಪ್ಯುಲರ್ ಅದು. ಅದರಿಂದ ಗಣೇಶನ ಜೊತೆನೂ ಪಾಠ ಮಾಡಿದ್ದೆ. ಕಾಶಿನಾಥ್ ಅವ್ರದ್ದು ಹ್ಯಾಬಿಟ್ ಹೇಗೆ ಅಂದರೆ, ಯಾವುದೇ ಒಂದು ಪಾತ್ರ ಮಾಡಬೇಕಾದ್ರೂ ಫಸ್ಟು ಅವಲೋಕನೆ ಮಾಡ್ತಾರೆ. ಈಗ ನಾನಿದ್ದೀನಿ, ಈ ಪಾತ್ರನ ಇವನಿಗೆ ಕೊಟ್ಟರೆ ಯಾವ ಆ್ಯಂಗಲಲ್ಲಿ ಮಾಡ್ತಾನೆ ಇವನು ಅನ್ನೋ ಡಿಸ್ಕಸ್ ಮಾಡೋರು. ಆಮೇಲೆ ಯಾವುದೇ ವಿಷಯದಲ್ಲಿ ಯಾವುದೇ ಆಗಲಿ ಸಂಭಾಷಣೆ ಒಬ್ಬರೇ ಕೂತ್ಕೊಂಡು ಮಾಡ್ತಿರ್ಲಿಲ್ಲ. ಆ ಸಮೂಹ ಕೂತ್ಕೊಂಡು ಆ ಸನ್ನಿವೇಶಕ್ಕೆ ನೀನೇನು ಹೇಳ್ತೀಯಪ್ಪ ಡೈಲಾಗು, ನೀನೇನು ಹೇಳ್ತೀಯ, ನೀನೇನು ಹೇಳ್ತೀಯ, ಹೀಗೆ ಕೂತ್ಕೊಳ್ಳೋರು. ಎಲ್ಲರೂ ಹೇಳಿದ ಅದರಲ್ಲಿ ಯಾವುದು ಒಳ್ಳೇದಿದೆ ಆರಿಸ್ಕೊಳ್ಳೋರು. ಈ ರೀತಿ ಪಾಠ ಮಾಡೋರು ಅವರು. ಆಮೇಲೆ ನಮಗೆ ಶೂಟಿಂಗ್ಸಲ್ಲಿ ಟೈಮಿಂಗ್ಸ್ ಇಟ್ಕೊಳ್ಳೋರು. ಡೈಲಾಗ್ ಇಷ್ಟೇ ನಿಮಿಷದೊಳಗೆ ಮುಗಿಬೇಕು, ಇಷ್ಟೇ ಸೆಕೆಂಡೊಳಗೆ ಮುಗಿಬೇಕು. ಆ ಟೈಮಿಂಗ್ಸ್ ಇಟ್ಕೊಂಡು ನಮಗೆ ಶೂಟಿಂಗ್ ಮಾಡ್ತಾಯಿದ್ರು ಅವರು. ಎಡಿಟಿಂಗ್ ತಲೆಯಲ್ಲಿ ಇಟ್ಕೊಂಡಿರೋರು, ಎಡಿಟಿಂಗ್ ವಿಷಯ ತಲೆಯಲ್ಲಿ ಇಟ್ಕೊಂಡಿರೋರು. ಆಮೇಲೆ ನಿಮಗೆ ಇಷ್ಟೇ ಸೆಕೆಂಡ್ ಮುಗಿಸ್ಬೇಕು, ಕೂತ್ಕೊಂಬಿಡೋರು. ಟೈಮಿಂಗ್ಸ್ ಇಟ್ಕೊಂಡು ಕೂತ್ಕೊಂಬಿಡೋರು. ಅಷ್ಟು ಟೈಮ್ನೊಳಗೆ ಡೈಲಾಗ್ ಮುಗಿಬೇಕು. ಆಮೇಲೆ ಪಾತ್ರನ ಜೀವಂತವಾಗಿಸೋರು. ಆವಾಗ ಗೊತ್ತಿರ್ಬೇಕು ನಿಮಗೆ, ಆ ಟೈಮ್ನಲ್ಲಿ ಕಾಶಿನಾಥ್ ಪಿಕ್ಚರ್ ಅಂದರೆ ಫುಲ್ಲು ಆವಾಗ ಅಯ್ಯೋ ಡಬಲ್ ಮೀನಿಂಗ್ ಅನ್ನೋರು. ಡಬಲ್ ಮೀನಿಂಗ್ ಎಲ್ಲ ಏನಿಲ್ಲ, ಅವರು ತೋರಿಸೋದು ಡಬಲ್ ಮೀನಿಂಗ್ ಥರ ಇರುತ್ತೆ. ಆದರೆ ಪಿಕ್ಚರಲ್ಲಿ ನಿಜತ್ವ ಇದ್ದೇ ಇರುತ್ತೆ, ರಿಯಾಲಿಟಿ ಇದ್ದೇ ಇರುತ್ತೆ. ಆ ರೀತಿ ಅವರು ಇದರಲ್ಲೇ ಉಪೇಂದ್ರ ಮಾಡಿದ್ದು. ಉಪೇಂದ್ರ ಹೀರೋ ಆಗೋಕ್ಕೂ ಒಂದು ಕಾರಣ ಇದೆ. ಉಪೇಂದ್ರ ಒಂದು ಸಬ್ಜೆಕ್ಟ್ ಮಾಡಿದ್ದ, ಸಬ್ಜೆಕ್ಟ್. ಇದನ್ನು ಯಾವುದೋ ಕೆಲವು ದೊಡ್ಡ ಹೀರೋಗೆ ಹೋಗಿ ಹೇಳಿದ್ದಾರೆ. ಅವರು ಅಲ್ದಾಡಿಸಿದ್ದಾರೆ. ಯಾರು ಅಂತ ನಮಗೆ ಗೊತ್ತಿಲ್ಲ, ಅವರು ನಮಗೆ ಹೇಳಲಿಲ್ಲ. ಅಲ್ದಾಡಿಸಿದ್ದಾರೆ, ಇವತ್ತು ಬನ್ನಿ, ನಾಳೆ ಬನ್ನಿ, ನಾಡ್ದು ಬನ್ನಿ ಅಂತ ಅಲ್ಲ. ಕೊನೆಗೆ ಪ್ರೊಡ್ಯೂಸರ್ ಇದ್ದರು, ಅವ್ರ ಹತ್ರ ಯಾಕೆ ಹೋಗ್ತೀಯಾ, ನೀನೇ ಮಾಡಿಬಿಡು ಅಂದರು. ಪಿಕ್ಚರ್ ಇದೇ ಹೋಟೆಲ್ ಹೈಲ್ಯಾಂಡ್ನಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾಯಿದ್ವಿ ನಾವು. ನೀನೇ ಮಾಡಿಬಿಡ, ಯಾರು ನೀನು ಕೇಳೋದು ಯಾಕೆ ಮಾಡ್ತೀಯಾ, ನೀನೇ ಮಾಡಿಬಿಡ ಅಂದರು. ನೋಡಿ ಅದೃಷ್ಟ ಅನ್ನೋದು, ಆ ಪಿಕ್ಚರ್ ಮಾಡಿದ್ರಿಂದ ಇವತ್ತೊಂದು ಹೀರೋ ಆಗ್ಬಿಟ್ಟ, ಸೂಪರ್ ಹಿಟ್ ಆಗೋಯ್ತು. ಉಪೇಂದ್ರದ್ದು ಏನಂದರೆ ತದ್ವಿರುದ್ಧ ಎಲ್ಲ. ಒಳ್ಳೆದಿರೋದನ್ನು ಕೆಟ್ಟದಾಗ ತೋರಿಸ್ತಾನೆ, ಕೆಟ್ಟದಾಗಿರೋದು ಒಳ್ಳೆದು ತೋರಿಸ್ತಾರೆ. ನೀವು ಉಪ್ಪಿಟ್ಟು ನೋಡಿರಬೇಕು. ಎಲ್ಲ ಒಂದು ಯಾವುದೇ ಕತೆ ತೊಗೊಳ್ಳಿ ಡಿಫ್ರೆಂಟ್. ಯಾವಾಗ ಹೀರೋ ಆಗ್ಬಿಟ್ಟು ಮತ್ತು ಹಿಂತಿರುಗಿ ನೋಡಲೇ ಇಲ್ಲ ಅವನು. ಇವತ್ತಿಗೂ ಹೀರೋ ಆಗಿದ್ದಾನೆ. ಅವನು ಸಬ್ಜೆಕ್ಟ್ ಮಾಡ್ಬೇಕಾದ್ರು ಅಷ್ಟೇ, ಬೇರೆ ಪ್ರೊಡಕ್ಷನ್ ಆ್ಯಕ್ಟ್ ಮಾಡೋದಕ್ಕಿಂತ ಅವನದೇ ಏನಾದ್ರು ಸ್ವಂತ ಪಿಕ್ಚರ್ ಆದರೆ ಸಬ್ಜೆಕ್ಟಿಗೆ ತಲೆ ಕೆಡಿಸ್ಕೊಳ್ಳೋನು. ಉಪ್ಪಿಟ್ಟು ಮಾಡಬೇಕಾದ್ರು ನಾನು ಅದರ ಪಾಠ ಮಾಡಿದ್ದೀನಿ. ಉಪ್ಪಿಟ್ಟು ಮಾಡಬೇಕಾದ್ರು ಅಷ್ಟೇ ತಲೆ ಕೆಡಿಸ್ಕೊಳ್ಳೋನು. ಅಂದರೆ ಯಾವ ಥರ ಜನಗಳಿಗೆ ಡಿಫ್ರೆಂಟ್ ಕೊಡಬೇಕು. ಮಾಮೂಲಿ ಹೊಡೆದಾಟ, ಮಾಮೂಲಿ ಸಾಂಗ್, ಮಾಮೂಲಿ ಪ್ರೇಮ ಈಗ ಕೊಡ್ತಿರಲಿಲ್ಲ ಅವನು. ಡಿಫ್ರೆಂಟ್ ಮಾಡಿದ್ದೆ. ಏನಲ್ಲಿ ನೋಡಿ ಎಲ್ಲದಕ್ಕೂ ಅಬ್ಜೆಕ್ಷನ್ನೇ ಅದು ಒಂದು ಯೋಗ ಸಿನಿಮಾ ಮಾಡಿಬಿಟ್ಟ. ದೊಡ್ಡ ಹೀರೋ ಆಗ್ಬಿಟ್ಟ. ಆ ಹೀರೋ ಹೇಗೆ ಬರ್ತಿದ್ದ ಅಂದರೆ, ಮೊದಲು ಒಂದು ರಾಜದೂತ್ ಇತ್ತು, ಜುಬ್ಬ, ಒಂದು ಪೈಜಾಮು, ಕೂದಲೆಲ್ಲ ಹಿಂಗೆ ಬಿಟ್ಕೊಂಡು, ಒಂದಿಷ್ಟು ಎಷ್ಟು ಕನ್ನಡಕ ಹಾಕ್ಕೊಂಡು, ಈ ಹಲ್ಲಿಗೆಲ್ಲ ಇದು ಕಟ್ಟಿದ ಹಲ್ಲು ವೈರು ಕಟ್ಟಿಸ್ಕೊಂಡು, ಈ ಸಾಹಿತಿಗಳು ಇರ್ತಾರಲ್ಲ ಸರ್, ಚುಚ್ಚು ಕಡ್ಡೆ ಬಿಟ್ಕೊಂಡು ಹಿಂಗಿದ್ದ ಸರ್. ನೋಡಿದ್ರೆ ಏನು ಹಿಂಗೆ ಜೋಳಿಗೆ ಹಾಕ್ಕೊಂಡು ಹಿಂಗೆ ಅನ್ನೋದು. ಬಟ್ ತಲೆ ಇತ್ತು. ಆ ತಲೆ ಇದರಿಂದ ಇವತ್ತು ಹೀರೋ ಆಗ್ಬಿಟ್ಟ ಅವನು. ನೋಡಿ ಇಷ್ಟೆಲ್ಲ ಆಯಿತು, ಆದರೂ ಇವತ್ತು ನಮ್ಮನ್ನು ಮರೆತು ಬಿಟ್ಟಿದ್ದಾನೆ. ಅವನು ಸ್ವಂತ ಪಿಕ್ಚರ್ ಮಾಡಿದ್ರೆ ಕರೀತಾನೆ, ಸ್ವಂತ ಬ್ಯಾನರಲ್ಲಿ ಪಿಕ್ಚರ್ ಮಾಡಿದ್ರೆ ಕರೀತಾನೆ. ಈಗ ಬೇರೆ ಪಿಕ್ಚರ್ ಮಾಡಿದಾಗ ನಮ್ಮನ್ನು ನೆನೆಸ್ಕೊಳ್ಳೋದೇ ಇಲ್ಲ. ಯಾರಾದರೂ ಅಷ್ಟೇ,
ಸುದೀಪು ದರ್ಶನ್ನು ಗಣೇಶ ಎಲ್ಲರೂ ಜೊತೆ ಪಾಠ ಮಾಡಿದ್ರು ನಾವು. ಇವತ್ತು ಯಾರೂ ನಮ್ಮನ್ನು ಜನಾರ್ದನ ಕರಿಯಪ್ಪ ನಾವು ಪಾಠ ಮಾಡಿದ್ವಿ ಅವ್ರ ಜೊತೆ, ನಾವು ಅವ್ರು ಪಾಠ ಮಾಡಿದಾಗ ನಾವೆಲ್ಲ ಪಾಠ ಮಾಡಿದ್ದೀವಿ, ಕರಿಯಪ್ಪ ಇದೇ ಕಲಾವಿದರು ಅಂತ ಯಾರು ಇಲ್ಲ. ನಂದೊಬ್ಬಂದೇ ಅಂತಲ್ಲ, ಶಿವರಾಮಣ್ಣ ಆಗಿರ್ಬೋದು, ಉಮೇಶ್ ಅಣ್ಣ ಆಗಿರ್ಬೋದು, ಡಿಂಗ್ರಿ ನಾಗರಾಜ್ ಇರ್ಬೋದು, ಹೊನ್ನಳ್ಳಿ ಕೃಷ್ಣ, ಬೇರೆದಾರು, ನಾನು ಎಲ್ಲ ಇವತ್ತು ಏನಾಗಿದ್ದೀವಿ ಅಂದರೆ ಸ್ವಲ್ಪ ಹಿಂದೆ ಸರ್ಕಾಡ್ತಾ ಇದ್ದೀವಿ, ತೆರೆ ಹಿಂದೆ ಸರಿಸ್ತಾ ಇದ್ದಾರೆ. ಎಲ್ಲ ಹೊಸಬರು ಬರ್ತಾಯಿದ್ದಾರೆ. ಆಮೇಲೆ ಈ ಬರ್ತಾಗ ನಿರ್ದೇಶಕರು ಅಷ್ಟೇ ಹೊಸಬರಲ್ವ, ಅವ್ರಿಗೆ ಅವ್ರದ್ದೇ ಒಂಥರ ಪ್ಲ್ಯಾನ್. ಮೊನ್ನೆ ನನಗೆ ಯಾರೋ ಒಬ್ಬರು ಯಾವುದೋ ಪಾಠ ಕಳೆದರು. ಆಯ್ತು ಸರ್ ನಿಮ್ಮದು ಫೋಟೋ ಇದ್ದರೆ ಕಳಿಸ್ತೀರಾ ಸರ್ ಅಂದರು. ನನಗೆ ನಾನು ಏನು ಹೇಳಬೇಕಂತ ಗೊತ್ತಾಗಲಿಲ್ಲ. ಸರ್ ನೀವು ಯಾವ ಪಿಕ್ಚರ್ ಇದನ್ನು ಫಸ್ಟ್ ಪಿಕ್ಚರ್ ಮಾಡ್ತಾಯಿದ್ದೀನಿ ಸರ್ ನಾನು. ಒಂದು ಕೆಲಸ ಮಾಡಿ ಸರ್, ಟಿ ವಿ ಹಾಕಿ, ಈ ಉದಯ ಟಿ ವಿ ಅದು ಇದೆಲ್ಲ ಹಾಕಿರಿ, ಸಿನಿಮಾ ಹಾಕಿ, ಮೂವೀಸ್, ನೀವು ಯಾವುದೇ ಸಿನಿಮಾ ನೋಡಿ ಅದರಲ್ಲಿ ನಾನು ಇರ್ತೀನಿ, ನೀವು ಅಲ್ಲೇ ನೋಡ್ಕೊಳ್ಳಿ ಸರ್ ಅಂದೆ. ಇಲ್ಲ ಸರ್ ನೀವು ಪಾಠ ಮಾಡೋದು ಯಾವುದನ್ನು ಕಳಿಸ್ಕೊಡಿ ಸರ್, ಇದು ಆಡಿಯೋ ವಿಡಿಯೋ ಅಂದರು. ಇಲ್ಲ ಸರ್, ವಿಡಿಯೋ ಕಳಿಸಿ ಫೋಟೋ ಕಳಿಸಿ ಪಾಠ ಮಾಡೋಷ್ಟು ನನಗಿಲ್ಲ ಸರ್. ಪಾಪ ನೀವು ಪಾಠ ಮಾಡ್ತಾಯಿದ್ದೀರ ಹೊಸದಾಗಿ, ಮಾಡಿ ಸರ್, ಸಂತೋಷ. ನಾವು ಇದನ್ನೆಲ್ಲ ನಿಮ್ಮ ಹತ್ರ ಹೇಳಿಸ್ಕೊಂಡು ಫೋಟೋ ಕಳಿಸ್ಕೊಂಡು ವಿಡಿಯೋ ಕಳಿಸ್ಕೊಂಡು ಇಲ್ಲ ಸರ್, ಮಾಡೋಂತಿಲ್ಲ ಸರ್, ನೀವು ಮಾಡ್ಕೊಳ್ಳಿ, ನೀವು ಪಾಠ ಕೊಡದೇ ಇದ್ರೂ ಚಿಂತೆ ಇಲ್ಲ ಸರ್. ಹಿಂಗಾಗಿದೆ ಸರ್ ಹೊಸಬ್ರು. ಅಟ್ಲೀಸ್ಟ್ ಅವರು ಬಹುಶಃ ಈ ಬಂದಿರೋರಿಗೆ ನಾವು ಪಿಕ್ಚರ್ನ ಪಾಠ ಮಾಡಿ ಹುಟ್ಟೇ ಇರಲಿಲ್ಲ. ಕೆಲವೊಂದು ನಿರ್ದೇಶಕರು ಹುಟ್ಟೇ ಇರಲಿಲ್ಲ. ಲೆಕ್ಕ ಹಾಕೊಳ್ಳಿ, 1971 ಅಂದರೆ ಲೆಕ್ಕ ಹಾಕೊಳ್ಳಿ, ಯಾರು ಹುಟ್ಟಿದ್ರು, ಯಾರು ಬಿಟ್ಟಿದ್ರು, ಯಾರು ಇದು ಹಾಗಾಗೋಗಿದೆ. ಆದರೆ ಇವತ್ತಿಗೂ ನಮಗೆ ದುಡಿಮೆ ಬೇಕು. ಇದರಲ್ಲಿ ಇದೆಯಲ್ಲ ಸರ್, ಕೆರೋನಾ ಅಂತ ಬಂದ್ಬಿಟ್ಟು ನಿಜವಾಗ್ಲೂ ನಮಗೆ ಏನು ಮಾಡಬೇಕು, ಮುಂದೇನು ಅಂತ ಅನ್ನಿಸ್ಬಿಟ್ಟಿದೆ. ಈಗಲೇ ನಮಗೆ ಕೆಲಸ ಇಲ್ಲ. ಇದು ಬಂದು 4 ತಿಂಗಳು ನಾವು ಮನೇಲಿ ಕೂತಿದ್ದೀವಿ. ಆಮೇಲೆ ಇನ್ನೊಂದು ಏನಾಗಿದೆ ಸರ್, ನಾವು ಪಾಠ ಮಾಡಬೇಕಾದ್ರೆ ಇದ್ದಂಥ ಡೈರೆಕ್ಟ್ರುಗಳಿಗಿಲ್ಲ. ಕೆ ವಿ ರಾಜು ಆಗಲಿ, ರೇಣುಕಾ ಶರ್ಮಾ ಆಗಲಿ, ಭಾರ್ಗವ, ಸೋಮಶೇಖರ್ ತೀರ್ಕೊಂಡ್ರು, ಇವರೆಲ್ಲ ನಾವು ಪಾಠ ಮಾಡಿದಾಗ ಇದ್ದವರು. ಅವ್ರಿಗೆ ಕೆಲಸ ಇಲ್ಲ ಈಗ. ಅವ್ರಿಗೆ ಕೆಲಸ ಸಾಯಿ ಪ್ರಕಾಶ್ ಅವರು, ಇವರೆಲ್ಲ ಇವ್ರಿಗೆ ಕೆಲಸ ಇದ್ದರೆ ನಮ್ಮನ್ನು ಕರೀತಾರೆ. ಏನು ನಮ್ಮ ಹಳೆಯ ನಿರ್ದೇಶಕರು ಏನು ಕೆಲಸ ಸಿಕ್ತು ಅಂದರೆ ನಮ್ಮನ್ನು ಕರೀತಾರೆ. ನಾಳೆ ಅವ್ರಿಗೆ ಕೆಲಸ ಇಲ್ವಲ್ಲ. ನಾವು ಗ್ರೂಪಿಸಮ್ ಮಾಡೋಕ್ಕೆ ಹೋಗಲಿಲ್ಲ ಯಾವಾಗಲೂ ಸಿನಿಮಾದಲ್ಲಿ. ಎಲ್ಲರ ಜೊತೆ ಪಾಠ ಮಾಡಿಬಿಟ್ಟೆ. ರಾಜ್ಕುಮಾರ್ ಆಗಲಿ, ವಿಷ್ಣುವರ್ಧನ್ ಆಗಲಿ, ಗ್ರೂಪಿಸಮ್ಮದೇ ಇರಲಿಲ್ಲ. ರಾಜ್ಕುಮಾರ್ ಜೊತೆ ಪಾಠ ಮಾಡ್ಬೇಕಾದ್ರೆ ನಾನು ಎಷ್ಟು ಸಂತೋಷಪಟ್ಟೆ ಅಂದರೆ ಇದು ಸಾರ್ಥಕ ಆಗೋಯ್ತು ನನ್ನ ಜೀವನ ಅಂದ್ಕೊಂಬಿಟ್ಟೆ. 4-5-6 ಪಿಕ್ಚರ್ ಮಾಡಿದೆ. ಶ್ರುತಿ ಸೇರಿದಾಗ, ಗುರಿ ಅಂತೇಳಿ, ಲಕ್ಷ್ಮೀ ಬಾರಮ್ಮ ಅಂಥೇಳಿ ಇದು 6 ಪಿಕ್ಚರ್ ಮಾಡಿದೆ. 6 ಪಿಕ್ಚರ್ ಮಾಡಿದಾಗ ನನಗೆ ಏನು ದಂಧೀರಾಗೋಗ್ಬಿಟ್ಟೆ ನಾನು ಅಂದ್ಬಿಟ್ಟೆ. ಅಂಥ ಮಹಾನ್ ವ್ಯಕ್ತಿ ಜೊತೆ ಪಾಠ ಮಾಡಿದೆ. ಇವತ್ತು ನೋಡಿ, ನಾನು ಇವತ್ತಿನ ಕಲಾವಿದರಿಗೆ ನಾನು ಹೇಳೋದು, ಇವತ್ತಿನ ಹೀರೋಗಳಿಗೆ ಟೈಮ್ ಸೆನ್ಸ್ ಅನ್ನೋದು ರಾಜ್ಕುಮಾರ್ ಅವ್ರನ್ನ ಕಲಿಬೇಕು. ಟೈಮಿಂಗ್ಸ್ 7 ಗಂಟೆ ಶೂಟಿಂಗ್ ಅಂದರೆ 6:30 ರೆಡಿಯಾಗಿರೋರು ಸರ್. ಇವತ್ತು ಯಾರು ಬರ್ತಾರೆ ಸರ್? 10-11 ಗಂಟೆ ಆದರೆ ಯಾರು ಬರಲ್ಲ. 6 ಗಂಟೆ ಶೂಟಿಂಗ್ ಅಂದರೆ 7 ಗಂಟೆಗೆ ಇದ್ಬಿಡೋರು. ನಮಗೆ ಭಾರ್ಗವ ಅವರು ಶೂಟಿಂಗ್ ಮಾಡಬೇಕಾದ್ರೆ 7 ಗಂಟೆ ಫಸ್ಟ್ ಶಾಟ್ ತೆಗಿತಿದ್ರು ಸರ್. 7 ಗಂಟೆ ಫಸ್ಟ್ ಶಾಟು ತೆಗೆದುಬಿಟ್ಟು ಬ್ರೇಕ್ ಮಾಡೋರು. ಇವತ್ತು ಎಲ್ಲಿದೆ ಆ ಥರ? ಹೌದು, ಎಲ್ಲ ನಿರ್ದೇಶಕರು ಹಳಬರು ಏನಿದ್ದಾರೆ, ಸೋಮಶೇಖರ್, ರೇಣುಕಾ ಶರ್ಮಾ ಇವರೆಲ್ಲ ಏನಿದ್ದಾರೆ, ಟಿಫನ್ ಬ್ರೇಕಿಂದ ಮುಂಚೆ ಒಂದು ಸೀನ್ ಮಾಡಿಬಿಡೋರು, ಬ್ರೇಕ್ ಮಾಡೋರು. ಇವತ್ತು ಎಲ್ಲಿದೆ ಸರ್? 10 ಗಂಟೆ, 10:30, 11 ಗಂಟೆ ಆದರೂ ಸ್ಟಾರ್ಟ್ ಆಗೋಲ್ಲ. ಹೀರೋಗಳು ಬರೋದು ಲೇಟು. ಎಲ್ಲ ಹೀರೋ ಜಮಾನ ಚೇಂಜ್ ಆಯ್ತಲ್ಲ. ರಾಜ್ಕುಮಾರ್, ವಿಷ್ಣುವರ್ಧನ್ ಇವರೆಲ್ಲ ಟೈಮಿಗೆ ಸರಿಯಾಗಿ ಸರ್ ಬಂದ್ಬಿಡೋರು. 7 ಗಂಟೆಗೆ ಶಾರ್ಟ್ ಅಂದರೆ 6:30 ವಿತ್ ಮೇಕಪ್ ಇರೋರು ರಾಜ್ಕುಮಾರ್. ವಿತ್ ಮೇಕಪ್ ಇರೋರು ಸರ್ ರಾಜ್ಕುಮಾರ್. ವಿಷ್ಣುವರ್ಧನ್ ಅಷ್ಟೇ 6:30 7 ಗಂಟೆ ವಿತ್ ಮೇಕಪ್ ಬರುತ್ತೆ. ತಾವೆಲ್ಲರೂ ಸಹ ಕಲಾ ಮಾಧ್ಯಮ ಯೂಟ್ಯೂಬಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ರಾಜ್ಕುಮಾರ್ ಏನು ಮಾಡಿದ್ರು, ಉಷ್ ಪಿಕ್ಚರ್ನ 3 ಸರಿ ನೋಡಿದ್ದಾರೆ. ಏನು ಜನಾರ್ದನ್ ಅವರೇ, ಅದೇನು ಬೈದಿದ್ದೀರಾ, ಎಲ್ಲಿ ಕಲ್ತ್ರಿ ಆ ಬೈಗಳನ್ನೆಲ್ಲ ನೀವು? ತರಲೇ ನನ್ನ ಮಗ ಅದರಲ್ಲಿ ಒಂದು ಸೀನ್ ನೋಡಿರ್ಬೇಕು, ಚರಂಡಿಲಿ ಬೀಳೋ ಸೀನ್ ಇದೆ ಒಂದು. ಸರಿ, ಎಲ್ಲ ಶೂಟಿಂಗ್ ಆಯಿತು. ಒಂದು ಸೀನು ಎಂಟಾಣಿ, ಅದು ಚರಂಡಿ ಒಳಗೆ ಹೋಗುತ್ತಲ್ಲ, ಚರಂಡಿ ನಾ ರೆಡಿ ಮಾಡಿಬಿಟ್ಟಿದ್ರು. ಏನು ಮಾಡಿದ್ರು, ಕಸ ಗಿಸ ತಂದು ಇದೇನೋ ಹಳದಿ ಹಾಕಿ ಮಣ್ಣು ಎಲ್ಲ ಮಿಕ್ಸ್ ಮಾಡಿ ಒಂಥರ ಗಬ್ಬು ಮಾಡಿಟ್ಟಿದ್ರು. ನನಗೆ ಗೊತ್ತಿಲ್ಲ ಇದು ಸೆಟ್ ಮಾಡಿರೋದು. ಅವರು ಉಪೇಂದ್ರ ನೋಡಪ್ಪ ನೀವು ಚರಂಡಿಗೆ ಬೀಳಬೇಕು ಅಂದರು. ಆಯ್ತು ಸರ್ ಬೀಳ್ತೀನಿ. ಅಲ್ಲ, ಯಾಕೆ ಇದು ಚರಂಡಿ ಪಾತ್ರ ಸರ್,
ಜಿಪುಣ ಎಷ್ಟು ಜಿಪುಣ ಗ್ರಹಿಸ್ತಾರೆ ಅನ್ನೋದು ನೀವು ತೋರಿಸ್ಬೇಕಂತಿದ್ದೀರಾ. ಚರಂಡಿ ಆದ್ರೇನು, ಯಾವ ಕೆರೆಯಲ್ಲಾದ್ರೇನು, ಎಲ್ಲಿ ಬೀಳು ಅಂದರೆ ಬೀಳ್ತೀನಿ ನಾನು ಅಂದೆ. ಸೀದಾ ಚರಂಡಿಲಿ ಬಿದ್ದುಬಿಟ್ಟೆ. ಬಿದ್ದು ಹುಡುಕಾಡೆ ಮೈಯೆಲ್ಲ ಕಪ್ಪಗಾಗಿ ಎಲ್ಲ ಇದಾಗೋಗಿತ್ತು. ಆಮೇಲೆ ನಾನು ಕೊನೆಗೆ ಹೇಳಿದ್ರು ಉಪೇಂದ್ರ ಅವರು, ಇದು ಕಣಯ್ಯ ಕಲಾವಿದ ಅಂದರೆ ಯಾವುದು ಏನು ಎತ್ತಂದು ಯೋಚನೆ ಮಾಡಲಿಲ್ಲ. ಅದೇನು ಒಳ್ಳೆ ನೀರು ಕೆಟ್ಟ ನೀರು ಅಂತ ನೀನು ಯೋಚನೆ ಮಾಡಲಿಲ್ಲ. ಆದರೂ ನೀನು ಅದರಲ್ಲಿ ಬಿದ್ದು ಒದ್ದಾಡಿದೆಯಲ್ಲ, ಬೇಕಣೆ ಇದು ಕಲಾವಿದ ಈ ಥರ ಮಾಡಬೇಕು. ಇಲ್ಲಾಂದ್ರೆ ಬೇರೆ ಕಲಾವಿದರಾಗಿದ್ದರೆ ಬೇರೆ ಯಾರನ್ನ ಬೀಳಿಸ್ಬಿಡಿ, ಆಮೇಲೆ ಕ್ಲೋಸಪ್ ಅಂತ ಹಾಕ್ಕೊಳ್ಳಿ ಅನ್ನೋರು. ಬಟ್ ನೀನು ಮಾಡಿದೆಯಲ್ಲ ಅಂದರೆ ಅದು. ಆಮೇಲೆ ಇನ್ನೊಂದು ಸೀನ್ ಇತ್ತು, ಏನು ಈ ಕದ್ದು ನೋಡೋದು. ನನ್ನ ಸೊಸೆ ಏನು ಮಾಡಿದೆ ಅಂದ್ರೆ, ಈ ಅವತ್ತು ಯಾವುದೋ ಒಂದು ಮನೆಯಲ್ಲಿ ತೊಟ್ಟಿತ್ತು, ಮೊದಲು ರೌಂಡು ತೊಟ್ಟಿ ಸಿಮೆಂಟಿಂದ ಇತ್ತಲ್ಲ, ಅದರಲ್ಲಿ ಊಟದ ಎಲೆಯಲ್ಲಿ ಹಾಕ್ತಾಯಿದ್ರು. ಅದೊಂದು ಹುಡುಕ್ತಾಯಿದ್ರು ಎಲ್ಲೋ ಒಂದು ಕಡೆ ಮದುವೆ ಮನೆ ಹತ್ರ ಸಿಕ್ಬಿಡ್ತು. ನಾನು ಅದ್ರ ಕೂತ್ಕೊಂಡು ಬಚ್ಚಿಟ್ಕೋಬೇಕು. ಎಲ್ಲ ಎಲೆ ತುಂಬ ಅನ್ನದ್ರ ಅದೆಯಲ್ಲ, ಗಿಂಜಲು ಎಲ್ಲ ಬಿದೆ ಸರ್. ಜನರನ್ನ ನೀನು ಅಲ್ಲಿ ಕೂತ್ಕೋಬೇಕಪ್ಪ, ಕೂತ್ಕೊಂಡು ನೋಡಬೇಕು ಅಂದರು. ಆಯ್ತು ಸರ್ ಅಂತ ನಾನಲ್ಲಿ ಮರ್ತುಬಿಟ್ಟೆ. ಅದು ಎಲ್ಲ ಅದು ಸೆಟ್ಟು ಅಂತ ತಿಳ್ಕೊಂಬಿಟ್ಟೆ. ಎಂಜಲು ಪಂಜಲು ಏನು ಅಂತ ನೋಡಲಿಲ್ಲ ನಾನು. ಸೀದಾ ಹೋದೆ, ಅದ್ರಲ್ಲಿ ಕೂತ್ಕೊಂಬಿಟ್ಟೆ. ಪಾತ್ರ ಮುಖ್ಯ ಆಯಿತು ಹೊರತು ನನಗೆ ಅದು ಎಂಜಲೋ ಪಂಜಲೋ ಅಂತ ನನಗೆ ಗೊತ್ತಾಗಲಿಲ್ಲ. ಅದು ಮಾಡಿದೆ. ಉಷ್ ಪಿಕ್ಚರು ಅಷ್ಟೇ. ತರಲೆ ನನ್ನ ಮಗ ಇಷ್ಟೆಲ್ಲ ಆಯ್ತಲ್ಲ, ಉಷ್ ಪಿಕ್ಚರ್ದು ಕತೆ ಚೆನ್ನಾಗಿದೆ. ಉಪೇಂದ್ರ ಏನು ಮಾಡ್ದ, ಡೈಲಾಗ್ ಇಲ್ಲ ಸರ್, ನಾನು ಬೈಕೊಂಬರ್ತೀನಲ್ಲ, ಡೈಲಾಗ್ ಇಲ್ಲ. ಅವ್ರೇನು ಹೇಳಿದ್ರು, ನೋಡಪ್ಪ ಅಲ್ಲಿಂದ ನೀನು ನಡ್ಕೊಂಬರ್ಬೇಕು, ಬುಲೆಟ್ನಲ್ಲಿ ಬಿರೋದನ್ನು ಕೂರಿಸ್ಕೊಂಡು ನೀನು ಬಂದು ಬೈಕೊಂಬರ್ಬೇಕು. ನೀನು ಏನು ಬೈತೀಯ ಏನು ಬಿಡ್ತೀಯ ರೇಟಿಂಗ್ ಇಲ್ಲ, ನೀನೇ ಜ್ಞಾಪಕ ಇಟ್ಕೋಬೇಕು, ನೀನೇ ಡಬ್ಬಿಂಗ್ ಮಾಡಬೇಕು. ಒಂದೇ ಶಾಟ್. ಆಗ 400 ಫೀಟ್ ಬರ್ತಾಯಿತ್ತು ರೀಲು. ಒಂದೇ ಶಾಟ್, ಎರಡನೇ ಶಾಟ್ ಆಗಲ್ಲ. ನೋ ಒನ್ ಮೋರ್. ಯಾಕಂದರೆ ಕಮ್ಮಿ ಆಗಲ್ಲ ಪಿಕ್ಚರ್, ಬಡ್ಜೆಟ್ಗೆ ಭಾಳ ಕಮ್ಮಿ. ಎಷ್ಟಕ್ಕೆ ಮಾಡಿರ್ಬೋದಲ್ಲ 8 ವಿಶ್ ಪಿಕ್ಚರ್ 8 ಲಕ್ಷ. ಆಗ ತಲೆ ನನ್ನ ಮಗ 4-5 ಲಕ್ಷ ಮುಗಿದರು. ಆವಾಗ ತಲೆ ನನ್ನ ಮಗ ಏನಾಗ್ತಾನೆ, ಎಲ್ಲ ಹೊಸಬ್ರು ನೋಡಿ. ನನಗೂ ಆಸೆ ಹೀರೋ ಆಗಬೇಕು, ಉಪೇಂದ್ರಗೆ ಡೈರೆಕ್ಟರ್ ಆಗಬೇಕು ಅಂತ ಆಸೆ. ಆ ಮಲಯಾಳಿ ಹೀರೋಯಿನ್ನು ಸತ್ಯಭಾಮ, ನಾವೆಲ್ಲ ಇನ್ನೂ ಹುಡುಗಾಟದಲ್ಲಿದ್ವಲ್ಲ, ಪಾತ್ರ ಸಿಕ್ತಲ್ಲ. ಆವಾಗ ದುಡ್ಡು ನಮಗೆ ಸಂಭಾವನೆ ಏನು ಅಷ್ಟು ಇರಲಿಲ್ಲ. ಹೇಳಿದ್ನಲ್ಲ ನಿಮಗೆ, ಇಡೀ ಪಿಕ್ಚರ್ ಮುಗಿದ್ಮೇಲೆ 5,000 ಕೊಟ್ಟ ಅಂತ. ಸಂಭಾವನೆಗೆ ಆಸೆ ಪಡಲಿಲ್ಲ, ಪಾತ್ರಕ್ಕೆ ಹೋಗ್ಬಿಟ್ಟು. ಸರಿ ಹಿಂಗೆ ಅಂದ್ಬಿಟ್ಟ. ನನಗೆ ತಲೆನೋವಾಗ್ಬಿಡ್ತು. ಏನಪ್ಪ ಈ ರೈಟಿಂಗ್ ಇದ್ದರೆ ಡಬ್ಬಿಂಗ್ನಲ್ಲಿ ಮಾತಾಡ್ಬೋದು, ರೈಟಿಂಗ್ಲ ಇಲ್ಲ, ನೀನೇ ಮಾತಾಡ್ಕೊಂಬರ್ಬೇಕು ಅಂದರು. ಆಯಿತು, ನೋ ಟೇಕ್, ಒಂದೇ ಟೇಕಿಗೆ ಆಗಬೇಕು. ಅಲ್ಲಿಂದ ಬೈಕೊಂಬಂದು ಸ್ಟ್ಯಾಂಡ್ ಹಾಕಿ ಬೇರೆ ದಾರಿ ಬೈದು ಅಲ್ಲಿರ್ತಕ್ಕಂಥ ಎಲ್ಲ ಇವರಿಗೆಲ್ಲ ಬೈಬೇಕು. ಯೂನಿಟ್ನವರೆಲ್ಲ ಬೈದು ಕಾಶಿನಾಥ್ ಬರೋವರೆಗೂ ಒಂದೇ ಶಾಟ್ ಅಂದರು. ಏನಪ್ಪ ಇದು ಹಿಂಗೆ ಮಾಡ್ಬಿಟ್ಟ, ಹಿಂಗೆ ಹೇಳ್ಬಿಟ್ನಲ್ಲ ಇವನು ಅಂದೆ. ಆಯ್ತು ಸರ್ ಮಾಡ್ತೀನಿ ಅಂದೆ. ಆಗ ಗಾಡಿ ಇತ್ತು HD. ಬೇರೆ ದಾರಿ ಹಿಂದ್ಗಡೆ ಅವ್ರಿಗೆ ಡೈಲಾಗೇ ಇಲ್ಲ ಇಡೀ ಪಿಕ್ಚರು, ಬೇರೆ ಮಲ್ಕೊಂಡಿರೋದೇ ಆಯ್ತು ಅವನು. ಸರಿ ಆಯ್ತು ಸರ್ ಅಂತೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ಸರ್. ಅಲ್ಲಿಂದ ಬೈಕೊಂಡು ಎಲ್ಲ ಬೈದು ಬಂದು ಯೂನಿಟ್ನವ್ರಿಗೆಲ್ಲ, ಆ ಕ್ಯಾಮ್ರಾಮನಿಗೆ ಬೈದು, ಆ ಯೂನಿಟ್ನವ್ರಿಗೆ ಬೈದು, ಇವ್ರಿಗೆ ಬೈದು, ಎಲ್ಲ ಬೈದು, ಕಾಶಿನಾಥ್ಗೂ ಬೈದು, ಕೊನೆಗೆ ಎಲ್ಲಿದ್ದಾನಲ್ಲಿ ಅವನು ಕಾಶಿನಾಥ್, ಯಾವನೋ ಪಿಕ್ಚರ್ ತೆಗೆದಂತೆ ನಾನು ನೋಡೋದಂತೆ, ಯಾವನೋ ಅವನು ಕಾಶಿನಾಥು ಅನ್ನೋವರೆಗೂ ತಕ್ಷಣ ಬರ್ತಾರೆ ಅವರು. ಬಂದ ತಕ್ಷಣ ಮತ್ತೆ ಚೇಂಜು. ಅದೇ ಸರ್ ಈ ಕೊಲೆ ನಡೀತಲ್ಲ, ಅದ್ರದ್ದು ಎಲ್ಲರದ್ದು ಫಿಂಗರ್ ಪ್ರಿಂಟ್ಸ್ ತೊಗೋಬೇಕಾಯ್ತು, ಅದಕ್ಕೆ ಬಂದೆ ಸರ್ ಅಂತ ಡೌನಿಗೆ ಬಂದ್ಬಿಡೋದು. ಒಂದೇ ಶಾಟ್ ಮುಗೀತು ಸರ್, ಒಂದೇ ಶಾಟ್ ನಾನು ಮಾಡಿಬಿಟ್ಟೆ. ಆಲ್ರೆಡಿ ಎಲ್ಲ ಸ್ತಬ್ರಾಗ್ಬಿಟ್ರು, ಯೂನಿಟ್ ಎಲ್ಲ. ಏನಿದು ನಾನು ರೆಡಿ, ಒಂದೇ ಶಾಟ್, ಕ್ಯಾಮ್ರಾ ಆನ್ ಮಾಡಿದೆ ಅಷ್ಟೇ. ಆ ಸೀನ್ ಮುಗಿಯೋರು ಕಟ್ಟಲಿಲ್ಲ. ಆ ಥರ ಮಾಡಿಸ್ಬಿಟ್ಟ ಉಪೇಂದ್ರ. ಅಷ್ಟು ಜವಾಬ್ದಾರಿ, ಫ್ರೀಡಮ್, ಜವಾಬ್ದಾರಿ ಕೊಡೋದು. ಈ ಪಾತ್ರ ನೀವು ಮಾಡಬೇಕು, ನನಗೆ ಈ ರೀತಿ ಬರಬೇಕು ಪಾತ್ರ. ಆದರೆ ಈಗ ಮಾಡಿರೋ ಪಾರ್ಟ್ ಸರ್, ನೀವು ಯಾವುದೇ ಪಿಕ್ಚರ್ ಸಬ್ ಇನ್ಸ್ಪೆಕ್ಟರ್ ಅಷ್ಟು ಬೇರೆ ಯಾವ ಇಲ್ಲ ಸರ್. ಆಮೇಲೆ ಇಷ್ಟು ಮಧ್ಯದಲ್ಲಿ ಏನಾಯಿತು, ರಾಜ್ಕುಮಾರ್ ಅವರು ಒಂದು ಪಿಕ್ಚರ್ ಮಾಡಬೇಕು ಅಂತ ಮಾಡಿದ್ರು, ಶಿವರಾಜ್ ಕುಮಾರ್ನ ಓಮ್ ಪಿಕ್ಚರ್. ಈ ಓಮ್ ಪಿಕ್ಚರ್ ಏನಾಗಿದೆ, ಈ ಓಮ್ ಪಿಕ್ಚರ್ ನಾವು ಗೋವಿಂದಂಗೆ ಮಾಡಿದ್ದು. ಉಷ್ ಪಿಕ್ಚರ್ ಮಾಡಿದಾಗ ಈ ಸಬ್ಜೆಕ್ಟ್ ಮಾಡಿದ್ವಿ. ಈ ಓಮ್ ಪಿಕ್ಚರ್ ಮಾಡ್ಬೇಕಂತಾದಾಗ ರಾಜ್ಕುಮಾರ್ ಬ್ಯಾನರಿಂದ ಮಾಡಬೇಕು ಅಂದಾಗ ಉಪೇಂದ್ರ ಮೇಲೆ ಕಣ್ಬಿತ್ತು. ಅಷ್ಟೊತ್ತಿಗೆ ಅವರು ಸಕ್ಸಸ್ ಕೊಟ್ಟಿದ್ದ. ತರಲೆ ನನ್ನ ಮಗ, ಆಪ್ರೇಷನ್ ಅಂತ ಇವೆಲ್ಲ ಸಕ್ಸಸ್ ಕೊಟ್ಟಿದ್ದ, ವಿಶ್ವ ಎಲ್ಲ ಕೊಟ್ಟಿದ್ದ. ಸರಿ ಪಿಕ್ಚರ್ ಮಾಡ್ಬೇಕಾದ್ರೆ ರಾಜ್ಕುಮಾರ್ ಏನು ಮಾಡಿದ್ರು, ಉಷ್ ಪಿಕ್ಚರ್ನ 3 ಸರಿ ನೋಡಿದ್ದಾರೆ. ಆ ಟೈಮ್ನಲ್ಲಿ ನಾನೇನಾದ್ರು ಎಲ್ಲಾದರೂ ಸಿಕ್ಕರೆ ಅಣ್ಣರ ಹತ್ರ, ಏನು ಜನಾರ್ದನ್ ಅವರೇ ಅದೇನು ಬೈದಿದ್ದೀರಾ, ಎಲ್ಲಿ ಕಲ್ತ್ರಿ ಆ ಬೈಗಳನ್ನೆಲ್ಲ ನೀವು ಅನ್ನೋರು. ಇಲ್ಲ ಅಣ್ಣ, ಕಾಕಿ ಬಟ್ಟೆ ಹಾಕೊಂಡ ತಕ್ಷಣ ಬಂದ್ಬಿಡ್ತದೆ ಬೈಗಳ ಅಂದೆ. ಚೆನ್ನಾಗಿ ಹೇಳಿದ್ರಿ ನೋಡಿ, ಎಲ್ಲರೂ ನನ್ನ ಅಭಿಮಾನ ಅಂತಾರೆ, ಆ ಪಿಕ್ಚರಿಗೆ ನಾನು ನಿಮ್ಮ ಅಭಿಮಾನಿ ಅಂದರು ರಾಜ್ಕುಮಾರ್ ಅವರು.
ಚೆನ್ನಾಗಿ ಮಾಡಿದ್ದೀರಾ ಅಯ್ಯೋ ಏನೋ ಆಮೇಲೆ ಏನು ಮಾಡ್ತಿದ್ದೀರಾ ಬ್ಯಾಂಕ್ ತರಿದ ಬಿಡಬೇಡಿ ಬ್ಯಾಂಕ್ ಬಿಡಬೇಡಿ ಕೆಲಸ ಮುಖ್ಯ ಇದು ಹೇಳೋಕ್ಕಾಗಲ್ಲ ಬಿಡಬೇಡಿ ಬ್ಯಾಂಕು ಇಲ್ಲಣ್ಣ ಬಿಟ್ಟಿಲ್ಲ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ 3 ಸರಿ ಪಿಕ್ಚರ್ ನೋಡಿದ್ದಾರೆ. ಪಿಕ್ಚರ್ ನೋಡಿದ ಮೇಲೆ ಉಪೇಂದ್ರನ ಕರೆದು ಓಮ್ ಪಿಕ್ಚರ್ ಮಾಡಿಕೊಟ್ರು. ಈ ಓಮ್ ಪಿಕ್ಚರ್ ಮಾಡಿದಾರಲ್ಲ ಸರ್, ಈಗ ಯಾವುದೇ ರೌಡಿ ಪಿಕ್ಚರ್ ನೋಡಿ ಸರ್ ಅದ್ರ ಮುಂದೆ ಇಲ್ಲ. ನನಗೇನೂ ತೃಪ್ತಿನೇ ಕೊಟ್ಟಿಲ್ಲ ಸರ್. ನಾನು ಇಷ್ಟು ಪಿಕ್ಚರ್ ಮಾಡಿದ್ದೀನಿ, ಇಷ್ಟು ಎಲ್ಲ ಮಾಡಿದ್ದೀನಿ, ಆದರೂ ನನಗೇನೂ ತೃಪ್ತಿ ಸಿಕ್ಕಿಲ್ಲ. ಯಾಕೆ ಅಂತೀರಾ, ನನಗೆ ಬಹಳ ಆಸೆ ಇದ್ದಿದ್ದು ಬಾಲಕೃಷ್ಣ ಅವ್ರು ನೋಡಿದ್ದಾರೆ, ನಮ್ಮ ಹಿರಿಯ ಹಾಸ್ಯ ನಟರು. ಅವ್ರ ಥರ ಪಾಠ ಮಾಡಬೇಕು ಅಂತ ನನಗೆ ಭಾಳ ಆಸೆ ಇತ್ತು. ಸೆಂಟಿಮೆಂಟ್ ಭಾಳ ಚೆನ್ನಾಗಿ ಮಾಡ್ತಾರೆ ಅವರು, ಭಾಳ ಚೆನ್ನಾಗಿ ಮಾಡ್ತಾರೆ. ಎಷ್ಟು ಕಾಮಿಡಿ ಮಾಡ್ತಾರೋ ಅಷ್ಟೇ ಸೆಂಟಿಮೆಂಟ್ ಮಾಡ್ತಾರೆ. ನನಗೆ ಸೆಂಟಿಮೆಂಟ್ ಕ್ಯಾರೆಕ್ಟರ್ ಸಿಗಲಿಲ್ಲ ಸರ್, ಬೇರೆ ಇದೇ ಆಗೋಯ್ತು. ಬರೇ ಕಾಮಿಡಿ ಬ್ರ್ಯಾಂಡ್ ಮಾಡಾಕ್ಬಿಟ್ರು ನನಗೆ. ಎಲ್ಲಿ ಅವಕಾಶ ಕರೆಯೋದೇ ಅದಕ್ಕೆ ಕರೀತಾರೆ. ನಾವು ಹೇಳ್ತಾರೆ ನೀವು ಸರ್ ನಿಮಗೆ ಈ ತಲೆ ಈ ಹೊಟ್ಟೆ ಇರೋದನ್ನೆಲ್ಲ ಕರಿತಾ ಇದ್ದೀವಿ ಸರ್ ಅಂತ. ಯಾವುದೋ ಮನೆ ಓನರ್ ಕ್ಯಾರೆಕ್ಟರ್ ಅಂದರೆ ಜನಾರ್ದನ, ಈ ಕಾಮಿಡಿ ಯಾರಪ್ಪ ಜನಾರ್ದನ ಕಳಿಸ್ಬಿಡಪ್ಪ, ಹಿಂಗಾಗೋಯ್ತು. ಒಟ್ಟು ನಮ್ಮಲ್ಲಿ ಇರ್ತಕ್ಕಂಥ ಇದನ್ನು ತೆಗಿಯೋಕ್ಕೆ ಆಗಲಿಲ್ಲ ನೋಡಿ. ಅದೇ ತೆಲುಗು ತಮಿಳಿನಲ್ಲಿ ನಾಗೇಶ್ ಎಂಥ ಸೆಂಟಿಮೆಂಟ್ ಪಾಠ ಮಾಡ್ತಾರೆ ಸರ್. ತಾಯಿ ನಾಗೇಶ್ ಹೆಂಗೆ ಮಾಡ್ತಿದ್ರು ಅವರು. ಚಂದ್ರಬಾಬು ಆ ಟೈಮ್ನಲ್ಲೆಲ್ಲ ನಮಗೆ ಸಿಗಲಿಲ್ಲ ಸರ್. ಕೋಟ ಶ್ರೀನಿವಾಸರಾವ್ ನಮಗೆ ಸಿಗಲಿಲ್ಲ. ಅದು ನಮ್ಮ ಇಂಡಸ್ಟ್ರಿ ಇರೋದೇ ಹೆಂಗೆ ಸರ್? ಇದೇ ನಮ್ಮದು ಅದೇ ಮಾಡ್ತಾ ಇರುತ್ತೆ. ಈಗ ನಾನು ಇದನ್ನಲ್ಲ, ನಾನು ಏನು ಮಾಡ್ತೀನಿ ಅದನ್ನೇ ಮಾಡಿಸ್ತಾ ಇರೋದೆ. ಚೇಂಜಸ್ ಮಾಡೋಣ, ಅವನಿಗೆ ಬೇರೆದು ಕೊಡೋಣ, ಬೇರೆದು ಏನೋ ಮಾಡಿಸೋಣ ನಾವು ಯೋಚನೆ ಮಾಡೋಣ. ನನಗೂ ಬಹಳ ಆಸೆ ಇತ್ತು, ಸೆಂಟಿಮೆಂಟ್ ಮಾಡಬೇಕು ಅಂತ ಭಾರಿ ಆಸೆ ಇತ್ತು. ಕೇಳ್ಕೊಳ್ತಾ ಇದ್ದೆ ಎಷ್ಟೋ ವಿಚಾರಲ್ಲಿ. ಅಶ್ವಥ್ ಮಾಡಿದ್ರಲ್ಲ ಆ ಥರ ಕ್ಯಾರೆಕ್ಟ್ರು, ಬಾಲಕೃಷ್ಣ ಮಾಡ್ತಾಯಿದ್ರು ಆ ಥರ ಕ್ಯಾರೆಕ್ಟ್ರುಗಳು ಮಾಡಬೇಕು ಅಂತಲೇ ಇದ್ದಾನೆ. ಆ್ಯಕ್ಚುಲಿ ನಾನು ಇಂಡಸ್ಟ್ರಿ ಬಂದು ವಿಲನ್ ಆಗಬೇಕು ಅಂತ ಬಂದಿದ್ದು. ಅದು ಈ ಕಡೆ ಅಜಗಜಾಂತರ ಮೂಲಕ ಹಾಸ್ಯ ನಾಟಕಕ್ಕೆ ದಬ್ಬಿಡ್ತು. ನಾನು ಗೌಡ್ರಿಗದ್ಲ ಮಾಡ್ತಾ ಇದ್ನಲ್ಲ ವಿಲನ್ ಕ್ಯಾರೆಕ್ಟರ್ದು, ಅದೇ ಇಲ್ಲೂ ಅದೇ ವಿಲನ್ ಮಾಡೋಣ ಅಂತ ಬಂದೆ. ಫಸ್ಟ್ ಪಿಕ್ಚರ್ ಎಲ್ಲ ಮಿಗ್ತು. ಆಮೇಲೆ ನಮಗೆ ಗೊತ್ತಲ್ಲ ಇಂಡಸ್ಟ್ರೀಲಿ ಆ ಜಗ್ಗೇಶ್ ಕಾಂಬಿನೇಷನ್ ನಮಗೆ ಜೀವಾಳ. ಕೆ ವಿ ರಾಜ್ ಒಂದು ಪಿಕ್ಚರ್ ಮಾಡಿದೆ ಬಂದ ಬೊಂಬಾಟ್ ಹುಡುಗ ಅಂತ ಇದ್ದೀನಿ. ಅದಕ್ಕಿಂತ ಮುಂಚೆ ಅವರು ಪಿಕ್ಚರ್ ಮಾಡ್ತಿದ್ದೆ, ಅವ್ರ ಜೊತೆ ಅವ್ರ ಪಿಕ್ಚರ್ಗಳೆಲ್ಲ ಮಾಡಿದ್ದೀನಿ. ಅವ್ರದ್ದೊಂಥರ ಸ್ವಭಾವ, ಕಟ್ಟಿಟ್ಟ ಸ್ವಭಾವ, ಯಾರಿಗೂ ಸಲಾಮ್ ಹೊಡಿತಿರ್ಲಿಲ್ಲ, ಯಾರಿಗೂ ಏನು ಮಾಡ್ತಿಲ್ಲ, ಅವರು ನನಗೆ ಇದೆಲ್ಲ ಗೊತ್ತಿತ್ತು. ಅವ್ರ ಪಿಕ್ಚರ್ಗಳೆಲ್ಲ ಮಾಡಿದೆ, 1 ಸೀನ್ 2 ಸೀನ್ ಎಲ್ಲ ಮಾಡ್ತಾಯಿದ್ದೆ. ನಾವು ಯಾವಾಗ ಪ್ರಖ್ಯಾತಕ್ಕೆ ಬಂದಾಗ ಬೊಂಬಾಟ್ ಹುಡುಗ ಅಂತ ಕಾಂಬಿನೇಷನ್ನು, ಒಂದು ಕಡೆ ಗಿರ್ಜಮ್ಮ ನಾನು, ಒಂದು ಕಡೆ ದೊಡ್ಡಣ್ಣ ಆಶಾಲತಾ, ಹೀರೋ ಜಗ್ಗೇಶು. ಸರಿ ನನಗೆ ಫಸ್ಟ್ ಡೇ ಶೂಟಿಂಗ್ ಕೆ ವಿ ರಾಜು ಅವ್ರದ್ದು. ಆವಾಗ ನನಗೆ ಎದುರಿಸ್ಬಿಟ್ರು. ಕೆ ವಿ ರಾಜು ಭಾಳ ಕಷ್ಟ ಕಣೆ, ಭಾರಿ ಟೆರರ್ ಅವರು, ಹಾಗೆ ಹೀಗೆ ನೀನು ಅವ್ರ ಹತ್ರ ಜಯಿಸೋದು ಭಾಳ ಕಷ್ಟ ಅಂದರು. ನನಗೂ 1 ಸೀನ್ 2 ಸೀನ್ ಹೆಂಗೋ ಅಷ್ಟೇನು ಡೈರೆಕ್ಟ್ಲಿದ್ದರೆ ಮಾಡ್ಬಿಡ್ತಿದ್ವಿ. ಇದು ಫುಲ್ ಲೆಂತ್ ಕ್ಯಾರೆಕ್ಟ್ರಲ್ಲ, ಏನು ಮಾಡೋದಪ್ಪ ಅಂತ ಹೋದೆ. ಎಲ್ಲಿ ಬೆಟ್ರಲ್ಸೂರು ಅಂತಿದೆಯಲ್ಲ, ಅಲ್ಲಿ 2 ಮನೆ ಇದ್ವು, ಅಣ್ಣ ತಮ್ಮನ ಮನೆ. ಅದನ್ನೇ ಶೂಟಿಂಗ್ ಮಾಡಿಕೊಟ್ರು. ಅಣ್ಣ ತಮ್ಮನ ಮನೆ ಮಧ್ಯದಲ್ಲಿ ಗೋಡೆ ಹಾಕಿದ್ವಿ, ನಾವು ಹಾಕಿದ್ವಿ ಗೋಡೆ ಸೆಟ್ಟು, ಮನೆ ಮಾತ್ರ ಇತ್ತು. ಸರಿ ಹೋದೆ ಫಸ್ಟ್ ಡೇ. ಯಾರಪ್ಪ ಅದು ಜನಾರ್ದನ ಸರ್? ನಾನೇ. ಓ ನೀನೇನಯ್ಯ, ಚೆನ್ನಾಗಿ ಮಾಡ್ತಾ ಇದೀಯಾ, ಇದರಲ್ಲಿ ಮಾಡಬೇಕು. ಮಾಡ್ತೀನಣ್ಣ, ಒಂದೇ ಶಾಟ್ ಏನೋ ಅಂದರು. ಆಯ್ತು ಸರ್ ಮಾಡ್ತೀನಿ. ಕೊಡ ಪೇಪರ್ ಅವನಿಗೆ, ತಗೋ, ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ನೋಡ್ಕೊ, ನೀನು ದೊಡ್ಡಣ್ಣ ಇಬ್ಬರು ಅಂದರು. ಆಯ್ತು ಸರ್ ನೋಡ್ಕೊತೀನಿ. ಟಿಫನ್ ಆಯಿತು. ಟಿಫನ್ ಆಗಾದ್ಮೇಲೆ ರೆಡಿ ಏನಯ್ಯ? ಅವರು ಆಮೇಲೆ ಕೇಳ್ತಿರಲಿಲ್ಲ, ಹೊಸ ಡೈರೆಕ್ಟ್ಗೆ ರೆಡಿ ಇದ್ದಾನೆ ಗೆಳೆಯ, ಅವನೇ ಸ್ವರಾನೇ ಅಂತಾರ ಅಲ್ವಾ, ರೆಡಿ ಇದ್ದಾನೆ ಗೆಳೆಯ. ಸರ್ ರೆಡಿ ಇದೆ ಸರ್. ರೆಡಿ ಮಾಡು. ನೋಡಪ್ಪ, ನೀನು ಪಿಕ್ಚರ್ ಮಾಡಿದ್ಯಾ ಇಲ್ಲ ಅಂತಲ್ಲ, ಈ ಪಿಕ್ಚರಲ್ಲಿ ಒಂದೇ ಶಾರ್ಟಲ್ಲಿ ಮುಗಿಸ್ಬೇಕು. ಏನಂತೀಯ? ಮಾಡ್ತೀನಿ ಸರ್. ಹಂಗಂತ ಟೆನ್ಷನ್ ತೊಗೊಬೇಡ, ಮಾಡೋಕ್ಕೆ ಹೋಗಬೇಡ, ಪಾರ್ಟ್ ಮಾಡು ಅಂತ ಹೇಳಿದ್ರು. ಸರಿ ಸರ್ ಅಂದು. ಏನು ಪಾರ್ಟು ಅಂದರೆ, ಫಸ್ಟ್ ಬೆಳಗಿನ ಜಾವ ಪೇಪರ್ ಬರುತ್ತೆ, ಪೇಪರ್ ತೊಗೊಂಡು ಪೇಪರಲ್ಲಿ ನನ್ನ ಮಗನ ಭವಿಷ್ಯ ಓದ್ಕೊಂಡು ಅಲ್ಲಿಂದ ಸೀದಾ ದೊಡ್ಡಣ್ಣ ಮನೆಗೆ ಹೋಗ್ತೀವಿ. ಆವಾಗ ನಾವು ಚೆನ್ನಾಗಿರ್ತೀವಿ, ಅಣ್ಣ ತಮ್ಮ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮಗಳ ಮದುವೆ ವಿಷಯ ಮಾತಾಡಿ ಅವನನ್ನು ಕುತ್ತಿಗೆ ಹಿಡಿದು ತಬ್ಬೋದು. ಇಷ್ಟು ಸೀನ್, ಒಂದೇ ಸೀನ್. ದೊಡ್ಡಣ್ಣ ಅವಾಗ ಹೆಸರು ಮಾಡಿದ್ದ,
ಅವಾಗ ಸ್ವಲ್ಪ ಹೆಸರು ಮಾಡಿದ್ದು ನಾವು ದೊಡ್ಡಣ್ಣ. ಏನಾಗೋಯ್ತು, ಎಲ್ಲ ಮಾಡಿ ಎಲ್ಲ ಆಯಿತು, ಎಲ್ಲ ಅವ್ರು ಹೇಳ್ದಂಗೆ ಮೆಟ್ಲ ಮೇಲಿಂದ ದಬ್ಕೊಂಬಂದು ಹೊರಗಡೆ ಬಿಸಾಕೋ ತನಕ ಶಾರ್ಟ್ ಓಕೆ. ಇದರಲ್ಲಿ ಏನಾಗೋಯ್ತು, ಈ ದೊಡ್ಡಣ್ಣ ಈ ಇಳಿತಾನಲ್ಲ ಕುತ್ತಿಗೆ ಉಗುರುಗಳು ಒಂದು ಇಲ್ಲೆಲ್ಲ ಉಗುರು ಬರೆ ಬಿದ್ದುಬಿಟ್ಟಿದ್ದು, ಹಿಂಗೆ ಕುತ್ತಿಗೆ ಹಿಡಿದು ದಬ್ತಾನಲ್ಲ ಬರೆ ಬಿದ್ದುಬಿಟ್ಟು ಎಲ್ಲ ಆಯಿತು. ಶಾರ್ಟ್ ಓಕೆ ಆಯಿತು, ಎಲ್ಲ ಆಯಿತು. ಏಕೋ ಉರಿತಾ ಇದೆಯಲ್ಲ ಅಂಥೇಳಿ ಹಿಂಗೆ ನೋಡ್ತೀನಿ, ಇಲ್ಲೆಲ್ಲ ಉಗುರು ಕೆಂಪಾಗಲಿ ಇದು ಬಂದುಬಿಟ್ಟಿದೆ ಕೆರೆ ಉಗುರಿಂದು. ಆಮೇಲೆ ಏನು ಅದು ರಾಜು ನೋಡಿದ್ರು ಒಂದು ಕಾಣುತ್ತಿಲ್ಲೋ, ಏನಾಗ್ತಾ ಇದೆ ಅಂದರೆ, ಸರ್ ಏನಿಲ್ಲ, ಏನೋ ಬಾಯಿಲಿ ಅಂದ್ರೆ ತೆಗೆದ್ರು. ರಾಕ್ಷಸ ಅವನು, ಏನು ಹಿಂಗೆ ಪಾಠ ಮಾಡ್ತಾನ ಅವನು. ದೊಡ್ಡ ಕರೆದು, ಏಯ್ ಏನೇ ಪಾಠ ಮಾಡೋದು ನೀನು, ಆ್ಯಕ್ಟ್ ಮಾಡು ಅಷ್ಟೇ, ಏನು ಆ ಹುಡುಗಂದೆಲ್ಲ ಹಿಂಗೆಲ್ಲ ಕಿತ್ತಾಕಿದೆಯಲ್ಲ, ಸ್ವಲ್ಪ ಬುದ್ಧಿ ಇಲ್ವ ನಿನಗೆ, ಪಾಠ ಜೊತೆಗೆ ಮಾಡ್ತಾರೆ ಅಂದಮೇಲೆ ಕರೆಕ್ಟಾಗಿ ಮಾಡಬೇಕು. ನೀನು ಹೆಸರು ತೊಗೊಂಡಿದ್ಯಾ ಓಕೆ, ಆದರೆ ಈ ಥರ ನಾ ಮಾಡೋದು ಅಂಥೇಳಿ ಅವನಿಗೆ ಬೈದು. ಅವನು ಉಲ್ಲಾಜಿಲ್ಲದೆ ಯಾರು ನೋಡೋದು. ಅಮಿತಾಬ್ ಬಚ್ಚನ್ ಬಂದಾಗಲೇ ಎದ್ದಿತ್ಕೊಳ್ಳಲ್ಲ ಅವರು. ಇಂದ್ರಜಿತ್ ಡಬ್ಬಿ ಮಾಡಿದ್ರು ಕಬ್ಬನ್ ಪಾಕಲ್ಲಿ. ಅಮಿತಾಬ್ ಬಚ್ಚನ್ ಬಂದರೂ ಎದ್ದಳಲ್ಲ, ಇಡೀ ಇಂಡಸ್ಟ್ರಿ ಎದ್ದಿತ್ಕೊಳ್ಳುತ್ತೆ ಅಮಿತಾಬ್ ಬಚ್ಚನ್ ಬಂದರೆ. ಕೆ ವಿ ರಾಜ್ ನಾನು ಡೈರೆಕ್ಟ್ರು, ಆ ಥರ ವ್ಯಕ್ತಿ. ಬಟ್ ಒಳ್ಳೆಯ ಹೃದಯ. ಅವ್ರು ಎಷ್ಟೇ ರಫ್ ಆಗಿದ್ರು ಭಾಳ ಒಳ್ಳೆಯ ಹೃದಯ. ನನ್ನನ್ನು ಯಾವಾಗ ಸಕ್ಸಸ್ ಮಾಡಿಬಿಟ್ನೋ, ಹೋಗಾಯ ಇನ್ನು ಚಿತ್ರರಂಗದಲ್ಲಿ ನೀನು ಹೆಸರು ಮಾಡ್ತೀಯ ಹೋಗಾಯ ಅಂದ್ಬಿಟ್ರು. ಜಗ್ಗೇಶ್ ಜೊತೆ ಒಡನಾಟದಲ್ಲಿ ಯಾವ್ದಾರು ಒಂದು ಅಯ್ಯೋ ನಮ್ಮ ಜಗ್ಗೇಶ್ ಬಿಡಿ, ಜಗ್ಗೇಶ್ ನಾವು ಈ ಹುಡುಕಾಟದಲ್ಲಿ ಅವಾಗ ದುಡ್ಡು ಇರ್ತಿರ್ಲಿಲ್ಲ. ಅವನು ಸ್ವಲ್ಪ ಮನೆಯಿಂದ ಓಡಿ ಬಂದುಬಿಟ್ಟಿದ್ದ. ಅವಾಗ ದುಡ್ಡು ಇರ್ತಿರ್ಲಿಲ್ಲ. ನನ್ನ ಹತ್ರ 10 ರೂಪಾಯಿ ಇದ್ದರೆ ಅವನ ಹತ್ರ 10 ರೂಪಾಯಿ ಇದ್ದರೆ ಬೈಟು ಟೀ ಕುಡಿತಾಯಿದ್ವಿ ಹೋಟೆಲ್ ಐಲ್ಯಾಂಡ್ನಲ್ಲಿ. ಟೀ ಕುಡಿದ್ಬಿಟ್ಟು ಹುಡುಕಾಟದಲ್ಲಿ ಹೋಗ್ತಾಯಿದ್ವಿ. ಯಾವಾಗ ನಮ್ಮದು ಸಕ್ಸಸ್ ಆಯಿತಾ ಆವಾಗ ಅವನ ಜೊತೆಗೆ ಹಾಕೊಳ್ಳೋ ಶುರು ಮಾಡ್ದ. ಮರೀಲಿಲ್ಲ, ನಮ್ಮ ಜೊತೆಗೆ ಹಾಕ್ಕೊಂಡೇ ಕೆಲಸ ಮಾಡ್ದೆ. ಯಾವುದಾದ್ರು ಪಿಕ್ಚರ್ ಅವ್ನಿಗೆ ಬುಕ್ ಆಯಿತು ಅಂದರೆ ಜನಾರ್ದನ್ ಬುಕ್ ಮಾಡಿ ಮೊದಲು ಅನ್ನೋನು. ತಂದೆ ಕ್ಯಾರೆಕ್ಟ್ರಿಗೂ ಮಾವನ ಯಾವುದೇ ಕ್ಯಾರೆಕ್ಟರ್ ಇದ್ದರೂ ಅವ್ರಿಗೆ ಪಾಠ ಪಾಡಿ ಅವ್ನಿಗೆ ಹಾಕಿ. ಆದ್ದರಿಂದ ಸಾಧಾರಣ ಜಗ್ಗೇಶ್ ಅವರು ಎಷ್ಟು ಪಿಕ್ಚರ್ ಮಾಡಿದ್ರು ಒಂದು 80% ಪಿಕ್ಚರ್ ನಾನು ಮಾಡಿದ್ದೀನಿ. 80% ಪಿಕ್ಚರ್ ಮಾಡಿದ್ದೀನಿ ನಾನು. ಜಗ್ಗೇಶ್ಗೆ ಇದ್ದಂಥ ಸ್ನೇಹಿತರು ನನ್ನ ಸ್ನೇಹಿತರು ನಾವು ಮರೀತಿರ್ಲಿಲ್ಲ. ಅವರು ತಗೊಂಡು ಯಾವಾಗ ರಾಜಕೀಯಕ್ಕೆ ಹೋದ್ರೂ ಕಮ್ಮಿ ಆಗೋಯ್ತು. ಇದ್ದಿದ್ರೆ ನಮ್ಮ ಜನ ಪಿಕ್ಚರ್ಗಳು ಜಾಸ್ತಿ ಆಗೋದು. ಅಂಬರೀಷ್ ಜೊತೆ ಮಾಡಿದ್ದೀನಿ, ನಮ್ಮೂರ ಹುಡುಗ ಅಂತ ಎಲ್ಲ ಪಿಕ್ಚರ್ ಮಾಡಿದ್ದೀನಿ ಸರ್. ಹೌದು ಬಿಡಿ, ಅವ್ರದ್ದು ದಿಲ್ದಾರ್ ಹೀರೋ ವಿಲ್ಲನ್ ನೋಡ್ತಾನೆ ಇರಲಿಲ್ಲ, ಎಲ್ಲರೂ ಒಂದೇ. ಆಮೇಲೆ ತಿನ್ಸೋದ್ರಲ್ಲಿ ಭಾರಿ ಗಟ್ಟಿಗ, ತಿನ್ನೋರು ಕಂಡ್ರೆ ಭಾಳ ಇಷ್ಟ ಅವ್ರಿಗೆ. ನಾವೇನಾದ್ರು ಮೈಸೂರಲ್ಲಿ ಶೂಟಿಂಗ್ ಅಂತ ಹೋದರೆ ಎಲ್ಲ ಊರುಗಳನ್ನ ಬಂದುಬಿಡೋದು ಫೇರ್ ಕ್ಯಾರಿಯರು ಊಟದ್ದು. ಬೋಟಿ, ಗುರ್ದ, ತಲೆ ಮಾಂಸ, ಕೋಳಿ ಉಚ್ಚಿಗೆದು ಇದೆಲ್ಲ ಬಂದುಬಿಡೋದು ಸರ್. ಅಭಿಮಾನಿಗಳು ತಂದುಬಿಡೋರು ಮನೆಯಿಂದ. ಮೈಸೂರಲ್ಲಿ ಶೂಟಿಂಗ್ ಅಂದರೆ ಅಷ್ಟೇ. ಹಾಂ, ಎಲ್ಲ ತಂದುಬಿಡೋರು. ಏನೋ ಒಬ್ಬರೇ ತಿಂತಾರೆ ಅವರು, ಅಷ್ಟೊಂದು ತಿನ್ನೋದು 2-3 ಪೀಸು, ಉಳಿದಿದ್ದೆಲ್ಲ ನಮಗೆ ಎಲ್ಲ ತಿಂದ್ರೆ ಅಂತ ಜೊತೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದಲ್ಲ. ರಾಜ್ಕುಮಾರು ಅಷ್ಟೇ, ಪಕ್ಕದಲ್ಲಿ ಕೂತ್ಕೊಂಡು ರಾಜ್ಕುಮಾರ್ ತಿನ್ನಿ ನಾನ್ ವೆಜ್ ಇದ್ದ ದಿವಸ ಹಾಕಿ ಒಂದೆರಡು ಪೀಸ್ ಹಾಕಿ ಅವ್ರಿಗೆ ಜಾಸ್ತಿ ತಿನ್ನಲಿ ಹಣ್ಣಲ್ಲಿ ತಿನ್ನೋದು ನೋಡಬೇಕು. ಆ ನಲ್ಲಿ ಇರ್ತಲ್ಲ, ತಿನ್ನೋದ್ರಲ್ಲಿ ಎಲೆನ ತೊಳೆದಂಗೆ ಮಾಡಿಬಿಡೋರು. ಒಂದು ಅನ್ನ ಬೀಳ್ತಿರಲಿಲ್ಲ. ಇದಕ್ಕೆ ಕಷ್ಟಪಡ್ತಾ ಇರೋದು ನಾವು, ಯಾಕೆ ಬಿಡಬೇಕು ಅಂಥ ವ್ಯಕ್ತಿ. ಆಮೇಲೆ ಸಣ್ಣವರು ಒಂದು ಯಾವುದೋ ಸಿನಿಮಾ, ಒಂದು ಪಿಕ್ಚರ್ ಗುರಿ ಅಂತ ಒಂದು ಪಿಕ್ಚರ್, ಅದು ಶೂಟಿಂಗ್ ಮುಗೀತು ನಮ್ಮದು ಅಣ್ಣವ್ರದ್ದೆಲ್ಲ. ಮುಗಿದಾಗ ತಕ್ಷಣ ಅದು ಮೊದಲು ಸೌಂಡಾಗ ಇದಿರ್ತಿದ್ದು, ಭೂಮಿ ಹಿಡಿತಾಯಿದ್ರು. ಅದೇನೋ ಸೌಂಡ್ ಸರಿಯಾಗಿ ಬರಲಿಲ್ಲ ಅಂಥೇಳಿ ಇಂಜಿನಿಯರ್ ಏನು ಮಾಡಿದ್ರು, ನಾನು ಆವಾಗ ಕಟ್ಟೆಲ್ಲ ಕೂತಿದ್ದೆ. ನಮ್ಮ ಹೀರೋ ಬಿಟ್ಟು ಉಳಿದು ಇವರೆಲ್ಲ ಕೂತಿದ್ವಿ. ರಾಜ್ಕುಮಾರ್ ಅಲ್ಲಿ ಕೂತಿದ್ರು. ಬಂದು ಈ ಸೌಂಡ್ ಇಂಜಿನಿಯರು, ಸರ್ ಅದು ಸೌಂಡು ಸರಿಯಾಗಿ ಬಂದಿಲ್ಲ ಸರ್, ಅಣ್ಣವ್ರ ಜೊತೆ ಪಾಠ ಮಾಡಿದ್ರಲ್ಲ, ಸ್ವಲ್ಪ ಅಣ್ಣವ್ರು ಅಲ್ಲಿದ್ದಾರೆ ಬನ್ನಿ ಅಲ್ಲಿ ಮಾತಾಡ್ಬಿಡಿರಂತೆ ಅಂದರು. ಅದು ಅವ್ರು ಏನೋ ಅಲ್ಲಿಂದ ನೋಡ್ತಾ ಇದ್ದಾರೆ ಅವ್ರು ಅಣ್ಣವರು. ಅದು ಏನು ಅನ್ನಿಸ್ತೋ ಏನೋ, ನಾನು ಎದ್ದೆ ಹಿಂಗೆ ಎದ್ದು ಹೋಗೋಣ ಅಂದ್ರಷ್ಟಕ್ಕೆ ಅವ್ರು ಅಲ್ಲಿಂದನೇ ಅಲ್ಲೇ ಇರಿ ಅಂಥೇಳಿ ಅಲ್ಲಿಂದ ಮನುಷ್ಯ ಎದ್ದು ಬಂದು ನಾನು ಕೂತಿರೋ ಕಲ್ಲು ಬೆಂಚಿನ ಮೇಲೆ ಪಕ್ಕದಲ್ಲಿ ಕೂತ್ಕೊಂಡು ಡಬ್ಬಿಂಗ್ ಮಾಡಿದ್ರು. ಯಾರು ಇಲ್ಲಿದೆ ಸರ್, ಯಾವ ನಟ ಇದೆ ಸರ್ ಇವತ್ತು? ನಮಗೆ ಪಕ್ಕದಲ್ಲಿ ಹಿಮಾಲಯ ಪರ್ವತನೇ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನೋ ಅನ್ನಿಸ್ಬಿಡ್ತು. ನನ್ನ ಪಕ್ಕದಲ್ಲೇ ಕೂತ್ಕೊಂಡು ನೀವು ಬರಬೇಡಿ ನಾನೇ ಬರ್ತೀನಿ ಅಂದರೆ ಲೆಕ್ಕ ಹಾಕಿ ಕಲಾವಿದರಲ್ಲಿ ತಾರತಮ್ಯ ಇಲ್ಲ.
ಒಂದು ದೊಡ್ಡ ಕಲಾವಿದ, ಒಂದು ಸಣ್ಣ ಕಲಾವಿದ, ಜೂನಿಯರ್ ಆರ್ಟಿಸ್ಟ್, ಆ ಭಾವನೆಯೇ ಇಲ್ಲ ಅವ್ರ ಹತ್ರ. ಕಲಾವಿದ ಒಂದೇ ಜಾತಿ, ಆ ಥರ ಅವರು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಿ ಹೋದರು. ಊಟ ಮಾಡಿದ್ರ ಅಂತ ಕೇಳಿದ್ರು, ಊಟ ಮಾಡಿದೆ ಸರ್ ಅಂತ. ಸರಿ ಅದು ಅಂಥ ವ್ಯಕ್ತಿ ಇವತ್ತು ಯಾರಿದ್ದಾರೆ ಸರ್? ಇವತ್ತೇನೋ ಈ ಕರೋನಾ ಬಂದುಬಿಟ್ಟಿದಲ್ಲ ಗಾಡಿಗಳೀಗ, ಕ್ಯಾರವಾನ್ ಆ ಕ್ಯಾರವಾನ್ ಬಂದುಬಿಟ್ಟಿದೆ ಈಗ. ಒಂದು ಶಾಟ್ ಮುಗಿತಾ ಸೀದಾ ಒಳಗೆ ಹೋಗ್ತಾರೆ, ಒಂದು ಶಾಟ್ ಮುಗಿತಾ ಒಳಗೆ ಹೋಗ್ತಾರೆ. ಅದೇ ರಾಜ್ಕುಮಾರ್, ವಿಷ್ಣುವರ್ಧನ್ ಯಾವ ಇದು ಇರಲಿಲ್ಲ, ಅವರು ಮರದ ಕಾಲ ಕೂತ್ಕೋತಾಯಿದ್ರು. ನಾವೆಲ್ಲ ಹೋಗಿ ಕೂತು ರಾಜ್ಕುಮಾರ್ ಅವ್ರು ಕೂತು ಇಲ್ಲಾಂದರೆ ಜಮ್ಖಾನ ಹಾಸ್ಕೊಂಡು ಕೂತ್ಕೋತಾ ಇದ್ವಿ. ಒಂದು ಜಮ್ಖಾನ ದೊಡ್ಡದು ಹಾಸ್ಬಿಡೋರು, ಅಣ್ಣವ್ರು ಕೂತ್ಕೊಳ್ಳೋರು, ಇಲ್ಲಾಂದರೆ ಚೇರ್ಗಳು ಕೂತ್ಕೋತಾ ಇದ್ವಿ. ಯಾವ ಇದು ಇರಲಿಲ್ಲ ನಮ್ಗೆ ಅವಾಗ. ಅಣ್ಣವರು ಏನು ಆಸೆ ಪಡಲಿಲ್ಲ ಅವಾಗ. ಈಗಿನವರು ಅದಿಲ್ಲದೆ ಶೂಟಿಂಗ್ ಇಲ್ಲ. ಅದು ಮೊದಲೇ ಕೇಳ್ತಾ ಬಂತೇನಪ್ಪ ಕಾರ್ವಾನು? ಅಮ್ಮ ಸರಿ. ಇವತ್ತು ಸರ್ ನೀವು ಹೇಳ್ದಂಗೆ ಯಾವುದು ಕೌಟುಂಬಿಕ ಚಿತ್ರ ಇದೆ ಸರ್ ಇವತ್ತು? ಸಮಾಜಕ್ಕೆ ಒಂದು ತಿಳುವಳಿಕೆ ಕೊಡ್ತಕ್ಕಂಥ ಪಿಕ್ಚರ್ ಯಾವುದಿದೆ ಇವತ್ತು? ಎಲ್ಲ ಬಂಡಲ್, ಹೊಡಿ ಕಡಿ ಬಡಿ ನಡಿ ತುಂಡು ಹಾಕು ಹೋಗ್ತಾರೆ. ಇವತ್ತಿಗೂ ಯಾವುದಾನ ಒಂದು ಸಾಮಾಜಿಕ ಚಿತ್ರ ಫ್ಯಾಮಿಲಿ ಸಂಬಂಧಪಟ್ಟದ್ದು ಇದೆಯಾ? ಅವ್ರ ಇದರಿಂದ ಕಾದಂಬರಿಗಳು ಬರ್ತಾಯಿದ್ವಿ ಸರ್. ರಾಜ್ಕುಮಾರ್ ಮಾಡಿದ್ದು, ವಿಷ್ಣುವರ್ಧನ್ ಮಾಡಿದ್ದು ಕಾದಂಬರಿಗಳು ಎಷ್ಟು ಬರ್ತಾಯಿತ್ತು. ನಮ್ಮಲ್ಲಿ ಕತೆ ಏನು ಬರ ಇಲ್ಲ ಸರ್, ಬೇಕಾದಷ್ಟು ಕತೆ ಇದೆ, ಅದನ್ನು ಅಧ್ಯಯನ ಮಾಡೋರಿಲ್ಲ. ಪಕ್ಕದ ತಮಿಳು ತೆಲುಗಿನಲ್ಲಿ ಆಗಿರೋದನ್ನು ಒಂದೊಂದು ಸೀನ್ ಎತ್ಕೊಂಬರೋದು, ಜೋಡಿಸೋದು, ಕೊಡೋದು. ಹಿಂದಿರೋದು ಮುಂದೆ ಮಾಡೋದು, ಮುಂದಿರೋದು ಹಿಂದೆ ಮಾಡೋದು. ಈ ಪಿಕ್ಚರ್ ತೆಗಿತಾರೆ. ಇನ್ನೆಲ್ಲೇ ಸಬ್ಜೆಕ್ಟ್ ಇರುತ್ತೆ. ಮತ್ತು ಹಾಡುಗಳು ಎಂತೆಂಥ ಹಾಡುಗಳು ಸರ್ ಅವತ್ತು, ಇವತ್ತಿಗೂ ನಾವು ನೆನೆಸ್ಕೋಬೋದು. ಇವತ್ತೆಲ್ಲಿದೆ ಹಾಡು ಸರ್? ಕಥೆನೇ ಬೇರೆ ಇದೆ, ಹಾಡೇ ಬೇರೆ, ಸನ್ನಿವೇಶನೇ ಬೇರೆ. ಒಟ್ಟಿನಲ್ಲಿ ಅಂದರೆ ಒಂದು ಪಿಕ್ಚರಲ್ಲಿ 2 ಡ್ಯೂಯೆಟ್ಟು, ಒಂದು ಕ್ಲಬ್ ಡ್ಯಾನ್ಸ್ ಸಿಕ್ಕಿರಬೇಕು, ಒಂದು 4 ಡೈಲಾಗ್ ಮಾತಾಡೋಕ್ಕೆ ಹೀರೋಯಿನ್ ಬೇಕಷ್ಟೆ. ಇಂಥ ಪಿಕ್ಚರ್ ಆಗೋಗ್ಬಿಟ್ಟಿದ್ದಾವೆ. ಮತ್ತು ಹಾಡುಗಳು ಅದೇನು ಅಲ್ಲ, ಹೇಳ್ತಾರೆ ಜನ ಕೇಳಿದ್ದು ನಾವು ಕೊಡ್ತೀವಿ ಅಂತ. ಜನ ಏನು ನೀನು ಇಂಥದ್ದೇ ಕೊಡು ಅಂತ ಕೇಳಲ್ಲ ಸರ್. ನಾವೇನು ಕೊಡ್ತೀವೋ ಅದು ಜನ ತೊಗೋತಾರೆ. ಒಳ್ಳೆದನ್ನು ತೊಗೊಳ್ತಾರೆ. ಯಾಕೆ ಮುಂಗಾರು ಮಳೆ ಹಾಡುಗಳು ತೊಗೊಳ್ಳಿಲ್ವಾ? ಅದೇ ಕೊಟ್ಟು ನಂಬರ್ ಮಾಡೋದು, ಕೇಳಿದ್ರೆ ಪ್ರೊಡ್ಯೂಸರ್ ಆಮೇಲೆ ಇವತ್ತು ಸರ್ ನನಗೆ ಗೊತ್ತಿಲ್ಲ, ಸಂಗೀತದ ಬಗ್ಗೆ ನನಗೆ ಗೊತ್ತಿಲ್ಲ. ಇವತ್ತು ಯಾವ ರಾಗದಲ್ಲಿ ಹಾಡು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಸರ್. ಇವತ್ತಿಗೂ ರಾಗಗಳಿದೆ, ಕೆಂದ ಪಂಚಮಿ ರಾಗ ಅಂತೆ, ಅವೇ ಅಂತ ಏನೋ ಇದೆ, ನಮಗೆ ರಾಗಗಳ ಬಗ್ಗೆ ಗೊತ್ತಿಲ್ಲ. ಆಗಿನ ಹಾಡುಗಳು ರಾಗದಲ್ಲಿ ಹಾಡುಗಳು ಮಾಡ್ತಾಯಿದ್ರು. ಇಂಥದ್ದು ಪಂಚಮಿ ಕಲ್ಯಾಣಿ ರಾಗ ಅಂತೆ, ಇವೆಲ್ಲ ಅದು ಏನು ರಾಗಗಳು. ಇವತ್ತು ಯಾವುದು ರಾಗ ಹಿಡಿತಾರೆ ಸರ್ ಇವರು? ಯಾವ ರಾಗ ಹಿಡಿದು ಹಾಡು ಮಾಡ್ತಾರೆ ಇವತ್ತು ನಿರ್ದೇಶಕರಿಗೆ ಕೇಳೋದು, ಸಂಗೀತ ನಿರ್ದೇಶಕರಿಗೆ ಮಾಡ್ತಾರೆ, ನನಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಏನು ರಾಗಗಳ ಬಗ್ಗೆ. ಆದರೆ ಆಗಿನ ಹಾಡುಗಳು ಯಾವ್ಯಾವುದೋ ರಾಗದಲ್ಲಿ ಜನಗಳಿಗೆ ಮುಟ್ಟುವಂತ ಮಾಡ್ತಾಯಿದ್ರು ಸರ್. ಒಬ್ಬ ಹೀರೋ ಒಂದು ಪ್ರೇಮನ ನಿವೇದನೆ ಮಾಡ್ಕೋಬೇಕಾದ್ರೆ ಎಂತೆಂಥದ್ದಿತ್ತು ಸರ್ ಹಾಡುಗಳು ಆವಾಗ. ಈಗೇನಿಲ್ಲ, ಲಂಗ ಹಾಕ್ಕೊಂಡು ಬರ್ತಿದ್ದ, ನಾನು ಚಡ್ಡಿ ಹಾಕ್ಕೊಂಡೆ ಅನ್ನೋದು ಈ ಹಾಡುಗಳು. ಸ್ನೇಹಿತರೆ ನಮಸ್ಕಾರ. ಹಿರಿಯ ಕಲಾವಿದರಾದಂತಹ ನಮ್ಮ ಹೆಮ್ಮೆಯ ಕಲಾವಿದರು, ಹಾಸ್ಯ ಕಲಾವಿದರು, ಹಾಸ್ಯದ ಮೂಲಕ ನಮ್ಮನ್ನೆಲ್ಲ ರಂಜಿಸ್ತಿದ್ದಂತಹ ಕಲಾವಿದರು. ಅವರ ಎಷ್ಟು ಸಿನಿಮಾಗಳು, ತರಲೆ ನನ್ನ ಮಗ, ಉಶ್ಶು, ಎಷ್ಟು ಸಿನಿಮಾಗಳು. ಆ್ಯಂಡ್ ನಮ್ಮ ಜಗ್ಗೇಶ್ ಸರ್ ಜೊತೆಗೆ ತುಂಬ ಸಿನಿಮಾಗಳನ್ನು ಅವರು ಮಾಡಿದರು. ಅಷ್ಟು ಮಾತ್ರ ಅಲ್ಲ, ಅನೇಕ ಕನ್ನಡದ ಬಹುತೇಕ ಕಲಾವಿದರ ಜೊತೆಗೆ ಅಭಿನಯಿಸಿದಂತಹ ಕಲಾವಿದರು. 800 ಸಿನಿಮಾ ಮಾಡಿದಂಥವ್ರು ನಮ್ಮ ಬ್ಯಾಂಕ್ ಜನಾರ್ದನ್ ಸರ್. ಅವರು ತೀರ್ಕೊಂಡಿದ್ದಾರೆ. ಬ್ಯಾಂಕ್ ಜನಾರ್ದನ್ ಸರ್ ಅವರ ಆತ್ಮಕ್ಕೆ ಶಾಂತಿ ಖಂಡಿತ ನಾನು ಕೋರ್ತೇನೆ. ಆದರೆ ಸುಮ್ಮನೆ ಬಾಯಿ ಮಾತಿನ ಶಾಂತಿ ಕೋರೋಕ್ಕಿದ್ಲು ಸ್ನೇಹಿತರೆ, ಭಾಳ ಮುಖ್ಯವಾಗಿ ಅವರು ನಡೆದಂಥ ಕಲಾವಿದರ ಜೀವನ ಇತ್ತಲ್ಲ, ಅದನ್ನು ನಾವು ನೆನೆಸ್ಕೊಳ್ಳೋದು, ಸ್ಮರಿಸ್ಕೊಳ್ಳೋದು ಬಹಳ ಮುಖ್ಯ. ನೋಡಿ, ಅವರು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಭಾಗದವರು. ಹೊಳಲ್ಕೆರೆ ಹತ್ರ ಒಂದು ಪುಟ್ಟ ಊರಿನವರು, ಬ್ಯಾಂಕ್ ನೌಕರಿಯಲ್ಲಿದ್ದಂಥವ್ರು. ಆದರೆ ನಟನೆಯ ಆಸಕ್ತಿಗೆ, ಕಲೆಯ ಆಸಕ್ತಿಗೆ ಅವರು ಇದ್ದ ಬ್ಯಾಂಕ್ ನೌಕರಿಯನ್ನು ಬಿಟ್ಟು ಬೆಂಗಳೂರಿಗೆ ಬಂದು ಜಗ್ಗೇಶ್ ಅವ್ರ ಜೊತೆಗೆ, ಜಗ್ಗೇಶ್ ಅವರು ತುಂಬ ಸ್ಟ್ರಗ್ಲಿಂಗ್ ಡೇಸ್ ಅವ್ರದ್ದು, ಇವ್ರದ್ದು ತುಂಬ ಒದ್ದಾಟದ ದಿನಗಳು, ಅವಕಾಶಕ್ಕೋಸ್ಕರ ಹುಡುಕ್ತಾ ಇದ್ದ ದಿನಗಳು. ಅವರು ಗಾಂಧಿನಗರನ್ನೆಲ್ಲ ಅಲ್ದು ಬೇರೆ ಬೇರೆ ನಿರ್ಮಾಪಕರು, ನಿರ್ದೇಶಕರ ಆ ಕಚೇರಿಗಳಿಗೆ ಹೋಗಿ ನಟರುಗಳನ್ನೆಲ್ಲ ಸಂಪರ್ಕಿಸಿ ನಮ್ಗೆ ಅವಕಾಶ ಕೊಡಿ, ನಾವು ಅಭಿನಯಿಸ್ತೀವಿ ಅಂತ ಹೇಳಿ ಅಲ್ದಾಡ್ತಾ ಇದ್ದ ದಿನಗಳನ್ನ ಕಲಾ ಮಾಧ್ಯಮದ ಸಂದರ್ಶನದ ಜೊತೆಗೆ ಹಂಚ್ಕೊಂಡಿದ್ರು ಅವರು. ನನಗೆ ಭಾಳ ಸ್ಪಷ್ಟವಾಗಿ ನೆನಪಿದೆ. ನನಗೆ ಒಂದು 4.5 ವರ್ಷದ ಹಿಂದೆ ಅವರ ಮನೆಗೆ ನಾವು ಹೋಗಿದ್ವಿ ಸ್ನೇಹಿತರೆ. ಕರೆ ಮಾಡಿದ್ದೆ, ಅವರು ಬನ್ನಿಪ್ಪ ಅಂತ ಕರೆದ್ರು, ಹೋದ್ವಿ. ಅವರು ಎಷ್ಟು ಶಿಸ್ತಿನ ಮನುಷ್ಯ ಅಂದರೆ, ಈಗ ಅವ್ರಿಗೆ 77-78 ವರ್ಷ ಅವ್ರು ತೀರ್ಕೊಂಡಾಗ. ಇಮ್ಯಾಜಿನ್ ಮಾಡಿ, 4 ವರ್ಷ ಹಿಂದೆ ಅಂದರೆ ಒಂದು 73-74 ವರ್ಷದ ಹಿರಿಯ ಜೀವ. ಆದರೆ ಅವ್ರ ಜೀವನದಲ್ಲಿ ಪಾಲಿಸ್ಕೊಂಬಂದ ಒಂದು ಶಿಸ್ತಿತ್ತಲ್ಲ, ಒಂದು ಶಿಸ್ತು, ಆ ಶಿಸ್ತನ್ನು ಅವರು ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ರು.
ನಾವು ಹೋದ್ವಿ, ನಾವು ಹೋಗೋ ಸಮಯಕ್ಕೆ ಸರಿಯಾಗಿ ಅವರು ಸಿದ್ಧವಾಗಿ ಅವರು ಚೇರಲ್ಲಿ ಕೂತಿದ್ರು. ಅವರು ನಾವು ಬಂದು ಸರ್ ರೆಡಿ ಆಗಿಬಿಟ್ಟಿದ್ರಲ್ಲ ಸರ್ ಅಂದರೆ ಮತ್ತೆ ನಾನು ಹೇಳಿದ್ದಿಲ್ಲ ನಿಮ್ಮ ಟೈಮು, ಆಗ ಕೂತಿದ್ದೀನಿ ಅಂತಂದ್ರೆ ಅವರು. ಸೊ ಅವರು ತುಂಬ ಚೆನ್ನಾಗಿ ಸುಮಾರು ಒಂದೂವರೆ ಗಂಟೆ ನನ್ನ ಜೊತೆ ಸುದೀರ್ಘವಾಗಿ ಮಾತಾಡಿದರು. ಅವ್ರ ನಟನೆಯ ಬದುಕು, ಅವರು ಹೇಗೆ ಜಗ್ಗೇಶ್ ಅವ್ರ ಜೊತೆಗೆ ಬೇರೆ ಬೇರೆ ಅವಕಾಶಕ್ಕೆ ಓಡಾಡ್ತಿದ್ರು. ಆನಂತರ ಕಾಶಿನಾಥ್ ಅವ್ರು ಸಿಕ್ಕಿದ್ದು, ಉಪೇಂದ್ರ ಅವ್ರು ಸಿಕ್ಕಿದ್ದು, ಆನಂತರ ಅವ್ರಿಗೆ ತಂದೆ ಪಾತ್ರಗಳನ್ನು ಬರೋಕ್ಕೆ ಶುರುವಾಗಿದ್ದು. ಅವರು ತರಲೆ ನನ್ನ ಮಗ ಇವೆಲ್ಲ ಆದಮೇಲೆ ತುಂಬ ಚೆನ್ನಾಗಿ ಜಗ್ಗೇಶ್ ಅವರ ಮತ್ತು ಬ್ಯಾಂಕ್ ಜನಾರ್ದನ್ ಅವ್ರ ಕಾಂಬಿನೇಷನ್ ವರ್ಕ್ ಆಗಿದ್ದು, ಇದನ್ನೆಲ್ಲ ಚೆನ್ನಾಗಿ ಹೇಳ್ತಾಯಿದ್ರು ಅವರು. ಹಾಗಾಗಿ ಆ ಸಂದರ್ಶನ ಮುಗಿದ ಮೇಲೆ ಅವ್ರು ತುಂಬ ಪ್ರೀತಿಯಿಂದ ನಿಮ್ಗೆ ಒಳ್ಳೆಯದಾಗಲಿ, ಶ್ರಮಪಡಿ, ಕಷ್ಟಪಡಿ ಅಂತ ನಮ್ಗೆ ಆಶೀರ್ವಾದ ಮಾಡಿದ್ದು ಕೂಡ ನನ್ನ ಮರೆಯೋದಿಲ್ಲ ಸ್ನೇಹಿತರೆ. ಅದಾದಮೇಲೆ ನಮ್ಮಲ್ಲಿ ತುಂಬ ಚೆನ್ನಾಗಿ ಹೋಗಿತ್ತು ಇಂಟರ್ವ್ಯೂ, ತುಂಬ ಜನ ನೋಡಿದರು. ಎಷ್ಟು ಒಳ್ಳೆ ಕಲಾವಿದ. ನಾನು ಹೇಳೋದು, ಬ್ಯಾಂಕ್ ನೌಕರಿನ ಬಿಟ್ಟು ಒಂದು ರಿಸ್ಕ್ ನೋಡಿ, ಅಂದರೆ ಅದೊಂದು ತುಂಬ ದೊಡ್ಡ ರಿಸ್ಕ್. ಅದು ಇದ್ದ ಒಂದು ನಿಯಮಿತವಾದ ಆದಾಯ, ಮಂತ್ಲಿ ಸಂಬಳ ಬಂದ್ಬಿಡೋದು, ಕುಟುಂಬ ನಿರ್ವಹಣೆಗೆ ಆಗೋದು. ಅದನ್ನು ಬಿಟ್ಟು ಸಿನಿಮಾ ಕರಿಯರಿಗೆ ಬಂದು ಇಲ್ಲಿ ಅವಕಾಶ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಆ ಒಂದು ರಿಸ್ಕ್ನ ತೊಗೊಂಡು ಬಂದು ಇಲ್ಲಿ ಹುಡುಕಾಡಿ ತಾನು ಗೆದ್ದು ತೋರಿಸಿದ್ರಲ್ಲ, ನಿಜವಾದ ಪ್ರತಿಭಾವಂತ. ಅಂದರೆ ಅವ್ರ ಬಗ್ಗೆ ಅವ್ರಿಗಿದ್ದ ನಂಬಿಕೆ ಅದು, ನಾನು ಖಂಡಿತ ಏನಾದ್ರು ಸಾಧಿಸ್ತೀನಿ ಕ್ಷೇತ್ರದಲ್ಲಿ ಅಂತ. ಅಂಥ ಹಿರಿಯ ಜೀವ ಅವ್ರದ್ದು. ಅವರು ಕೊನೆ ಕ್ಷಣಗಳಲ್ಲಿ ಅವ್ರನ್ನ ಚಿತ್ರರಂಗ ಮರೆತಿದ್ದು ದುರಂತವೇ ಸರಿ, ದುರ್ದೈವವೇ ಸರಿ. ಅವರು ಒಳ್ಳೆ ಕಲಾವಿದರು, ತೀರ್ಕೊಂಡಿದ್ದಾರೆ. ಅವ್ರಿಗೆ ನಾನು ತುಂಬ ಶ್ರದ್ಧಾಂಜಲಿ ಕೋರ್ತೇನೆ ನಿಮ್ಮೆಲ್ಲರ ಪರವಾಗಿ. ಐ ಮಿಸ್ ಹಿಮ್. ಯಾಕಂದರೆ ಅವ್ರ ಜೊತೆಗೆ ಪರ್ಸ್ನಲ್ ಹೀಗೆ ನೇರ ಇಷ್ಟೇ ಒಂದು 4-5 ಅಡಿ ಅಂತರದಲ್ಲಿ ಕೂತು ಮಾತಾಡಿದ ನೆನಪು, ಅವ್ರ ಜೊತೆ ಕೂತಿದ್ದಿಲ್ಲ ನೆನಪು. ಅವರು ಹೆಗಲ ಮೇಲೆ ಕೈ ಹಾಕಿ ಒಂದು ಒಳ್ಳೆ ಫೋಟೋ ಕೂಡ ಅವ್ರು ನನಗೆ ಕೊಟ್ಟಿದ್ರು. ಸೊ ಸರ್, ವಿ ಮಿಸ್ ಯು. ಅಂದರೆ ಆಮೇಲೆ ನೋಡಿ, ಅದೇ ಹೇಳ್ತಾರೆ, ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಕೆಲವರು ಬದುಕಿದ್ದು ಸತ್ತಂತಿರ್ತಾರಂತೆ, ಆದರೆ ಕೆಲವರು ಸತ್ತ ನಂತರವೂ ಬದುಕೇ ಇರ್ತಾರಂತೆ. ಕುವೆಂಪು ಅವರು ಎಂಥ ಒಳ್ಳೆ ಮಾತು ಹೇಳ್ತಾರೆ. ಅಂದರೆ ನೋಡಿ, ನಾವು ಬದುಕೇ ಇರ್ತೀವಿ, ಆದರೆ ನಮ್ಗೆ ಯಾವ ಜನಕ್ಕೆ ಏನೂ ಗೊತ್ತಾಗಲ್ಲ. ಇಂಥವ್ನೊಬ್ರು ಇದನ್ನ ಅಂತ ಸತ್ತ ಮೇಲೆ ಪ್ರಶ್ನೆ ಕೇಳ್ತೀವಿ. ಅದು ಎಷ್ಟೋ ಜನ ಸತ್ತ ಮೇಲೆ ಎಂಥ ಒಳ್ಳೆ ಜನ, ಎಂಥ ಒಳ್ಳೆ ಕಲಾವಿದ, ಎಂಥ ಒಳ್ಳೆ ಸಾಹಿತಿ, ಎಂಥ ಒಳ್ಳೆ ಉದ್ಯಮಿ ಆಗಿದ್ರು, ಇವು ಎಲ್ಲ ಬೇಡ, ಎಂಥ ಒಳ್ಳೆ ಮನುಷ್ಯ ಆಗಿದ್ರು ಅಂತ ತುಂಬ ಜನ ನೆನೆಸ್ಕೋತಾರೆ. ಆ ರೀತಿ ಜನಮಾನಸದಲ್ಲಿ ಉಳಿದು ಹೋಗಿರುವಂಥವ್ರು ನಮ್ಮ ಬ್ಯಾಂಕ್ ಜನಾರ್ದನ್ ಸರ್. ಅವ್ರು ಯಾವ ಸಿನಿಮಾ ನಾವು ಮರೆಯೋದು, ತುಂಬ ಒಳ್ಳೆ ಟೈಮಿಂಗ್ ಇದ್ದ ಹಾಸ್ಯ ನಟ ಅವರು. ಹಾಗಾಗಿ ಸ್ನೇಹಿತರೆ, ಸೊ ಹಾಗಾಗಿ ಬ್ಯಾಂಕ್ ಜನಾರ್ದನ್ ಅವ್ರ ನೆನಪು ಪದೇ ಪದೇ ನಮಗಾಗುತ್ತೆ. ಅವ್ರ ಸಿನಿಮಾ ಮೂಲಕ ಅವ್ರ ಅಜರಾಮರ. ಅವ್ರ ಸಿನಿಮಾಗಳನ್ನು ನೋಡೋಣ, ಕನ್ನಡ ಸಿನಿಮಾಗಳನ್ನು ನೋಡೋಣ. ಕನ್ನಡ ಒಳ್ಳೊಳ್ಳೆ ಸಿನಿಮಾಗಳನ್ನು ನೋಡಿ ಅವ್ರನ್ನ ಬೆಳೆಸೋ ಮೂಲಕ ನಾವು ಈ ಎಲ್ಲ ಹಿರಿಯ ಕಲಾವಿದರಿಗೆ, ಚಿತ್ರರಂಗವನ್ನು ಕಟ್ಟಲಿಕ್ಕೆ ಒಡೆದಾಡಿದ ಕಲಾವಿದರಿಗೆ ನಾವು ಕೊಡೋ ಗೌರವ ಅದು ಅಂತ ನಾನು ಕೇಳ್ಕೊತಾ. ಸರ್, ಹೋಗಿ ಬನ್ನಿ, ಮತ್ತೆ ಬನ್ನಿ. ನೀರಿಗೆ ನಸ್ಯ ಸಕ್ಕರೆ ಬೆರೆಸಿ ತೊಂಬ ಬೋರ್ನ್ವಿಟ ತಾನೇ ಇರುತ್ತೆ.